ಥ್ಯಾಂಕ್ ಯು ಲಾರ್ಡ್. ಆಶೀರ್ವದಿಸಲ್ಪಟ್ಟ ಈ ದಿನಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರ ಮಾಡೋಣ. ಗುಡ್ ಫ್ರೈಡೇ ಪುನರುತ್ಥಾನದ ದಿನ ನಾವು ಆಚರಿಸಿ ಇವತ್ತು ಕೂಡ ಈ ಒಂದು ಶುಕ್ರವಾರ ಈ ಭಾನುವಾರದಲ್ಲಿ ದೇವರು ನಮಗೆ ಕರೆ ತಂದಿದ್ದಕ್ಕಾಗಿ ಸ್ತೋತ್ರ ಮಾಡೋಣ. ಕೀರ್ತನೆ 147 1ನೇ ವಾಕ್ಯ 2ನೇ ವಾಕ್ಯ. ಕರ್ತನ ಸ್ತುತಿಸ್ರಿ, ಒಳ್ಳೆಯದು, ಯುಕ್ತವಾದುದು, ಮನೋಹರವಾದದ್ದು. ನಾವು ಸ್ತುತಿಸಲಿಕ್ಕಿದ್ದೀವಿ, ಕೊಂಡಾಡ್ಲಿಕ್ಕಿದ್ದೀವಿ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 45ನೇ ವಾಕ್ಯದಲ್ಲಿ ನಾವು ನೋಡುವಾಗ, ನಾವು ಸ್ತುತಿಸದೇ ಇರುವಾಗ ದೇವರು ನಮಗೆ ಸಮೃದ್ಧಿಯನ್ನು ಕೊಟ್ಟಿರುವಾಗ ನಾವು ಸ್ತುತಿಸದೇ ಇರೋದು ಅದು ಶಾಪ ಅಂತ ಇದೆ. ಆದರೆ ಆ ಶಾಪಗಳಿಂದ ದೇವರು ನಮ್ಮನ್ನು ಬಿಡಿಸಿಬಿಟ್ರು. ಇವತ್ತು ದೇವರು ನಮ್ಮನ್ನು ಶಾಪದಿಂದ ಬಿಡಿಸಿದ್ದಾರೆ. ಅಂದರೆ ನಾನು ಹೇಳ್ತೀನಿ, ಆಗ ಸ್ತುತಿಸೋದು ಅಷ್ಟು ಭಾಳ ಪ್ರಾಮುಖ್ಯ. ಇವತ್ತು ನಾವು ದೇವನ ಸ್ತುತಿಸನ್ನು ಕಳೆದ ವಾರೆಲ್ಲ ನಮ್ಮ ನಡೆಸಿ ಬಂದಿದ್ದಾರೆ. ಹಾಗೆಯೇ ಕಣ್ಗಳು ಮುಚ್ಚಿರುವಾಗ ರಾಜು ಬಂದು ನಮಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದಾರೆ. ಅದರಾದ ನಂತರ ಕೀರ್ತನೆ 147 1 ಪ್ರಕಾರ ನಾನು ಸ್ತುತಿಸನ್ನು ಅದು ಒಳ್ಳೆಯದು, ಅದು ಯುಕ್ತವಾದ. ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಬರ್ತೇವೆ ಕರ್ತನೆ. ಅಪ್ಪ, ನೀನು ಒಳ್ಳೆಯವನು ಕರ್ತನೆ. ಅಪ್ಪ, ನೀನು ಒಳ್ಳೆಯದನ್ನು ಮಾಡುವಾತನೇ ನಿನಗೆ ಸ್ತೋತ್ರ ಕರ್ತನೆ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಶಾಲಿಯೂ ಆಗಿದೆಯಲ್ಲ ಕರ್ತನೆ. ಅಪ್ಪ, ಈ ದಿನದಲ್ಲಿ ಕರ್ತನೆ ಅಪ್ಪ, ಈ ಭಾನುವಾರದ ದಿನದಲ್ಲಿ ನೀನು ಎಲ್ಲರೂ ಸೇರಿ ಕರ್ತನೆ ಅಪ್ಪ ನಿನ್ನಲ್ಲಿ ಆರಾಧನೆ ಮಾಡುವಂತೆ ನೀನು ಸಹಾಯ ಮಾಡಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೇವೆ ಕರ್ತನೆ ಅಪ್ಪ. ಅಪ್ಪ, ಯಾರು ಆರಾಧನೆಯನ್ನು ನೋಡ್ತಾ ಇದ್ದಾರೆ ಕರ್ತನೆ ಅಪ್ಪ, ಪ್ರತಿಯೊಬ್ಬೊಬ್ಬರ ಕರ್ತನೆ ಮನೆಯಲ್ಲಿ ಕರ್ತನೆ ಅಪ್ಪ ದೊಡ್ಡ ಬಿಡುಗಡೆನೋ ದೊಡ್ಡ ಆಶೀರ್ವಾದವನ್ನು ನಾವು ಕಾಣುವಂತೆ ನೀನು ಸಹಾಯ ಮಾಡು ಕರ್ತನೆ ಅಪ್ಪ. ದೇವರೇ, ಇದುವರೆಗೂ ಕರ್ತನೆ ಅಪ್ಪ ಯಾರು ಆರಾಧನೆಯಲ್ಲಿ ಭಾಗವಹಿಸೋಕ್ಕಾಗ್ತಾ ಇಲ್ವೋ ಅವ್ರನ್ನೆಲ್ಲರನ್ನು ನೀನು ಸಂಧಿಸು ಕರ್ತನೆ ಅಪ್ಪ. ತಕ್ಕ ಸಮಯದಲ್ಲಿ ಕರ್ತನೆ ಅಪ್ಪ ಅವ್ರ ಆರಾಧನೆಯಲ್ಲಿ ಭಾಗವಹಿಸುವಂತೆ ನೀನು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ನಿನ್ನ ಅದ್ಭುತ ಕಾರ್ಯಗಳು ನಡೀಲಿ ಕರ್ತನೆ ಅಪ್ಪ. ತಂದೆ ದೇವರೇ, ಈ ಲಾಕ್ಡೌನ್ ಸಮಯದಲ್ಲೂ ಕರ್ತನೆ ಅಪ್ಪ ನಿನ್ನ ಮಹಿಮೆ ಕರ್ತನೆ ಅಪ್ಪ ಇಲ್ಲಿರುವ ಪ್ರತಿಯೊಬ್ಬೊಬ್ಬರಿಗೆ ನೀನು ತೋರ್ಪಡಿಸಿರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಅಪ್ಪ, ನಿನ್ನ ಮಹಿಮೆಯಾಗಿ ಕರ್ತನೆ ಅಪ್ಪ ನಿನ್ನ ಕಾರ್ಯ ನಡೆಸಿರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ ಕರ್ತನೆ. ಬೇಗನೆ ಕರ್ತನೆ ಅಪ್ಪ ಈ ಎಲ್ಲ ಕಾರ್ಯಗಳಿಂದ ನಮಗೆ ಬಿಡುಗಡೆಯನ್ನು ಮಾಡಿ ಕರ್ತನೆ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ನಾವು ಆರಾಧಿಸುವಂತೆ ಕರ್ತನೆ ಅಪ್ಪ, ನಾವು ಆಲಯಕ್ಕೆ ಬಂದು ಆರಾಧನೆ ಮಾಡುವಂತೆ ನೀನು ಸಹಾಯ ಮಾಡಿರುವುದಕ್ಕಾಗಿ ಸ್ತೋತ್ರ ಹೇಳ್ತಾ ಯೇಸುವಿನ ನಾಮದಲ್ಲಿ ಬೇಡ್ತೇವೆ ನನ್ನ ಜೀವಳ ಕರ್ತನೆ. ಆಮೇಲೆ ಹಾಡನ್ನು ಸೇರಿ ಹಾಡನ್ನು. ಪರಲೋಕದಲ್ಲಿರುವ ತಂದೆಯೇ, ಪರಿಶುದ್ಧವಾದುದು ನಿನ್ನ ನಾಮ. ಸ್ತುತಿಸಲು ನೀ ಯೋಗ್ಯನು, ನಮ್ಮನ್ನು ಕ್ಷಮಿಸಲು ನಿನ್ನ ಯೋಗ್ಯನು. ಎಷ್ಟು ಜನ ಒಪ್ಕೊಳ್ತೀರಾ? ನಮ್ಮ ದೇವರು ನಿಜವಾಗಿಯೂ ಸತ್ಯವಾಗಿಯೂ ಆತನ ಸ್ತುತಿಗೆ ಯೋಗ್ಯನು. ಸೇರಿ ಹಾಡಿ ಮಹಿಮೆ ಪಡಿಸೋಣ. ಭಯಭಕ್ತಿಯಿಂದ ನಾವು ಹಾಡನ್ನು 2-3 ಕೂಡಿರುವಾಗ ನಿಮ್ಮ ಮಧ್ಯದಲ್ಲಿ ನಾನು ಇದ್ದೇನೆ ಅಂತ ಹೇಳಿದ್ದಾರೆ. ಆಗ ನಿಮ್ಮ ಮನೇಲಿ ಇರ್ಬೋದು, ಆದರೆ ದೇವರು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಮಧ್ಯದಲ್ಲಿ ಇದ್ದಾರೆ. ಸೇರಿ ಹಾಡೋಣ ನಾವು. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದುದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದುದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಕ್ಷಮಿಸಲಿಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಹಾಗೆ ಒಂದು ಕೈ ಎತ್ತಿ ಆರಾಧನೆ 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 ಆರಾಧನೆ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಭೂಲೋಕದಲ್ಲಿ
ನನ್ನಲ್ಲಿಯೂ ದೇವ ನಿನ್ ಚಿತ್ತ ನೆರವೇರಲಿ. ಸಂತೋಷವಾಗಿ ಆರಾಧನೆ 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 ಆರಾಧನೆ. ಜೀವದ ರೊಟ್ಟಿ ನೀನೆ ದೇವಾ, ಜೀವ ಜಲವು ನೀನೆ ದೇವಾ, ಜೀವದ ರೊಟ್ಟಿ ನೀನೆ ದೇವಾ, ಜೀವ ಜಲವು ನೀನೆ ದೇವಾ. ಅನುದಿನ ಆಹಾರವ ನನಗೆ ನೀ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ. ಅನುದಿನ ಆಹಾರವ ನನಗೆ ನೀ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ. ಸಂತೋಷವಾಗಿ worship you Lord. God, you are worthy to be praised Lord. ಸರ್ವಶಕ್ತನಾದ ದೇವರೇ ಆರಾಧಿಸುತ್ತೇವೆ ದೇವರಪ್ಪ, ನಿಮ್ಮನ್ನು ಆರಾಧಿಸುತ್ತೇವೆ. ಯಾರನ್ನು ಆರಾಧಿಸಲು ಸಾಧ್ಯ ದೇವರೇ? ನಿಮ್ಮನ್ನೇ ನಾವು ಆರಾಧಿಸುತ್ತೇವೆ. ಆರಾಧನೆ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ, ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಇತರರ ತಪ್ಪುಗಳನ್ನು ನಾಶವಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಇತರ ತಪ್ಪುಗಳನ್ನು ನಾಶವಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಆರಾಧನೆ 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 ಆರಾಧನೆ. ಒಂದು ಸಾರಿ ಕೂಡ ಆರಾಧನೆ 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 ಆರಾಧನೆ. Thank you Jesus, thank you Jesus. ವಾರ ದೇವರು ಮಾಡಿದ ಮೇಲುಗಳಾಗಿ 3 ತಿಂಗಳು ನಡೆಸಿ 4 ತಿಂಗಳು ಕಾಣುವಂತೆ ಕೊಟ್ಟ ಕೃಪೆಗಾಗಿ ಸಾರಿ ಕೂಡ thank you Jesus, thank you Jesus, thank you Jesus. ಕೈಗಳೆತ್ತಿ ಆರಾಧನೆ 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 ಆರಾಧನೆ. ಹಾಗೆ ಕೈಗಳನ್ನು ಚಪ್ಪಳ ಹಾಕಿ ಅಲ್ಲ ಅನ್ಯ ಭಾಷೆ ಬರೋರು ಹಾಗೇ ದೇವರನ್ನ ಸ್ತುತಿಸ್ರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಎಷ್ಟು ಜನ ಕೇಳಿಕೊಂಡ್ರಿ ಇತರನ್ನು ಕ್ಷಮಿಸುವಂತೆ ಕ್ರಿಸ್ತನ ಆ ಮನಸ್ಸು ನಮಗೆ ಕೊಡು ದೇವರೇ ಅಂತ ಎಷ್ಟು ಜನ ಕೇಳ್ಕೊಂಡಿರಿ. ನೋಡಿ, ದೇವರು ಮನುಷ್ಯರಿಗೆ ಏನು ವ್ಯತ್ಯಾಸ ಅಂದರೆ
ಅನೇಕ ಸಮಯದಲ್ಲಿ ಮನುಷ್ಯನ ಮನ್ನಿಸ್ತೀವಿ, ಮರೆಯೋದಿಲ್ಲ. ಆದರೆ ದೇವರು ಮನ್ನಿಸುವುದು ಮಾತ್ರ ಅಲ್ಲ, ನಮ್ಮ ದೇವರು ಮರ್ತೋಗ್ಬಿಡ್ತಾರೆ. ನೀವು ಕೆಲವು ಸಮಯದಲ್ಲಿ ಯಾವುದಾದ್ರೆ ದೇವರ ಹತ್ರ ಯಾವುದೋ ಒಂದು ತಪ್ಪು ಮಾಡಿ ಕ್ಷಮೆ ಕೇಳಿರ್ತೀರ ಅಂತ ತಿಳ್ಕೊಳ್ಳಿ. ನೀವು ಸ್ವಲ್ಪ ದಿನ ಹತ್ರ ಆಗಿದ್ಮೇಲೆ ಮತ್ತೆ ಆ ದೇವ್ರ ಹತ್ರ ಹೋಗಿ ಅದ್ರ ಬಗ್ಗೆ ಮಾತಾಡಿದರೆ ದೇವ್ರು ಹೇಳ್ತಾರೆ ನನಗೆ ಗೊತ್ತಿಲ್ವಲ್ಲ. ಯಾಕಂದರೆ ಅವರು ಕ್ಷಮಿಸಿ ಅವರು ಮರ್ತು ಬಿಡುವ ದೇವರಾಗಿದ್ದಾರೆ. ಆಮೆನ್. ಅಂತ ಒಳ್ಳೆ ದೇವರನ್ನೇ ಇವತ್ತು ನಾನು ನೀವು ಆರಾಧಿಸಲಿಕ್ಕೆ ಬಂದಿದ್ದೀವಿ. ಕೀರ್ತನೆಗಾರ ಹೇಳ್ತಾನೆ, ನಾನು ದೇವರನ್ನ ಸ್ತುತಿಸುವಾಗ ಒಂದು ವೇಳೆ ನನಗೆ ಆಪತ್ತು ಕಾಲ ಬರುವಾಗ ದೇವರನ್ನ ಗುಪ್ತ ಸ್ಥಳಗಳಲ್ಲಿ ಆತ ಕೊಡುವನು ಅಂತ ಆತನ ಹೇಳಿದ ನಾನು ನೋಡ್ತೀವಿ. ಅದೇ ಸತ್ಯ. ಇವತ್ತು ನಾವು ದೇವರನ್ನ ನಾವು ಆರಾಧಿಸುವಾಗ ಒಂದು ವೇಳೆ ನಮ್ಗೆ ಏನೇ ನಾಳೆ ದಿನದಲ್ಲಿ ತೊಂದರೆಗಳು ಬಂದರೆ ಕೂಡ ನಮ್ಮ ದೇವರು ಕಾಪಾಡುವರಾಗಿರ್ತಾರೆ, ದೇವರು ಕಾಪಾಡುತ್ತಾರೆ. ನನ್ನ ಜೊತೆ ಸೇರಿ ಹೇಳಿ, ಆತನ ಸ್ತುತಿಯು ಯಾವಾಗಲೂ ನನ್ನ ಬಾಯಲ್ಲಿ ಇರುತ್ತದೆ. ಎಷ್ಟು ಸ್ತುತಿಸ್ತೀರಾ ನೋಡಿ. ರೋಮಪುರದವರಿಗೆ ಬರೆದಿರೋ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ಓದಿ, ಅವರು ದೇವರನ್ನ ತಿಳಿದಿದ್ರೆ ಕೂಡ ದೇವರನ್ನು ಘನಪಡಿಸಲಿಲ್ಲ, ದೇವರನ್ನು ಮಹಿಮೆ ಪಡಿಸದೆ ಹೋದರು. ಆದ ಕಾರಣ ಏನಾಯ್ತು ಗೊತ್ತಾ, ಅವರ ಮನಸ್ಸು ಮಂಕಾಗ್ಬಿಡ್ತಂತೆ, ಅವರ ಮನಸ್ಸು ಕತ್ತಲೆ ಆಗ್ಬಿಡ್ತು. ಅಂದರೆ ಅದರ ಅರ್ಥ ಏನಂತ ಹೇಳೋ ಸಮಯದಲ್ಲಿ ಯಾವಾಗ ನಾವು ಸ್ತುತಿಸ್ತೀವಿ ನಮಗೆ ಸ್ಟ್ರಾಂಗ್, ನಮ್ಮ ಮೈಂಡ್ ಬ್ರೈಟ್ ಆಗಿರ್ತದೆ. ಏನೇ ಬಂದರೂ ಕೂಡ ಇಲ್ಲ ದೇವರು ನೋಡ್ಕೊಳ್ತಾರೆ. ಆ ಶಾರದಾ ಮೇಷಕ್ ಅಬೇದ್ನೆಗಳಿದ್ರಲ್ಲ, ನಮ್ಮ ದೇವರು ಬಿಡಿಸಲು ಶಕ್ತನಾಗಿದೆ, ಬಿಡಿಸಿದ್ರೆ ಕೂಡ ಪರವಾಗಿಲ್ಲ, ನಮ್ಮ ದೇವರಿಗೆ ನಾವು ಸ್ತೋತ್ರ ಮಾಡ್ತೀವಿ ಅಂತ. ಹಾಗೆ ಆ ರೀತಿಯಲ್ಲಿ ಬ್ರೈಟ್ ಆಗಿರ್ತದೆ. ಏನೇ ಬಂದರೆ ಕೂಡ ಸೋತು ಹೋಗೋದಿಲ್ಲ. ನಾವು ಯಾವಾಗ ಸ್ತುತಿಸೋದಿಲ್ಲ ಅಲ್ವಾ, ನಾವು ಯಾವಾಗ ದೇವರನ್ನು ಘನಪಡಿಸ್ತೀವಿ ಮನಸ್ಸು ಅದು ಕತ್ತಲೆ ಆಗ್ಬಿಡ್ತದೆ. ಅಂದರೆ ಏನಾದರೂ ಒಂದು ಚಿಕ್ಕ ಒಂದು ಬಂದುಬಿಟ್ರೆ ತಕ್ಷಣ ಇಸ್ರೇಲ್ ಜನ ಥರ ಗುಣಗುಡಿಸ್ತೀವಿ, ನಾನು ಚರ್ಚಿಗೆ ಹೋಗೋದಿಲ್ಲ, ನಾವು ಅದು ಮಾಡೋದಿಲ್ಲ, ಇದು ಮಾಡಿದಿಲ್ಲ, ಮತ್ತು ಯಾಕೆ ನಮಗೆ ಯಾಕೆ ಈ ಥರ ಆಯಿತು ಅಂತ ಹಾಗೆ ಹೋಗ್ಬಿಡೋದಕ್ಕೆ ಯಾವಾಗಲೂ ದೇವನ ಸ್ತುತಿಸೋಣ. ಆಮೆನ್. ಆ ಒಳ್ಳೆ ದೇವರನ್ನ ಒಂದು ಹಾಡು ಕೂಡ, ಆರಾಧನೆ ನನ್ನ ತಂದೆಗೆ, ಆರಾಧನೆ ನನ್ನ ಯೇಸು ರಾಜನಿಗೆ, ಆರಾಧನೆ ಪವಿತ್ರಾತ್ಮನಿಗೆ. ಆ ಹಾಡನ್ನು ಒಂದು ಸಾರಿ 2 ಪಕ್ಷಿಗಳು, ಚಿಕ್ಕ ಪಕ್ಷಿಗಳು ಗಿಡ ಮೇಲೆ ಕೂತ್ಕೊಂಡು ತಮ್ಮೊಳಗೆ ಮಾತಾಡ್ಕೊಂಡಂತೆ. ಒಂದು ಪಕ್ಷಿ ನೋಡಿ ಇನ್ನೊಂದು ಪಕ್ಷಿ ಹೇಳ್ತಾರೆ, ಈ ಜನ ಯಾಕೆ ಇಷ್ಟೊಂದು ಯಾವಾಗ ನೋಡಿದ್ರು ಅಲ್ಲಿ ಹೋಗ್ತಾ ಇರ್ತಾರೆ, ಇಲ್ಲಿ ಬರ್ತಾರೆ, ಅಷ್ಟು ಟೆನ್ಷನ್ ಆಗಿರ್ತಾರಲ್ಲ, ಇವರು ವಿಶ್ರಾಂತಿನೇ ತಗೊಳ್ಳೋದಿಲ್ಲವಲ್ಲ, ಯಾವಾಗ ನೋಡಿದ್ರೂ ಇವರು ತುಂಬ ಒಂಥರ ಗಲಿಬಿಲಿ ಇರ್ತಾರಲ್ಲ ಅಂತ ಒಂದು ಪಕ್ಷಿ ಇನ್ನೊಂದು ಪಕ್ಷಿಗೆ ಹೇಳ್ತದಂತೆ. ಆವಾಗ ಆ ಪಕ್ಷಿ ಇದಕ್ಕೆ ಹೇಳ್ತದೆ, ಈಗ ನಮ್ಮನ್ನು ಪೋಷಿಸೋಕ್ಕೆ ಒಂದು ತಂದೆ ಇದ್ದಾರೆ ಅಲ್ವಾ, ನಾವು ಬಿತ್ತೋದಿಲ್ಲ ಕುಯ್ಯೋದಿಲ್ಲ, ನಮಗೆ ಪೋಷಿಸಲಿಕ್ಕೆ ಒಂದು ತಂದೆ ಇದ್ದಾರೆ. ಆ ರೀತಿಯಲ್ಲಿ ಅವ್ರಿಗೂ ಒಂದು ತಂದೆ ಇದ್ದಾರೆ ಅಂತ ಅವ್ರಿಗೆ ತಿಳುವಳಿಕೆ ಇಲ್ಲ. ಅದಕ್ಕೇ ಯಾವಾಗ ನೋಡಿದ್ರೆ ಕೂಡ ಅವ್ರು ಏನಾಗ್ತಾರೆ, ಟೆನ್ಷನಲ್ಲಿ ಇದ್ದಾರೆ ಅಂತ ಆ ಪಕ್ಷಿ ಹೇಳಿದಂತೆ. ನಾವು ಯೋಚನೆ ಮಾಡುವಾಗ ನಿಜ ಅಂತ ಅನಿಸ್ತದೆ. ಅನೇಕ ಸಮಯದಲ್ಲಿ ನನಗೂ ನಿಮಗೊಂದು ಒಳ್ಳೆ ತಂದೆ ಇದ್ದಾರೆ ಅಂತಲೇ ಮರ್ತು ಬಿಡ್ತೀವಿ. ಚಿಕ್ಕ ಚಿಕ್ಕ ಕಾರ್ಯದಲ್ಲಿ ಭಯಪಡ್ತೀವಿ. ಭಯಪಡಬೇಡಿ. ನಾನು ಹೇಳ್ತೀನಿ ನೋಡಿ, ಪರಿಸ್ಥಿತಿ ಇವತ್ತು ಹೇಗಿದ್ರೆ ಕೂಡ ಬೇಗ ನಾನು ಹೇಳ್ತೀನಿ ನೋಡಿ, ನಾವೆಲ್ಲ ಕೂಡಿ ಆರಾಧಿಸುವ ದಿನ ಅದು ಬೇಗ ಬರುವುದಾಗಿರ್ತದೆ. ದೇವ್ರ ಚಿತ್ತ ಆದರೆ ಭಾನುವಾರನೇ ಒಂದೇ ಒಂದು ಮಾತು ದೇವರು ಹೇಳಿದರೆ ಸಾಕು, ನಾವು ಕೂಡಿ ಆರಾಧಿಸುವರಾಗಿರ್ತೀವಿ. ಅದುವರೆಗೂ ನಾವು ಆ ಸರ್ಕಾರಕ್ಕೆ ವಿಧೇಯರಾಗಿರನ್ನ. ಯೇಸು ಸ್ವಾಮಿ ಹೇಳಿದರು, ಪೌಲ್ ಕೂಡ ಬರೆದಿಟ್ಟಿದ್ದಾರೆ, ನಿಮ್ಮ ಅಧಿಕಾರಿಗಳಿಗೆ ನೀವು ವಿಧೇಯರಾಗಿರಿ ಅಂತ. ಅದರಿಂದ ನಾವು ವಿಧೇಯರಾಗಿರೋಣ. ಇರೋ ಸ್ಥಳದಲ್ಲಿ ಚೆನ್ನಾಗಿ ಕೈಗಳು ಚಪ್ಪಳೆ ಹಾಕಿ ಸೇರಿ ಹಾಡೋಣ. ನಾವು ನಮ್ಮ ತಂದೆಯನ್ನು ಆರಾಧಿಸಿ ನಮ್ಮ ಮಹಿಮೆ ಪಡಿಸೋಣ. ಆರಾಧನೆ ನನ್ನ ತಂದೆಗೆ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಪವಿತ್ರಾತ್ಮನಿಗೆ, ಜೀವಾಂತ್ಯ ದಿನವೆಲ್ಲ ಆರಾಧನೆ. ಆರಾಧನೆ ನನ್ನ ತಂದೆಗೆ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಪವಿತ್ರಾತ್ಮನಿಗೆ, ಜೀವಾಂತ್ಯ ದಿನವೆಲ್ಲ ಆರಾಧನೆ. ಆರಾಧನೆ ಆರಾಧನೆ ಸಂತೋಷದಿಂದ ಆರಾಧನೆ ಅಂದ್ರೆ ಮಹಿಮೆ. ಆರಾಧನೆ ಎಲ್ರೋಹಿ ಆರಾಧನೆ ನನ್ನ ನೋಡುವಾತನೇ, ಆರಾಧನೆ ಎಲ್ರೋಹಿ ಆರಾಧನೆ ನನ್ನ ನೋಡುವಾತನೇ, ಆರಾಧನೆ
ಎಲ್ ಶಡಾಯ ಆರಾಧನೆ, ಸರ್ವಶಕ್ತನೇ ಆರಾಧನೆ. ಯೌವನಸ್ಥನೇ ಎಲ್ ಶಡಾಯ ಆರಾಧನೆ, ಸರ್ವಶಕ್ತನೇ ಆರಾಧನೆ. ಆರಾಧನೆ 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 ಆರಾಧನೆ. ಯೆಹೋವಾ ರಫಾ ಆರಾಧನೆ, ನನ್ನ ಸೌಖ್ಯದಾತನೇ ಆರಾಧನೆ. ಯೆಹೋವಾ ರಫಾ ಆರಾಧನೆ, ನನ್ನ ಸೌಖ್ಯದಾತನೇ ಆರಾಧನೆ. ಯೆಹೋವಾ ರೂವಾ ಆರಾಧನೆ, ಒಳ್ಳೆ ಕುರ್ಬಾನೆ ಆರಾಧನೆ. ಯೆಹೋವಾ ರೂವಾ ಆರಾಧನೆ, ಒಳ್ಳೆ ಕುರ್ಬಾನೆ ಆರಾಧನೆ. ಆರಾಧನೆ 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 ಆರಾಧನೆ. ಯೆಹೋವಾ ನಿಸಿ ಆರಾಧನೆ, ನನಗೆ ಜಯ ಕೊಡುವಾತನೇ ಆರಾಧನೆ. ಯೆಹೋವಾ ನಿಸಿ ಆರಾಧನೆ, ನನಗೆ ಜಯ ಕೊಡುವವನೇ ಆರಾಧನೆ. ಯೆಹೋವಾ ಶಾಲೋಮ್ ಆರಾಧನೆ, ಸಮಾಧಾನ ಪ್ರಭುವೇ ಆರಾಧನೆ. ದೇವರ ಸಮಾಧಾನ ಪ್ರಭು ಯೆಹೋವಾ ಶಾಲೋಮ್. ಯೇಸುವಿನ ನಾಮದಲ್ಲಿ ಆರಾಧನೆಯಲ್ಲಿ ಒಂದು ವೇಳೆ ಸಮಾಧಾನ ಇಲ್ಲದಿದ್ದರೆ ಯೇಸುವಿನ ನಾಮದಲ್ಲಿ ದೈವಿಕ ಸಮಾಧಾನ ಕುಟುಂಬದ ಮೇಲೆ ಇಳಿದು ಬರಲಿ ಅಂತ ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ. ಆರಾಧನೆ ಆರಾಧನೆ. ಸರಿಯಳಿ ಎಲ್ ರೋಹಿ ಆರಾಧನೆ, ನನ್ನ ನೋಡುವಾತನೇ ಆರಾಧನೆ. ಎಲ್ ರೋಹಿ ಆರಾಧನೆ, ನನ್ನ ನೋಡುವಾತನೇ ಆರಾಧನೆ. ಎಲ್ ಶಡಾಯ ಆರಾಧನೆ, ಸರ್ವಶಕ್ತನೇ ಆರಾಧನೆ. ಎಲ್ ಶಡಾಯ ಆರಾಧನೆ, ಸರ್ವಶಕ್ತನೇ ಆರಾಧನೆ. ಆರಾಧನೆ ಆರಾಧನೆ. ಕೀರ್ತನೆಗಾರ ಹೇಳ್ತಾರೆ, ಬನ್ನಿ ನನ್ನೊಟ್ಟಿಗೆ ದೇವರನ್ನು ಮಹಿಮೆ ಪಡಿಸಿರಿ. ಆರಾಧನೆ. ಯೆಹೋವಾ ರಫಾ ಆರಾಧನೆ, ನನಗೆ ಸೌಖ್ಯ ನೋಡುವವನೇ ಆರಾಧನೆ. ಯೆಹೋವಾ ರಫಾ ಆರಾಧನೆ, ನನ್ನ ಸೌಖ್ಯದಾತನೇ ಆರಾಧನೆ. ಯೆಹೋವಾ ರೂವಾ ಆರಾಧನೆ, ಒಳ್ಳೆ ಕುರ್ಬಾನೆ ಆರಾಧನೆ. ಯೆಹೋವಾ ರೂವಾ ಆರಾಧನೆ, ಒಳ್ಳೆ ಕುರ್ಬಾನೆ ಆರಾಧನೆ. ಆರಾಧನೆ 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 ಆರಾಧನೆ. ಯೆಹೋವಾ ನಿಸಿ ಆರಾಧನೆ, ನನಗೆ ಜಯ ಕೊಡುವವನೇ ಆರಾಧನೆ. ಏಳು ಸೋಲಲ್ಲಿ ಇರ್ಬೋದು, ಯೇಸುವಿನ ನಾಮದಲ್ಲಿ ನನಗೆ ನಿಮ್ಮ ಬಿಸಿನೆಸ್ ಜಯ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಜಯ. ಯೆಹೋವಾ ಶಾಲೋಮ್ ಆರಾಧನೆ, ಸಮಾಧಾನ ಪ್ರಭುವೇ ಆರಾಧನೆ. ಯೆಹೋವಾ ಶಾಲೋಮ್ ಆರಾಧನೆ, ಸಮಾಧಾನ ಪ್ರಭುವೇ ಆರಾಧನೆ. ಆರಾಧನೆ ಆರಾಧನೆ ಆರಾಧನೆ. ಸಿಂಹಾಸನದಲ್ಲಿ ಸಿಂಹಾಗಿರುವಾತನೇ ಆರಾಧನೆ. ನನ್ನ ತಂದೆಗೆ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಪವಿತ್ರಾತ್ಮನಿಗೆ ಜೀವಂತ್ಯ ದಿನವೆಲ್ಲ ಆರಾಧನೆ. ಆರಾಧನೆ ನನ್ನ ತಂದೆಗೆ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಪವಿತ್ರಾತ್ಮನಿಗೆ ಜೀವಾಂತ್ಯ ದಿನವೆಲ್ಲ ಆರಾಧನೆ. ಆರಾಧನೆ ಆರಾಧನೆ. We worship you, Lord. ಆರಾಧನೆ ಆರಾಧನೆ. ಹಾಗೆ ಕೈಗಳು ಚಲಿಸಿ, ಕೈಗಳು ಚಲಿಸಿ. ಆರಾಧನೆ
ಆರಾಧನೆ. ಹಾಗೆ ಒಳ್ಳೆ ಕೈಗಳನ್ನ ಚಪ್ಪಳ ಹಾಕಿ ದೇವರನ್ನ ಮಹಿಮೆ ಪಡಿಸೋಣ. ನಮ್ಮ ಮಧ್ಯದಲ್ಲಿ ಸೈಮನ್ ಮೋಸಸ್ ಪಾಸ್ಟರ್ ಒಂದ್ಸಲಿ ಬಂದಿದ್ದರು. ಅವ್ರು ಹೇಳಿದರು, ಕೆಲವು ಘನವಾದ ವ್ಯಕ್ತಿಗೆ ಹೀಗೆ ಚಪ್ಪಳೆ ಹಾಕ್ತೀವಿ, ಆದರೆ ದೇವರಿಗೆ ನಮ್ಮ ತಲೆಗಳ ಮೇಲೆ ಕೈ ಎತ್ತಿ ನಾವು ದೇವ್ರನ್ನ ಚಪ್ಪಳೆ ಹಾಕ್ತೀವಿ. ಯಾಕೆಂದರೆ ಆತನೆಲ್ಲ ನಾಮದಲ್ಲೂ ಮೇಲಾದ ನಾಮ, ಎಲ್ಲ ಮಹಿಮೆಗೂ ಆತನೇ ಪಾತ್ರನಾಗಿರೋದ್ರಿಂದ ಮನೆಯಲ್ಲಿ ತಾನೇ ಇದ್ದೀರಾ, ಒಂದು ಸಾರಿ ನೀವು ತಲೆಗಳಿಗೆ ಮೇಲೆ ಕೈ ಎತ್ತಿ ಹಾಗೆ ದೇವರನ್ನ ಚಪ್ಪಳ ಹಾಕಿ ನಾವು ದೇವ್ರನ್ನ ಮಹಿಮೆ ಪಡಿಸೋಣ. ದೇವರು ಸ್ತುತಿಗೆ ಪಾತ್ರನಾಗಿದ್ದಾರೆ. ಮತ್ತೊಂದು ನಿಮಗೆ ಒಂದು ಸತ್ಯ ಹೇಳ್ಕೊಡ್ತೀನಿ ನೋಡಿ. ಯಾಕೆ ನಾವು ದೇವ್ರನ್ನ ಸ್ತುತಿಸಬೇಕು ಗೊತ್ತಾ? ದೇವರ ಸ್ತುತಿ, ನಾವು ದೇವರನ್ನ ಸ್ತುತಿಸುವಾಗ ಅದು ದೇವರಿಗೆ ಸಿಂಹಾಸನವಾಗಿ ಅದು ಮಾರ್ಪಡುತ್ತದೆ. ಆ ಸಿಂಹಾಸನಲ್ಲಿ ಅವರು ಸಿಂಹಾಸನನಾಗಿ ನಮ್ಮನ್ನು ಕಾಣುವ ದೇವರು, ನಮ್ಮನ್ನು ಆಶೀರ್ವದಿಸುವ ದೇವರಾಗಿರ್ತಾರೆ. ಪರಲೋಕದಲ್ಲಿ ಅವರಿಗೆ ಒಂದು ಸಿಂಹಾಸನ ಇದೆ, ಅದು ನಿಜ. ಅದನ್ನು ಸ್ತುತಿಸುವಾಗ ಆ ಸ್ತುತಿಯೇ ಆತನಿಗೆ ಸಿಂಹಾಸನವಾಗಿರ್ತದೆ. ಎರಡನೇದಾಗಿ ನೋಡಿ, ಸ್ತುತಿಸುವಾಗ ಏನಾಗ್ತದೆ ಅಂತ ಹೇಳೋ ಸಮಯದಲ್ಲಿ, ಈಗ ನಿಮಗೆ ಅನಾರೋಗ್ಯ ಇದೆ ಅಂತ ತಿಳ್ಕೊಳ್ಳಿ. ಡಾಕ್ಟ್ರ್ ಹೇಳಿರ್ತಾರೆ ನಿಮ್ಗೆ ಏನಾಗ್ತದೆ, ನಿಮಗೆ ಡಾಕ್ಟ್ರ್ ಏನು ಹೇಳಿರ್ತಾರೆ ಅಂದರೆ ಇದು ಸ್ವಲ್ಪ ನೋಡಬೇಕು, ಇದು ಸ್ವಲ್ಪ ಕಾಂಪ್ಲಿಕೇಟ್ ಕೇಸ್, ಹಂಗೆ ಹಿಂಗಂತ ಹೇಳಿರ್ತಾರೆ. ನಿಮಗೆ ಭಯ ಇರ್ತದೆ. ಆದರೆ ನೀವು ಆರಾಧಿಸುವಾಗ ಏನಾಗ್ತದೆ, ಈಗ ನಾವು ಹಾಡಿದ್ದು ನಾವು ಯೆಹೋವಾ ರಾಫಾ, ಆರಾಧನೆ ನನಗೆ ಸೌಖ್ಯ ಕೊಡುವಾತನೇ ನಿನಗೆ ಆರಾಧನೆ. ನೋಡಿ, ಅದನ್ನು ಆರಾಧಿಸುವಾಗ ಏನಾಗ್ತದೆ, ಆ ವಾಕ್ಯಗಳು ನಮಗೆ ನಂಬಿಕೆ ತರ್ತದೆ. ಈಗ ದೇವ್ರ ವಾಕ್ಯ ಹೇಳ್ತದೆ, ನಂಬುವನಿಗೆ ಎಲ್ಲ ಸಾಧ್ಯ. ಈಗ ಅಲ್ಲಿ ಡಾಕ್ಟ್ರನ್ನ ಹೇಳಿರ್ತಾರೆ, ಅದು ತಪ್ಪಂತ ಹೇಳೋದಿಲ್ಲ, ಅದು ಓದಿದಾರೆ ಅವ್ರು ಹೇಳ್ತಾರೆ. ಆದರೆ ಯಾವಾಗ ನೀವು ಸ್ತುತಿಸ್ತೀರಾ, ಆ ಸ್ತುತಿಗಳ ಆ ದೇವರ ವಾಕ್ಯಗಳಲ್ಲಿ ಜೀವ ಇರ್ತದೆ. ಆ ಜೀವ ನಿಮಗೆ ನಂಬಿಕೆ ತರ್ತದೆ. ಆ ನಂಬಿಕೆ ಬಂದ ತಕ್ಷಣ ಸೌಖ್ಯ, ನಂಬಿಕೆ ಬಂದ ತಕ್ಷಣ ಬಿಡುಗಡೆ, ನಂಬಿಕೆ ಬಂದ ತಕ್ಷಣ ಮಹಿಮೆ. ಅದಕ್ಕೇನೆ ಮಾರ್ತಾಳನ್ನ ಮರಿಯಳನ್ನ ನೋಡಿ ಯೇಸು ಸ್ವಾಮಿ ಹೇಳಿದ್ರು, ಅಮ್ಮ ನಾನೇ ಪುನರುತ್ಥಾನವು ಜೀವವಾಗಿದ್ದೀನಿ, ನೀನೇನೇ ಯೋಚನೆ ಮಾಡಿ, ನೀನು ನಂಬು, ನಿಮ್ಮ ಸಹೋದರನ ಜೀವವಾಗಿ ನೀವು ನೋಡ್ತೀರ. ಆಗ ಆ ನಂಬಿಕೆ ಬರ್ತದೆ. ಆರಾಧಿಸುವ ಸಮಯದಲ್ಲಿ ನಮಗೆ ನಂಬಿಕೆ ಬರ್ತದೆ. ದೇವರಿಗೆ ಏನಾಗ್ತದೆ, ಅದು ಸಿಂಹಾಸನ. ಎಲ್ಲದಕ್ಕಿಂತ ಏನು ಗೊತ್ತಾ, ಆರಾಧನೆ ಮಾಡುವಾಗ ಸೈತಾನ ನಮ್ಮ ಮುಂದೆ ನಿಲ್ಲೋದಿಲ್ಲ. ನಮಗೆ ಒಂದು ಪಾಸ್ಟರ್ ನಮಗೆ ಬೈಬಲ್ ಸ್ಟಡಿ ನಡೆಸೋರಾಗಿರ್ತಾರೆ. ಅವ್ರು ಹೇಳಿದರು, ಒಂದು ಸಾರಿ ಅವರಿಗೆ ಯಾರೋ ಫೋನ್ ಮಾಡಿ ಹೇಳಿದಂತೆ, ಈ ಥರ ಒಂದು ಸಹೋದರಿಗೆ ಒಂದು ಅಶುದ್ಧ ಆತ್ಮ ಹಿಡ್ಕೊಂಡ್ಬಿಟ್ಟಿದೆ, ನೀವು ಸ್ವಲ್ಪ ಬಂದು ಬಿಡಿಸಿ ಅಂತ. ಅವರು ಪಂಚಶತಮಾನದ ಜನಗಳೆಲ್ಲ ಅವರು ಸಾಧಾರಣ ಒಂದು ಕ್ರೈಸ್ತ, ಪಾರಂಪರ್ಯ ಕ್ರೈಸ್ತರು. ಅಲ್ಲಿ ಹೋಗಿ ಅವ್ರನ್ನ ಬಿಡಿಸೋದಕ್ಕಾಗಿ ಪ್ರಾರ್ಥನೆ ಮಾಡಿದರೆ ಈ ಸಹೋದರಿ ಕೂಡ ಪ್ರಾರ್ಥನೆ ಮಾಡ್ತಾರಂತೆ. ಆಗ ಯೇಸುವಿನ ರಕ್ತ ಜಯ ಅಂದರೆ ಈ ಸಹೋದರಿ ಕೂಡ ಯೇಸುವಿನ ರಕ್ತ ಜಯ ಅಂತ ಹೇಳ್ತಿದೆ. ಆಗ ಪಾಸ್ಟರ್ ಅನ್ಯ ಭಾಷೆ ಮಾತಾಡಿದ್ರು, ಅದು ಕೂಡ ಆಕೆ ಕೂಡ ಅನ್ಯ ಭಾಷೆ ಮಾತಾಡ್ತಾರಂತೆ. ಪಾಸ್ಟರ್ ಕನ್ಫ್ಯೂಸ್ ಆಗಿಬಿಟ್ರು. ಮತ್ತು ಹೇಗೆ ಈಕೆಗೆ ಅಶುದ್ಧಾತ್ಮ ಇದೆ ಅಂತ ಇವ್ರು ನೋಡು ಹೀಗೆ ಹೇಳ್ತದೆ, ಈ ಸಹೋದರಿ ನೋಡಿದ್ರೆ ನಾನು ಹಾಡಿದ್ರೆ ಆಕೆ ಕೂಡ ಹಾಡ್ತಾ ಇದ್ದಲ್ಲ. ಆಗ ಒಂದು ನಿಮಿಷ ಹಾಗೇ ಕಣ್ಗಳು ಮುಚ್ಚಿ ಪವಿತ್ರಾತ್ಮನ ಹತ್ರ ಕೇಳಿದ್ರಂತೆ. ಪವಿತ್ರಾತ್ಮನ ಹೇಳಿದ್ರಂತೆ, ನೀನು ಆರಾಧನೆ ಮಾಡು. ಯಾಕಂದರೆ ಸೈತನ ಆರಾಧನೆ ಮಾಡೋ ಸ್ಥಳದಲ್ಲಿ ಅವನು ನಿಂತ್ಕೊಳ್ಳೋದು ಇಲ್ಲ, ಅವನು ಆರಾಧನೆ ಕೂಡ ಮಾಡೋದಿಲ್ಲ. ಅವನಿಗೆ ಆರಾಧನೆ ಅಂದರೆ ಆಗಲ್ಲ. ಅವಾಗ ಇವರೊಂದೇ ಒಂದು ಹಾಡನ್ನು ಹಾಗೆ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಆ ಸಹೋದರಿ ಅಲ್ಲೇ ದಪ್ಪಂದ ಬಿದ್ದಲು, ಅಶುದ್ಧಾತ್ಮ ಓಡಿ ಹೋಗ್ಬಿಡ್ತು. ಆಗ ನೋಡಿ, ಆರಾಧಿಸೋರು ಮುಂದೆ ಸೈತಾನ ಹತ್ತಿರಕ್ಕೆ ಕೂಡ ಬರುವುದಿಲ್ಲ. ಆರಾಧನೆ ನಮ್ಮ ಸುತ್ತಲೂ ಒಂದು ಮಹಿಮೆ ಅದು ಆವರಿಸಿಕೊಳ್ಳುವುದಾಗಿರ್ತದೆ. ಬರ್ಕ್ಮನ್ಸ್ ಅವರು ಒಂದು ತಮಿಳು ಹಾಡಲ್ಲಿ ಹಾಡುವಾಗ, ಆರಾಧನೆ ವೀರನಕ್ಕೆ ಪ್ರಮೋಷನ್ ನಿಶ್ಚಯ ಅಂತ ಹೇಳ್ತಾರೆ. ಆಗ ನಾನು ನೀವು ಆರಾಧಿಸುವುದಾಗಿದ್ದರೆ ಪ್ರಮೋಷನ್ ನಮಗೆ ನಿಶ್ಚಯ. ಅವ್ರು ಇನ್ನೊಂದು ಹೇಳ್ತಾರೆ ಆ ಹಾಡಲ್ಲಿ, ಆರಾಧನೆ ವೀರನಿಗೆ ಕೊಂಚಮೂ ಭಯಮಿಲ್ಲ. ಆರಾಧನೆ ಮಾಡ್ತಾರೆ ನೋಡಿ, ಅವ್ರಿಗೆ ಭಯ ಇರೋದಿಲ್ಲ. ಯಾಕೆಂದರೆ ಆರಾಧಿಸೋರಿಗೆ ದೇವರೇ ಬಲವಾಗಿರ್ತಾರೆ. ನೆಹಮ್ಯ 8ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಓದಿ. ಕನ್ನಡದಲ್ಲಿ ಹೇಗಿದೆ ಅಂದರೆ, ಕರ್ತನಲ್ಲಿ ಉಲ್ಲಾಸಿಸೋದು ನಮಗೆ ಆಶ್ರಯ ಅಂತ ಇರ್ತದೆ. ತಮಿಳು ಮತ್ತು ಇಂಗ್ಲೀಷಲ್ಲಿ ಓದಿ, ಕರ್ತನಲ್ಲಿ ನಾವು ಸಂತೋಷಿಸುವುದು ಅದು ನಮಗೆ ಬಲವಾಗಿದೆ. ಇವತ್ತು ಸಹೋದರನೇ, ಸಹೋದರಿಯೇ, ನಾನು ಈ ವಾಕ್ಯಗಳನ್ನು ಕೇಳ್ತಾ ಇದ್ದೆ, ಬಲಹೀನವಾಗಿದ್ದೀರಾ, ಆತ್ಮದಲ್ಲಿ ಬಲ ಇಲ್ವಾ, ನಮ್ಮ ಜೊತೆ ಸೇರಿ ಹಾಡಿ ಎಲ್ಲ ಕೊರತೆಗಳು ಹೋಗಿ ದೇವರ ಮಹಿಮೆ ನಿಮ್ಮನ್ನು ಆವರಿಸಿಕೊಳ್ಳುವುದಾಗಿರ್ತದೆ. ಒಂದು ಹಾಡು ಕೂಡ ಸೇರಿ ಹಾಡೋಣ ನಾವು. ಕರುಣಾಮಯನ್ನೇ, ಕೃಪಾಪೂರ್ಣನೇ, ನಿನಗೆ ಆರಾಧನೆ ದೇವರಪ್ಪ, ನಿಮಗೆ ಆರಾಧನೆ. ಇದರಲ್ಲಿ ಒಂದು ಚರಣ ನನಗೆ ಭಾಳ ಇಷ್ಟ. ಯಾವಾಗಲೂ ನನ್ನನ್ನು ಮರೆಯದಂತೆ ಅಂಗೈಯಲ್ಲಿ ಚಿತ್ರಿಸಿಕೊಂಡಿರುವೆ, ತಾಯಿಗಿಂತ ಮಿಗಿಲಾಗಿ ನೀನು ನನ್ನನ್ನು ಪ್ರೀತಿಸಿರುವೆ.
ನಮಗೆಲ್ಲರಿಗೂ ಗೊತ್ತು, ನಮ್ಮೆಲ್ಲರ ತಾಯಿ ನಮ್ಮೆಲ್ಲ ಪ್ರೀತಿ ಮಾಡ್ತಾರೆ. ನಾನು ಹೇಳ್ತೀನಿ ನೋಡಿ, ನಮ್ಮ ತಾಯಿಗೆ ಫೋನ್ ಮಾಡಿ ತಿಂಗಳುಗಳಾಗ್ಬಿಡ್ತದೆ. ಆಗ ಅವ್ರ ಮನಸ್ಸಲ್ಲಿ ಅವ್ರು ಸಮಾಧಾನ ಪಡಿಸ್ಕೊಳ್ತಾರಂತೆ. ಪರವಾಗಿಲ್ಲ ಬಿಡು, ನನ್ನ ಮಕ್ಕಳು ದೇವರ ಸೇವೆಯಲ್ಲಿ ಬ್ಯುಸಿ ಇದ್ದಾರೆ, ನಮ್ಮ ಅಣ್ಣ ಕೂಡ ಸೇವೆ ಮಾಡ್ತಾರೆ ಅಲ್ವಾ, ನಮ್ಮ ಮಕ್ಕಳು ಸೇವೆ ಮಾಡ್ತಾರೆ, ಅವ್ರು ದೇವ್ರ ಕಾರ್ಯದಲ್ಲಿ ಬ್ಯುಸಿ ಇದ್ದಾರೆ, ಅವ್ರು ನನಗೆ ಫೋನ್ ಮಾಡಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಅವ್ರು ಚೆನ್ನಾಗಿದ್ರೆ ಸಾಕು ಅಂತ ಯಾವಾಗಲೂ ಪ್ರಾರ್ಥನೆ ಮಾಡ್ತಾರಂತೆ. ಆಗ ನೋಡಿ, ಒಂದು ತಾಯಿ ತನ್ನ ಮಕ್ಕಳು ಅವ್ರನ್ನ ಘನಪಡಿಸಲಿಲ್ಲ ಅಂದರೆ ಕೂಡ, ಅವ್ರು ಅಷ್ಟು ಬ್ಯುಸಿಯಾಗಿದ್ದರೆ ಕೂಡ ಅವ್ರ ತಾಯಿ ಏನು ಇಷ್ಟಪಡ್ತಂದರೆ ಅವ್ರ ಮಕ್ಕಳು ಚೆನ್ನಾಗಿರಲಿ ಅಂತ. ಆಗ ಆ ತಾಯಿಗಿಂತಲೂ 1000 ಕೋಟಿಯಷ್ಟು ನಮ್ಮ ದೇವರು ನಮ್ಮ ಪ್ರೀತಿ ಮಾಡುವ ದೇವರು. ಆಮೆನ್. ಆ ದೇವರನ್ನು ಈ ಹಾಡನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸೋಣ ನಾವು. ಕರುಣಾಮಯನೇ, ಕೃಪಾಪೂರ್ಣನೇ, ನಿನ್ನನ್ನು ಆರಾಧಿಸುತ್ತೇವೆ. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ಹಾಲೆಲೂಯಾ, ಹಾಲೆಲೂಯಾ, ನೀವು ಹಾಲೆಲೂಯಾ, ಹಾಲೆಲೂಯಾ. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ನನ್ನ ಜೀವವನ್ನು ನಾಶದಿಂದ ತಪ್ಪಿಸಿರುವೆ, ಹತ್ತಿಗೆ ಬರುವಂತೆ ಯೌವನ ಬರಮಾಡಿದೆ. ನನ್ನ ಜೀವವನ್ನು ನಾಶದಿಂದ ತಪ್ಪಿಸಿರುವೆ, ಹತ್ತಿಗೆ ಬರುವಂತೆ ಯೌವನ ಬರಮಾಡಿದೆ. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂದ ಪಡಿಸಿರುವೆ, ಶಾಶ್ವತ ಸೌಭಾಗ್ಯ ನಿಧಿಯ ನನಗೆ ದಯಪಾಲಿಸಿದೆ. ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂದ ಪಡಿಸಿರುವೆ, ಶಾಶ್ವತ ಸೌಭಾಗ್ಯ ನಿಧಿಯ ನನಗೆ ದಯಪಾಲಿಸಿದೆ. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ಕರುಣಾಮಯನು, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ನನ್ನನ್ನು ಮರೆಯದಂತೆ ಅಂಗೈಯಲ್ಲಿ ಚಿತ್ರಿಸಿರುವೆ, ತಾಯಿಗಿಂತ ಮಿಗಿಲಾಗಿ ನನ್ನನ್ನು ಪ್ರೀತಿಸಿರುವೆ. ನನ್ನನ್ನು ಮರೆಯದಂತೆ ಯಾವುದೇ ಸ್ವಲ್ಪ ಮರೆಯೋದಿಲ್ಲ, ಅಂಗೈಯಲ್ಲಿ ಚಿತ್ರಿಸಿರುವೆ, ಮರೆಯೋದಿಲ್ಲ. ತಾಯಿಗಿಂತ ಮಿಗಿಲಾಗಿ ನನ್ನನ್ನು ಪ್ರೀತಿಸಿರುವೆ. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ನನ್ನ ಜೀವವನ್ನು ನಾಶದಿಂದ ತಪ್ಪಿಸಿರುವೆ, ಹತ್ತಿಗೆ ಬರುವಂತೆ ಯೌವನ ಬರಮಾಡಿದೆ. ನನ್ನ ಜೀವವನ್ನು ನಾಶದಿಂದ ತಪ್ಪಿಸಿರುವೆ, ಹತ್ತಿಗೆ ಬರುವಂತೆ ಯೌವನ ಬರಮಾಡಿದೆ. ಕರುಣಾಮಯನೇ, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ದೇವರ ಹೆಸರು ಕರುಣಾಮಯನು, ಕೃಪಾಪೂರ್ಣನೇ, ಆರಾಧನೆ ಯೇಸುವೇ. ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂದ ಪಡಿಸಿರುವೆ, ಶಾಶ್ವತ ಸೌಭಾಗ್ಯ ನಿಧಿಯ
ನನಗೆ ದಯಪಾಲಿಸಿದೆ. ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂದ ಪಡಿಸಿರುವೆ. ಶಾಶ್ವತ ಸೌಭಾಗ್ಯ ನಿಧಿಯ ನನಗೆ ದಯಪಾಲಿಸಿದೆ. ಕರುಣಾಮಯನೇ ಕೃಪಾಪೂರ್ಣನೇ ಆರಾಧನೆ ಯೇಸುವೇ. ಕರುಣಾಮಯನೇ ಕೃಪಾಪೂರ್ಣನೇ ಆರಾಧನೆ ಯೇಸುವೇ. ನನ್ನನ್ನು ಮರೆಯದಂತೆ ಅಂಗೈಯಲ್ಲಿ ಚಿತ್ರಿಸಿರುವೆ. ತಾಯಿಗಿಂತ ಮಿಗಿಲಾಗಿ ನನ್ನನ್ನು ಪ್ರೀತಿಸಿರುವೆ. ನನ್ನನ್ನು ಮರೆಯದಂತೆ ಅಂಗೈಯಲ್ಲಿ ಚಿತ್ರಿಸಿರುವೆ. ತಾಯಿಗಿಂತ ಮಿಗಿಲಾಗಿ ನನ್ನನ್ನು ಪ್ರೀತಿಸಿರುವೆ. ಕರುಣಾಮಯನೇ ಕೃಪಾಪೂರ್ಣನೇ ಆರಾಧನೆ ಯೇಸುವೇ. ಕರುಣಾಮಯನೇ ಕೃಪಾಪೂರ್ಣನೇ ಆರಾಧನೆ ಯೇಸುವೇ. ಹಾಲೆಲೂಯಾ 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 ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಅಪ್ಪ, ಥ್ಯಾಂಕ್ ಯು ಲಾರ್ಡ್. ದೇವರ ವಾಕ್ಯ ಹೇಳ್ತಿದೆ, ಆತನ ಸನ್ನಿಧಿಯಿಂದಲೇ ನಮಗೆ ಘನ ಐಶ್ವರ್ಯ ಬರ್ತದೆ ಅಂತ. ಒಂದು ಪೂರ್ವಕಾಲದ ಇತಿಹಾಸ 28ನೇ ಅಧ್ಯಾಯದಲ್ಲಿ ನೀವು ಓದುವಾಗ ಆತನ ಸನ್ನಿಧಿಯಿಂದಲೇ ನಮಗೆ ಘನ ಐಶ್ವರ್ಯ ಬರ್ತದೆ. ಕೀರ್ತನೆಯಲ್ಲಿ ನಾವು ಓದ್ತೀವಿ, ಆತನ ಸನ್ನಿಧಿಯಲ್ಲಿ ಬಲ ಮಹಿಮೆ ಇದೆ ಅಂತ ವಾಕ್ಯ ಹೇಳ್ತಿದೆ. ಹಾಗೆ ಯಾವಾಗೆಲ್ಲ ನೀವು ದೇವರನ್ನು ಸ್ತುತಿಸ್ತೀರಾ, ಆ ದೇವರ ಬಲ ನಿಮ್ಮ ಮೇಲೆ ಬರ್ತದೆ, ಆ ದೇವರ ಮಹಿಮೆ ನಿಮ್ಮ ಮೇಲೆ ಬರ್ತದೆ. ನಾನು ಮುಂಚೆ ಹೇಳಿದೆ ನಿಮಗೆ, ದೇವರ ಮಹಿಮೆ ಅಂತ ಹೇಳುವಾಗ ಅದು ದೇವರ ಪ್ರಸನ್ನತೆ ಅಂತ ಹೇಳಿದೆ ಅಲ್ವಾ. ಮೊನ್ನೆ ಒಂದು ಸೇವಕರು ಹೇಳ್ತಾ ಇದ್ರು, ದೇವರ ಮಹಿಮೆ ಅಂದರೆ ದೇವರ ಸ್ವಭಾವ, ಆತನ ಆಟಿಟ್ಯೂಡ್, ಆತನ ಕ್ಯಾರೆಕ್ಟರ್. ಆಗ ದೇವರ ಮಕ್ಕಳು ಸ್ತುತಿಸುವಾಗ ಆ ದೇವರ ಸ್ವಭಾವ ಅಂದರೆ ನಮ್ಮಲ್ಲಿ ಬೇಡದಿರೋದನ್ನೆಲ್ಲ ದೇವರು ದೂರ ಮಾಡಿ ಆತನ ಸ್ವಭಾವವನ್ನು ನಮಗೆ ಕೊಡುವ ದೇವರಾಗಿದ್ದಾರೆ. ಎಷ್ಟು ಒಳ್ಳೆ ದೇವರು ನೋಡಿ. ಸ್ತುತಿಸೋದಲ್ಲಿ ಎಷ್ಟು ಕಾರ್ಯಗಳಿದೆ. ನಾವು ಕೆಲವು ಸಮಯದಲ್ಲಿ ನಾವು ತಿಳ್ಕೊಳ್ಳೋದಿಲ್ಲ, ನಾವೇನೇನೋ ತಿಳ್ಕೊಂಡಿರ್ತೀವಿ. ಸ್ತುತಿ ಅದೊಂದು ತುಂಬ ಪ್ರಾಮುಖ್ಯವಾದದ್ದು ನಮ್ಮ ಜೀವಿತದಲ್ಲಿ. ಒಂದು ಸಾರಿ ಒಂದು ಪಾಸ್ಟರು ಅವರು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಪ್ರಾರ್ಥನೆ ಮಾಡೋ ಸಮಯದಲ್ಲಿ ದೇವರು ಆ ಪಾಸ್ಟರ್ ಕೇಳಿದಂತೆ, ನೀನೇನು ಮಾಡ್ತಾ ಇದ್ದೀಯಾ ಅಂತ ಕೇಳಿದರು. ಪಾಸ್ಟರ್ ಹೇಳಿದರು, ದೇವರೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವ್ರು ಹೇಳಿದ್ರೆ, ನೀನು ಪ್ರಾರ್ಥನೆ ಮಾಡ್ತಾ ಇಲ್ಲ, ನೀನು ಕಂಪ್ಲೇಂಟ್ ಮಾಡ್ತಾ ಇದೆಯಾ, ನೀನು ಕಂಪ್ಲೇಂಟ್ ಮಾಡ್ತಾ ಇದೀಯಾ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಇದು ಒಂದು ಕಂಪ್ಲೇಂಟ್ ಮಾಡ್ತಾ ಇದೆಯಾ, ಅದನ್ನು ಬಿಟ್ಟು ನೀನು ಸ್ತುತಿ ದೇವರ ಮಹಿಮೆನ ನೋಡ್ತೀಯಾ ಅಂತ ಹೇಳಿದಂತೆ. ಅನೇಕ ಸಮಯದಲ್ಲಿ ಅದೇ ನಿಜ. ನಾವು ದೇವರ ಸಮ್ಮುಖದಲ್ಲಿ ಹೋಗಿ ದೇವರ ಹಂಗೆ ದೇವರೇ, ಇದು ದೇವರೇ, ಅದು ದೇವರೇ, ಅದೇ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಅದೆಲ್ಲ ನಾನು ಹೇಳ್ತೀನಿ ನೋಡಿ, ಒಂದು ಸೈಡಿಗೆ ಇಟ್ಟು ನೀವು ಸ್ತುತಿಸಿದ್ರೆ ಸಾಕು. ಸ್ತುತಿಸುವ ಸ್ಥಳದಲ್ಲಿ ಆ ದೇವರ ಮಹಿಮೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ನೀವು 2 ತಿಮೋತಿ 3ನೇ ಅಧ್ಯಾಯದಲ್ಲಿ 1-5 ವಾಕ್ಯಗಳನ್ನು ನೀವು ಓದಿ ನೋಡಿ. ಕಡೇ ದಿನಗಳಲ್ಲಿ ಮನುಷ್ಯರು ಸ್ವಾರ್ಥರಾಗಿರ್ತಾರಂತೆ, ಹಣ ಪ್ರಿಯರಾಗಿರ್ತಾರಂತೆ, ಲೋಕದ ಬದುಕು ಬಾಳು ಡಂಬ ಅದರನ್ನು ಇಷ್ಟಪಡ್ತಾರಂತೆ, ಭಕ್ತಿ ವೇಷ ಇರ್ತದೆ, ಭಕ್ತಿ ಇರೋದಿಲ್ಲ ಅಂತೆ. ಆದರೆ ನೀವು ಹಾಗಿರಬಾರ್ದು. ಇವತ್ತು ಹಾಗೆಯೇ ಕಡೆಯವರೆಗೂ ದೇವರು ನಮಗೆ ನೇಮಿಸಿರುವ ದಿನವರೆಗೂ ನಾವು ಯಾವಾಗಲೂ ಭಕ್ತಿ ವೇಷ ಅಲ್ಲ, ನಿಜವಾಗಿಯೂ ನಾವು ದೇವರನ್ನ ಸ್ತುತಿಸೋಣ. ಆಮೆನ್. ಒಂದು ಹಾಡು ಕೂಡ ಸೇರಿ ಹಾಡೋಣ. ನಿನ್ನ ಬಿಟ್ಟು ನಾನು ಏನು ಮಾಡಲು ಸಾಧ್ಯ ದೇವರಪ್ಪ, ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗೋಣ ಇಲ್ವಾ? ಯೇಸು ಸ್ವಾಮಿನ ಬಿಟ್ಟು ನಾವೇನು ಮಾಡಲಿಕ್ಕೆ ಆಗ್ತದೆ? ಅವರು ಬಿಟ್ಟು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ? ನೀನೇ ನನ್ನ ಆಶ್ರಯವು ದುರ್ಗವಾಗಿದೆಯಾ ಅಂತ ನಾವು ಬಾಯಿ ತೆರೆದು ನಾವು ಹೇಳೋಣ. ನೀನೇ ನನ್ನ ಆಶ್ರಯ ದುರ್ಗ, ನೀನೇ ನನ್ನ ರಕ್ಷಣೆಯು ಗುರಾಣಿ ಆಗಿದೆಯಾ?
ಆ ಸೇರಿ ಆ ಚಾರಣಗಳನ್ನು ಹಾಡಿ ಮಹಿಮೆ ಪಡಿಸೋಣ. ನನ್ನ ಜೀವವನ್ನು ಉಜ್ಜೀವನ ಪಡಿಸು ಅಂತ ಇದೆ. ಇವತ್ತು ಯಾವ ವಿಷಯದಲ್ಲಿ ಸೋತೋಗಿದ್ದೀರೋ ನೀವು ಕೇಳಿ, ದೇವರೇ ನಾನು ಈ ವಿಷಯದಲ್ಲಿ ನಾನು ಭಾರಪಟ್ಟಿದ್ದೀನಿ ದೇವರೇ, ನಾನು ತುಂಬ ಯೋಚನೆ ಬಂದುಬಿಟ್ಟಿದೆ ದೇವರೇ, ನನ್ನ ಉಜ್ಜೀವನ ಪಡಿಸು ದೇವರೇ, ಇದರಿಂದ ನಾನು ಆಚೆ ಬರಬೇಕು, ನನಗೆ ಸಹಾಯ ಮಾಡುವಂತ ನೀವು ಕೇಳಿ ನೋಡಿ. ನಾನು ಹೇಳ್ತೀನಿ, ಯಾರು ಅದನ್ನು ಮುಗಿಯೋಷ್ಟರಲ್ಲಿ ನಿಮ್ಮ ಮೇಲೆ ಇರುವ ಎಲ್ಲ ಭಾರ ಹೋಗಿ ಒಂದು ದೇವರ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ನಾನು ಸೇರಿ ಹಾಡಿ, ನಿನ್ನ ಬಿಟ್ಟು ನಾನು ಹಾಕಿ ಈ ಸ್ಥಳದಲ್ಲಿ ಚಿಕ್ಕಮಕ್ಕಳಿದ್ರೆ ಸೇರಿಸ್ಕೊಳ್ಳೋ ಜೊತೆ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ, ನೀನೇ ನನ್ನ ರಕ್ಷೆಯು ರಾಣಿಯಾಗಿದೆ, ನೀನೇ ನನ್ನ ದುರ್ಗವು ಯೇಸುವೇ ನಮ್ಮ ದುರ್ಗವು, ಯೇಸುವೇ ನಮ್ಮ ಆಶ್ರಯವು ರಕ್ಷೆಯು ರಾಣಿಯಾಗಿದೆ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನನ್ನ ಜೀವಿತವ ನೀನು ಉಜ್ಜೀವಗೊಳಿಸಿ, ನನ್ನ ದಾರಿಯೆಲ್ಲ ನೀನು ಸ್ಥಿರಪಡಿಸಿ, ನನ್ನ ಜೀವಿತವು ನೀನು ಉಜ್ಜೀವಗೊಳಿಸಿ, ನನ್ನ ದಾರಿಯೆಲ್ಲ ನೀನು ಸ್ಥಿರಪಡಿಸಿ, ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು, ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು, ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ, ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ಸಾಲಗಳಲ್ಲಿ ನಾನು ಹೆದರುವಾಗ ತಂದೆಯಾಗಿ ಬಂದು ನನ್ನ ಬಿಡಿಸಿದನು, ಸಾಲಗಳಲ್ಲಿ ನಾನು ಹೆದರುವಾಗ ತಂದೆಯಾಗಿ ಬಂದು ನನ್ನ ಬಿಡಿಸಿದನು, ರೋಗದ ಮಂಚೆಯಲ್ಲಿ ಮಲಗಿರುವಾಗ, ರೋಗದ ಮಂಚೆಯಲ್ಲಿ ಮಲಗಿರುವಾಗ ವೈದ್ಯನಾಗಿ ಬಂದು ಹೊಸ ಶಕ್ತಿ ನೀಡಿದೆ, ವೈದ್ಯನಾಗಿ ಬಂದು ಹೊಸ ಶಕ್ತಿ ನೀಡಿದೆ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ಹಲ್ಲೆಲೂಯಾ ಹಾಡಿನ ಆರಾಧಿಸುವೆ, ಕೈಗಳ ತಟ್ಟಿ ನಾನು ಕೊಂಡಾಡುವೆನು, ಹಲ್ಲೆಲೂಯಾ ಹಾಡಿನ ಆರಾಧಿಸುವೆ, ಕೈಗಳ ತಟ್ಟಿ ನಾನು ಕೊಂಡಾಡುವೆನು, ದೈವ ಪಿತನೇ ನಾನು ಆರಾಧಿಸುವೆ, ದೈವ ಪಿತನೇ ನಾನು ಆರಾಧಿಸುವೆ, ಆತ್ಮದಿಂದ ಸತ್ಯದಿಂದ ಆರಾಧಿಸುವೆ, ಆತ್ಮದಿಂದ ಸತ್ಯದಿಂದ ಆರಾಧಿಸುವೆ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ಹಲ್ಲೆಲೂಯಾ ಹಾಡಿನ ಆರಾಧಿ
ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ, ನೀನೇ ನನ್ನ ರಕ್ಷೆಯು ರಾಣಿಯಾಗಿದೆ, ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ, ನೀನೇ ನನ್ನ ರಕ್ಷೆಯು ರಾಣಿಯಾಗಿದೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ. ಏನ್ ಮಾಡ್ಲಿಕ್ಕೆ ಸಾಧ್ಯ ಸಪ್ಪ, ಬಿಟ್ಟು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ದೇವರಪ್ಪ. ಎಲ್ಲಿಗೆ ಹೋಗಲಿ. ಪೇತ್ರನು ಹೇಳಿದ ಹಾಗೆ ಜೀವ ಕೊಡುವ ವಾಕ್ಯಗಳು ನಿನ್ನಲ್ಲಿ ತಾನೇ ಉಂಟು ದೇವರಪ್ಪ. ನಾವೆಲ್ಲಿ ಹೋಗ್ಲಿಕ್ಕೆ ಸಾಧ್ಯ ದೇವರಪ್ಪ. ಸಭೆಯಾಗಿ ದೇವರಪ್ಪ ನಾವು ನಿಮ್ಮ ಸಮ್ಮುಖಕ್ಕೆ ಬಂದಿದ್ದೀವಿ ದೇವರಪ್ಪ. ನಮ್ಮನ್ನು ಉಜ್ಜೀವನಗೊಳಿಸು ದೇವರೇ. ಪರಿಸ್ಥಿತಿಗಳೆಲ್ಲ ನೋಡಿ ದೇವರಪ್ಪ ನಾವು ಕುಂದು ಹೋಗಿದ್ದೀವಿ. ಉಜ್ಜೀವನ ಪಡಿಸು ದೇವರಪ್ಪ, ಉಜ್ಜೀವನ ಪಡಿಸು ದೇವರೇ, ಉಜ್ಜೀವನ ಪಡಿಸು. ಇರುವ ಸ್ಥಳಗಳಲ್ಲಿ ಹಾಗೆಯೇ ನಾವು ಕಣ್ಗಳು ಮುಚ್ಚಿ ಈ ಸಮಯದಲ್ಲಿ ಒಂದು ಚರಣ ಕೂಡ ನಾವು ಹಾಡೋಣ. ನೀನೇ ಎಲ್ಲ ದೇವರೇ, ನನಗೆ ನೀನೇ ಎಲ್ಲ. ಸೋಲಾಗಲಿ, ಗೆಲುವಾಗಲಿ, ರೋಗ ಆಗಲಿ, ಸೌಖ್ಯವಾಗಲಿ, ಬಡತನ ಆಗಲಿ, ಸ್ತ್ರೀತನ ಎಲ್ಲ ದೇವರಪ್ಪ ನೀನೇ ನನಗೆ ಅಂತ ಆರಾಧಿಸನ್ನ. ಹಲ್ಲೆಲೂಯಾ. ಮನುಷ್ಯರು ಮುಖ ನೋಡ್ತಾರೆ, ದೇವರು ಹೃದಯ ನೋಡ್ತಾರೆ. ಈ ಪರಿಸ್ಥಿತಿಯಲ್ಲಿ ನಾವೇನು ಹೇಳ್ತಾ ಇದ್ದೀವಿ? ನಾವು ಹಾಬುಕ್ಕಿಗೆ ಹೇಳಿದ್ರು, ಅಂಜೂರದ ಮರದಲ್ಲಿ ಫಲ ಇರಲಿ ಇಲ್ಲದೆ ಹೋಗಲಿ, ಕೊಟ್ಟಿಗೆಯಲ್ಲಿ ಕುರಿಗಳಿರಲಿ ಇಲ್ಲದೆ ಹೋಗಲಿ, ನಾನು ಕರ್ತನಲ್ಲಿ ಉಲ್ಲಾಸಿಸುತ್ತೇನೆ, ನನ್ನ ದೇವರಲ್ಲಿ ನಾನು ಆನಂದಿಸುತ್ತೇನೆ ಅಂತ ಹೇಳಿದ ಹಾಗೆ ನಾವು ಪರಿಸ್ಥಿತಿ ಈ ಸಮಯದಲ್ಲಿ ನಾವು ದೇವರನ್ನು ಕೊಂಡಾಡಿ ದೇವರನ್ನ ಮಹಿಮೆ ಪಡಿಸೋರಾಗಿರೋಣ. ನಾವು ನೀವೇ ದೇವರೇ ನಮಗೆ ಎಲ್ಲ. ಮನುಷ್ಯರ ಒಂದು ಸಾರಿ ದಾವೀದಿಗೆ 3 ಆಪ್ಷನ್ ಇಡ್ತಾರೆ ದೇವರು. 3 ಆಪ್ಷನ್ ಇಡುವಾಗ ಅವನೇನು ಒಂದು ಹಾಸ್ಕೊಂಡ, ದೇವರೇ ನಾನು ಮನುಷ್ಯರ ಕೈಯಲ್ಲಿ ಬೀಳೋಕ್ಕಿಂತಲೂ ದೇವರೇ ನಿನ್ನ ಕೈಗಳಲ್ಲಿ ನಾನು ಒಪ್ಪಿಸಿಕೊಡ್ತೇನೆ ಅಂತ ಹೇಳಿದ. ಇವತ್ತು ನೀವು ಕೂಡ ನಾವು ದೇವರ ಕೈಗಳಲ್ಲಿ ಒಪ್ಪಿಸಿಕೊಡೋಣ. ನಾವು ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ಮಹಿಮೆ ಪಡಿಸೋಣ. ನೀವೇ ಎಲ್ಲ ನೀನೇ ಎಲ್ಲ ಯೇಸುವೇ, ನೀವೇ ಎಲ್ಲ. ಇರುವ ಸ್ಥಳಗಳಲ್ಲಿ ಕಣ್ಗಳನ್ನು ಮುಚ್ಚಿ ಕೈಗಳೆತ್ತಿ ಯೇಸುವೇ ಮೇಲೋ ಕೀಳೋ ಮರಣವೋ ಜೀವವೋ ಆರಾಧಿಸುವೆ ಯೇಸುವೇ, ಆರಾಧಿಸುವೆ ಯೇಸುವೇ. ಕಷ್ಟವೋ ದುಃಖವೋ ರೋಗವೋ ಸೌಖ್ಯವೋ ಪ್ರೀತಿಸುವೆ ಯೇಸುವೇ, ಪ್ರೀತಿಸುವೆ ಯೇಸುವೇ,
ಹಿಂಬಾಲಿಸುವೆ 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 ಯೇಸುವೆ ಹಿಂಬಾಲಿಸುವೆ ಒಂದು ಸಾರಿ ಹಿಂಬಾಲಿಸುವೆ ಜನ ಹಿಂಜಾರಿ ಹೋದ್ರು ನಾನು ಹಿಂಬಾಲಿಸುವೆ ಯೇಸುವೆ ಹಿಂಬಾಲಿಸುತ್ತೇವೆ ಸೋಲೋ ಜಯವೋ ಅವಮಾನವೋ ಗೌರವೋ ಹಿಂಬಾಲಿಸುವೆ ಯೇಸುವೆ ಸೋಲೋ ಜಯವೋ ಅವಮಾನವೋ ಗೌರವೋ ಹಿಂಬಾಲಿಸುವೆ ಯೇಸುವೆ ನೀನೇ ಎಲ್ಲ ನೀನೇ ಎಲ್ಲ ನೀನೇ ಎಲ್ಲ ಯೇಸುವೆ ಕೈಗಳೆತ್ತಿ ಒಂದು ಸಾರಿ ಕೂಡ ನೀನೇ ಎಲ್ಲ ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡಿ ನೀನೇ ಎಲ್ಲ ಯೇಸುವೆ ಆರಾಧಿಸುವೆ 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 ಯೇಸುವೆ ಆರಾಧಿಸುವೆ ಆರಾಧಿಸುವೆ precious time, Lord. ಆರಾಧಿಸುವೆ ಯೇಸುವೆ ಪ್ರೀತಿಸುವೆ 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 ಯೇಸುವೆ ಪ್ರೀತಿಸುವೆ ನಮ್ಮನ್ನು ಪ್ರೀತಿಸಿದ ಪ್ರೀತಿಸುವೆ ಆ ಯೇಸುವನ್ನು ನೋಡಿ ನಾವು ಹೇಳೋಣ, ಪ್ರೀತಿಸುವೆ ಯೇಸುವೇ. ಯೇಸುವೆ ಹಿಂಬಾಲಿಸುವೆ 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 ಯೇಸುವೆ ಹಿಂಬಾಲಿಸುವೆ 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 ಯೇಸುವೆ ಕೈಗಳು ತಟ್ಟಿ ಅನ್ಯ ಭಾಷೆ ಬರೋ. ಥ್ಯಾಂಕ್ ಯು ಜೀಸಸ್ ಅಪ್ಪ, ಥ್ಯಾಂಕ್ ಯು ಲಾ, ಥ್ಯಾಂಕ್ ಯು ಜೀಸಸ್ ಅಪ್ಪ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ತಂದೆಯಾದ ದೇವರೇ, ನಾವು ಆರಾಧಿಸುವರಾಗಿ, ಪ್ರೀತಿಸುವರಾಗಿ, ನಿನ್ನ ಹಿಂಬಾಲಿಸುವರಾಗಿ ದೇವರಪ್ಪ, ನಮ್ಮ ಆತ್ಮನ ಬಲಪಡಿಸು ದೇವರಪ್ಪ, ಬಲಪಡಿಸು. ಇದುವರೆಗೂ ದೇವರಪ್ಪ ಸ್ತುತಿಸ್ರಿ, ಕರ್ತನನ್ನು ಸ್ತುತಿಸ್ರಿ, ಅದು ಒಳ್ಳೆಯದು ಅಂತ ಸ್ತುತಿಸಲು ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀವಿ ದೇವರಪ್ಪ. ಯಾರೆಲ್ಲ ಈ ಆರಾಧನೆಯಲ್ಲಿ ಭಾಗವಹಿಸಿದ್ರು ಅವ್ರ ಮೇಲೆ ದೇವರೇ ನಿನ್ನ ಕೃಪೆ ಮಾತಾಡ್ತೀವಿ, ನಿನ್ನ ದಯೆ ಮಾತಾಡ್ತೀವಿ, ನಿನ್ನ ಪುನರುತ್ಥಾನದ ಶಕ್ತಿ ದೇವರಪ್ಪ ಒಬ್ಬೊಬ್ಬರನ್ನ ಆವರಿಸಿಕೊಳ್ಳಲಿ ದೇವರಪ್ಪ. ಯಾರೆಲ್ಲ ಕೊರೋನಾ ವೈರಸ್ಸಿಂದ ದೇವರು ಸೌಖ್ಯ ಆಗಿದ್ದಾರೆ ಅವ್ರಿಗಾಗಿ ಕೃತಜ್ಞತೆ ಮಾಡ್ತೀವಿ. ಯಾರೆಲ್ಲ ಇನ್ನೂ ದೇವರೇ ಬಾಧೆ ಪಟ್ಟಿದ್ದಾರೋ ಬೇಗ ಅವರಿಗೆ ಸೌಖ್ಯ ಕೊಡು ದೇವರೇ. ಡಾಕ್ಟರ್ಗಳು, ನರ್ಸ್ಗಳು, ಸ್ಟಾಫ್, ಪೊಲೀಸ್ ಅಧಿಕಾರಿಗಳ ಮೇಲೆ ದೇಸಪ್ಪ ನಿನ್ನ ದಯವಿರಲಿಯಪ್ಪ. ಅವ್ರನ್ನೆಲ್ಲ ವಿಶೇಷವಾಗಿ 2ರಷ್ಟು ನೀನು ಅನುಗ್ರಹಿಸು. ವಾಕ್ಯದಲ್ಲಿ ನಮ್ಮೊಟ್ಟಿಗೆ ನೀನು ಮಾತಾಡು ದೇವರಪ್ಪ. ಮಹಿಮೆ ಹೊಂದು ದೇವರಪ್ಪ, ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆಯೇ, ಆಮೆನ್, ಆಮೆನ್. ದೇವರ ವಾಕ್ಯಕ್ಕೆ ಹೋಗೋಣ. ಭಾಳ ಮುಖ್ಯವಾದ ಒಂದು ಭಾಗ ದೇವರ ವಾಕ್ಯ. ಮನುಷ್ಯನ ರೊಟ್ಟಿ ತಿಂದು ಮಾತ್ರ ಜೀವಿಸುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಅವನು ಜೀವಿಸುವನಾಗಿದ್ದಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಈ ವಾಕ್ಯಗಳು ಅದು ದೇಹಕ್ಕೆಲ್ಲ ಆರೋಗ್ಯವು, ಅದು ದೇಹಕ್ಕೆಲ್ಲ ಅದೇ ಬಲ. ಜ್ಞಾನೋಕ್ತಿ 4ನೇ ಅಧ್ಯಾಯದಲ್ಲಿ ನೋಡೋದಾದ್ರೆ ಈ ಸಮಯದಲ್ಲಿ ನಾವು ವಾಕ್ಯಕ್ಕೆ ಹೋಗೋಣ. ಕಳೆದ ದಿನಗಳಲ್ಲಿ ನಾವು ಶಿಲುಬೆ ಧ್ಯಾನವನ್ನು ಪರಿಶುದ್ಧವಾದ ಶುಕ್ರವಾರದಲ್ಲಿ ನಾವು ಧ್ಯಾನಿಸಿದ್ದು. ಅದಾದ ನಂತರ ಕಳೆದ ಭಾನುವಾರ ಪುನರುತ್ಥಾನದ ದಿನ, ಆ ದಿನ ನಾವು ದೇವರು ಹೇಳಿದ ಮಾತುಗಳನ್ನು ನಾವು ಧ್ಯಾನಿಸಿದ್ದು. ನಾವು ಯೇಸು ಸ್ವಾಮಿ ಪುನರುತ್ಥಾನ ಆದಮೇಲೆ ಅನೇಕ ಕಾರ್ಯಗಳು ಹೇಳಿದರು. ಅದನ್ನು ಪ್ರಧಾನವಾಗಿ 3 ವಾಕ್ಯಗಳು ನಾನು ನಿಮ್ಗೆ ಹೇಳ್ಕೊಟ್ಟೆ. ನಾನು ಆ ಮಗ್ದಲ್ ಮರಿಯಾಳನ್ನ ನೋಡಿ ದೇವರು ಹೇಳಿದರು ಭಯಪಡಬೇಡಿರಿ. ಹಾಗೆ ನಾನು ನಿಮ್ಮ ಕೂಡ ಹೇಳಿದ್ದೆ ಭಯಪಡಬೇಡಿರಿ ಅಂತ. ದೇವರು ಹೇಳಿದ ಮಾತು ಅದು ಅಲ್ಲಿಗೆ ಮುಗೀತಂತ ತಿಳ್ಕೊಬೇಡಿ. ನಮ್ಮ ಜೀವಿತ ಕಾಲವೆಲ್ಲ ನಾವು ಭಯಪಡೋದು ಬೇಡ. ಎರಡನೇದಾಗಿ ದೇವರು ಹೇಳಿದರು ನಾನು ನಿಮ್ಮ ಜೊತೆ ಇದ್ದೀನಿ. ಆಮೆನ್. ದೇವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಕೂಡ ನೀವು ಇರುವ ಸ್ಥಳದಲ್ಲಿ ದೇವರು ನಿಮ್ಮ ಜೊತೆ ಇದ್ದಾರೆ. ಮೂರನೇದಾಗಿ ಯೂದರೆಲ್ಲರೂ ಭಯಪಟ್ಟು ಆ ರೂಮಲ್ಲಿ ಇರುವಾಗ ದೇವರು ಒಳಗಡೆ ಬಂದು
ಅವರಿಗೆ ಸಮಾಧಾನ ಅಂತ ಹೇಳಿದರು. ಎಷ್ಟು ಜನ ಕಳೆದ ವಾರ ಆ ಸಮಾಧಾನವನ್ನು ಅನುಭವಿಸಿದ್ರಿ? ಯುಗದ ಸಮಾಪ್ತಿವರೆಗೂ ಆ ಸಮಾಧಾನ ಅದು ನಮ್ಮದು. ಯೋಹನ 14ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದರು, ನನ್ನ ಸಮಾಧಾನವನ್ನು ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ ಅಂತ ದೇವರು ತನ್ನ ಸಮಾಧಾನವನ್ನು ನಮಗೆ ಕೊಟ್ಬಿಟ್ಟು ಹೋಗಿದ್ದಾರೆ. ಅದರಿಂದ ನಾವು ಸಮಾಧಾನವಾಗಿ ನಾವಿರಬೇಕು. ನನ್ನ ತಮಾಷೆಗೆ ಯಾವಾಗಲೂ ಚರ್ಚೆಯಲ್ಲಿ ಹೇಳೋದು, ಕೆಲವರು ಅವ್ರ ಮಕ್ಕಳಿಗೆ ಸಾಲ ಇಟ್ಬಿಟ್ಟು ಹೋಗ್ಬಿಡ್ತಾರೆ, ಕೆಲವರು ಆಸ್ತಿ ಇಟ್ಬಿಟ್ಟು ಹೋಗ್ತಾರೆ, ಕೆಲವರು ತೊಂದರೆ ಎಲ್ಲ ಇಟ್ಬಿಟ್ಟು ಹೋಗ್ತಾರೆ. ಆದರೆ ನಮ್ಮ ದೇವರು ತನ್ನ ಸಮಾಧಾನವನ್ನು ಕೊಟ್ಬಿಟ್ಟು ಹೋದರು ನಮಗೆ. ನಮ್ಮ ಜೀವಿತ ಕಾಲವೆಲ್ಲ ನಾವು ಸಮಾಧಾನವಾಗಿ ಇರಬೇಕು. ಆಗ ವಿಶೇಷವಾಗಿ ತೋಮನು ಸಂದೇಹ ಪಡ್ತಾರೆ. ಆಗ ದೇವರು ಗದರಿಸಿದ್ರು ಅಂತ ನಾವು ನೋಡ್ತೀವಿ. ನೀನು ನಂಬಿ ನಿನ್ನನ್ನು ನೋಡಿ ನಂಬ್ತೀಯ, ನೋಡದೆ ನಂಬುವವರೇ ಧನ್ಯರು ಅಂತ. ಆಗ ನಾವು ದೇವರ ವಾಕ್ಯನ ನಾವೇನು ಮಾಡ್ಬೋದು? ಸಂದೇಹ ಪಡಬಾರ್ದು. ದೇವರೊಂದು ಮಾತು ಹೇಳಿದರೆ ಅದನ್ನು ನೆರವೇರಿಸುವ ದೇವರಾಗಿರ್ತಾರೆ. ಹಾಗೆಯೇ ಇವತ್ತು ಕೂಡ ಒಂದು ವಿಶೇಷವಾದ ಕಾರ್ಯಗಳನ್ನು ಹೇಳ್ಕೊಡ್ತೀನಿ. ಈಗ ಯೇಸು ಸ್ವಾಮಿ ಸತ್ರು, ಉಣಲ್ಪಟ್ಟರು, 3ನೇ ದಿನ ಪುನರುತ್ಥಾನವಾಗಿ ಅವ್ರ ತಂದೆಯ ಬಳಿಯಲ್ಲಿ ಹೋಗಿ ಅವರು ಆ ರಕ್ತವನ್ನು ಬಲಿಪೀಠದ ಮೇಲೆ ಚಿಮುಕಿಸಿದ್ರು ಅಂತ ನಾವು ನೋಡ್ತೀವಿ. ಮತ್ತೆ ಈ ಭೂಮಿಯಲ್ಲಿ ಬಂದು 40 ದಿನಗಳು ಅಪೊಸ್ತಲರ 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, ಅಪೊಸ್ತಲರ್ ಚಾಪ್ಟರ್ 1:3 ಅಲ್ಲಿ ನಾವು ಓದುವ ಸಮಯದಲ್ಲಿ ಯೇಸು ಸ್ವಾಮಿ ಅವರು ಅನೇಕ ಸೂಚಕ ಕಾರ್ಯಗಳೊಂದಿಗೆ ತನ್ನನ್ನು ಪ್ರಕಟಿಸಿದರು, ತನ್ನನ್ನು ತೋರ್ಪಡಿಸಿದರು. 40 ದಿನಗಳು, ಇದು ಬಹಳ ಮುಖ್ಯ. 40 ದಿನಗಳು ಯೇಸು ಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಡೋಕ್ಕಿಂತ ಮುಂಚೆ 40 ದಿನಗಳು ಈ ಭೂಮಿಯಲ್ಲಿದ್ದರು. ಈ ಭೂಮಿಯಲ್ಲಿ ಇರುವಾಗ ಆ ವಾಕ್ಯ ಹೇಳ್ತದೆ, ಅವರೊಂದಿಗೆ ದೇವರ ರಾಜ್ಯದ ಕುರಿತು ಮಾತಾಡಿದರಂತೆ. ಇದೇ ಬಹಳ ಮುಖ್ಯ. ಈಗ ಈಸ್ಟರ್ ಹಬ್ಬ ನಾವು ಆಚರಿಸಿದೋ, ಗುಡ್ ಫ್ರೈಡೇ ನಾವು ಆಚರಿಸಿದೋ, ಇವತ್ತಿಂದ ನಾವು ಕಂಟಿನ್ಯೂಸ್ ಆಗಿ ಕೆಲವು ದಿನಗಳು ದೇವರ ರಾಜ್ಯದ ಬಗ್ಗೆ ನಾವು ನೋಡಲಿಕ್ಕಿದ್ದೀವಿ ನಾವು. ಯಾಕೆಂದರೆ ಇಲ್ಲಿ ನಾವು ನೋಡ್ತೀವಿ 40 ದಿನ ಯೇಸು ಸ್ವಾಮಿ ಇದ್ದರು. ಈ 40 ದಿನಗಳು ಏನು ಮಾತಾಡಿದ್ದಾರೆ ಅಂತ ಅಲ್ಲಿ ದೇವರ ರಾಜ್ಯದ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ಎಷ್ಟು ಇಂಪಾರ್ಟೆನ್ಸು ಅಲ್ಲಿದ್ದಿರ್ಬೋದು ನಾವು ಯೋಚನೆ ಮಾಡಬೇಕು. 40 ದಿನಗಳು ದೇವರ ರಾಜ್ಯದ ಬಗ್ಗೆ ಅಲ್ಲಿ ಮಾತಾಡಿದರು. ಯೇಸು ಸ್ವಾಮಿ ನೀವು ನೋಡಿ, ನೀವು ಅವರು ಸೇವೆ ಮಾಡುವಾಗ ಕೂಡ ಹೆಚ್ಚಾಗಿ ಅವರು ದೇವರ ರಾಜ್ಯ ಬಗ್ಗೆನೇ ಮಾತಾಡ್ತಾಯಿದ್ರು. ಒಂದು ಸೇವಕರು ಹೀಗೆ ಹೇಳ್ತಾನೆ, 12 ಸಾರಿ ರಕ್ಷಣೆ ಬಗ್ಗೆ, ರಕ್ಷಕನ ಬಗ್ಗೆ ಮಾತಾಡಿದಾರಂತೆ. ಆದರೆ 127 ಸಾರಿ ದೇವರ ರಾಜ್ಯದ ಬಗ್ಗೆ ಅವ್ರು ಮಾತಾಡಿದರು ಅಂತ ನಾವು ನೋಡ್ತೀವಿ. ಕೆಲವು ಸಮಯದಲ್ಲಿ ನೋಡಿ ಅನೇಕ ಉದಾಹರಣೆಗಳನ್ನು ದೇವರು ಹೇಳಿದ್ದನ್ನು ನಾವು ನೋಡ್ತೀವಿ. 10 ಕನ್ನಿಕೆಗಳ ಬಗ್ಗೆ ಅಲ್ಲಿ ಮಾತಾಡ್ತಾರೆ ದೇವರು. 5 ಜನ ಜ್ಞಾನಿಯಾಗಿದ್ದರು, 5 ಜನ ಬುದ್ಧಿಹೀನನಾಗಿದ್ದರು ಅಂತ. ಅದು ದೇವರ ರಾಜ್ಯದ ಒಂದು ಸಾಮ್ಯವನ್ನು ಅಲ್ಲಿ ಮಾತಾಡೋದನ್ನು ನೋಡ್ತೀವಿ. ಒಂದು ಸಾರಿ ಒಬ್ಬರು ತಾಲಂದ್ ಬಗ್ಗೆ ಮಾತಾಡ್ತಾರೆ. ಒಬ್ಬನು ದೂರ ದೇಶಕ್ಕೆ ಹೋದರು, ಅವ್ರು ಹಿಂತಿರುಗಿ ಬಂದರು, ಅವ್ರಿಗೆ ತಾಲಂದ್ಗಳು ಕೊಟ್ಟಿದ್ರು ನೋಡಿ. ಅದು ಕೂಡ ದೇವರ ರಾಜ್ಯದ ಬಗ್ಗೆ ಅಲ್ಲಿ ಅವ್ರ ಜೊತೆ ಆ ಉದಾಹರಣೆಯಲ್ಲಿ ದೇವರು ಮಾತಾಡ್ತಾರೆ. ಒಂದೊಂದು ಕಡೆ ಅವ್ರು ಹೇಳಿದ್ರು, ಒಂದೊಂದು ಕಡೆ ಬಿತ್ತನೆ ಒಬ್ಬರು ಬಿತ್ತಿದ್ರು, ಅದರ ರಾತ್ರಿಯಲ್ಲಿ ಬೇರೆಯವ್ರು ಬಂದು ಬೇರೆ ಕಳಂಜಗಳು ಬಿತ್ತಿದ್ರು ಅಂತ ಅಲ್ಲಿ ಕೂಡ ದೇವರ ರಾಜ್ಯದ ಬಗ್ಗೆ ದೇವರು ಮಾತಾಡಿದನ. ಮತ್ತೆ ದೇವರ ರಾಜ್ಯದ ಬಗ್ಗೆ ಅಲ್ಲಿ ದೇವರು ಮಾತಾಡಿದನ ನಾವು ನೋಡ್ತೀವಿ. 1 ಕೊರಿಂಥಿಯ 15ನೇದಲ್ಲಿ 5-6 ವಾಕ್ಯಗಳು ಓದಿದರೆ 500 ಜನಕ್ಕಿಂತ ಹೆಚ್ಚಾಗಿ ಜನಗಳಿಗೆ ದೇವರು ತನ್ನನ್ನು ಪ್ರಕಟಿಸಿದರು ಅಂತ ಅಲ್ಲಿ ನಾವು ನೋಡ್ತೀವಿ. ಇದೆಲ್ಲ ಜ್ಞಾಪಕ ಇಟ್ಕೊಳ್ಳಿ ನೀವು. ಈ ಪುನರುತ್ಥಾನ ಆದಮೇಲೆ 40 ದಿನಗಳು ಈ ಭೂಮಿಯಲ್ಲಿದ್ದರು, ದೇವರ ರಾಜ್ಯದ ಬಗ್ಗೆ ಮಾತಾಡಿದರು. ಕೆಲವರು 500 ಜನಕ್ಕಿಂತ ಹೆಚ್ಚಾಗಿ ತನ್ನನ್ನು ಅವರಿಗೆ ತೋರ್ಪಡಿಸಿ ಒಂದು ದಿನ ಬರುವಾಗ ಅಪೊಸ್ತಲರ 1ನೇ ಅಧ್ಯಾಯದಲ್ಲಿ ಅವರು ಒಯ್ಯಲ್ಪಟ್ಟರು. ಹೋಗೋಕ್ಕಿಂತ ಮುಂಚೆ ಅವ್ರು ಏನು ಮಾಡೋದು ಗೊತ್ತಾ? ಲೂಕ 24ನೇ ಅಧ್ಯಾಯ ನೀವು ಓದಿ ನೋಡಿ. 2 ಕೈಗಳನ್ನು ಎತ್ತಿ ಅವ್ರು ನಮ್ಮನ್ನು ಆಶೀರ್ವಾದ ಮಾಡಿಬಿಟ್ಟು ಹೋಗಿದ್ದಾರೆ. ಮನುಷ್ಯನನ್ನು ದೇವರು ಸೃಷ್ಟಿ ಮಾಡುವಾಗಲೇ ಏನು ಹೇಳಿ ಗೊತ್ತಾ? ಅವರನ್ನು ದೇವರು ಆಶೀರ್ವದಿಸಿದರು, ನೀನು ಹೆಚ್ಚಿ ಫಲಭರಿತರಾಗಿರು ಅಂತ. ಹಾಗೆ ನೋಡಿ, ಯೇಸು ಸ್ವಾಮಿನ ಬಿಟ್ಟು ಹೋಗಲಿಕ್ಕಿಂತ ಮುಂಚೆ ಕೂಡ ಕೈಗಳೆತ್ತಿ ಅನುಗ್ರಹಿಸಿಬಿಟ್ಟು ಹೋಗಿದ್ದಾರೆ. ಅದಕ್ಕೆ ನಾವು ಆಶೀರ್ವದಿಸಲ್ಪಟ್ಟಿರುವ ಸಂತತಿಯಾಗಿದ್ದೀವಿ. ಇಲ್ಲಿ ದೇವರ ರಾಜ್ಯ. ಈಗ ಸತ್ಯವೇದದಲ್ಲಿ ನೀವು ನೋಡಿ, ಪರಲೋಕ ರಾಜ್ಯ ಅಂತ ಇರ್ತದೆ, ದೇವರ ರಾಜ್ಯ. ಇಂಗ್ಲೀಷಲ್ಲಿ ಇರ್ತದೆ ಕಿಂಗ್ಡಮ್ ಆಫ್ ಹೆವನ್, ಕಿಂಗ್ಡಮ್ ಆಫ್ ಗಾಡ್ ಅಂತ ಇರ್ತದೆ. ಈ ದೇವರ
ರಾಜ್ಯ, ಪರಲೋಕ ರಾಜ್ಯ. ಈ ಪರಲೋಕ ರಾಜ್ಯ ನೀವು ತಿಳ್ಕೋಬೇಕು. ನಿಮಗೇನು ವ್ಯತ್ಯಾಸ ಗೊತ್ತಾ ಯಾರಿಗಾದ್ರೆ? ಪರಲೋಕ ರಾಜ್ಯ ಮತ್ತು ದೇವರ ರಾಜ್ಯ ವ್ಯತ್ಯಾಸ ಗೊತ್ತಾ? ಹೇಳ್ತೀರಾ ನೀವು? ಹಾಗಿಲ್ಲದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಈ ದೇವರ ರಾಜ್ಯ ಬಂದು ಅದೊಂದು ಸ್ಥಳವಾಗಿದೆ. ಅದು ಒಂದು ದಿನ ಈ ಲೋಕದ ಯಾತ್ರೆಯನ್ನು ನಾವು ಮುಗಿಸಿ ನಾವೇನು ಮಾಡ್ತೀವಿ ಅಂದರೆ ಆ ಪರಲೋಕದ ರಾಜ್ಯದಲ್ಲಿ ಹೋಗಿ ನಿತ್ಯವಾಗಿ ದೇವ್ರ ಜೊತೆ ನಾವು ಇರ್ತೀವಿ. ನಾವು ಕಿಂಗ್ಡಮ್ ಆಫ್ ಹೆವನ್, ಅದು ಹೆವೆನ್, ಅಲ್ಲಿ ಹೋಗಿ ನಾವು ಇರ್ತೀವಿ. ಆದರೆ ದೇವರ ರಾಜ್ಯ, ಕಿಂಗ್ಡಮ್ ಆಫ್ ಗಾಡ್, ಆಗ ದೇವರ ರಾಜ್ಯ ಅದನ್ನು ತಿಳ್ಕೋಬೇಕು. ಇಲ್ಲಿ ನಾವು ನೋಡ್ತೀವಿ ಪರಲೋಕದ ರಾಜ್ಯದ ಬಗ್ಗೆ ದೇವರಲ್ಲಿ ಜಾಸ್ತಿ ಒಂದು 33 ಸಾರಿ ಪರಲೋಕ ರಾಜ್ಯ ಬಗ್ಗೆ ಹೇಳಿದ್ದಾರೆ. ಅಂದರೆ ಅದರ ಪರಲೋಕದ ದೇವರ ರಾಜ್ಯದ ಬಗ್ಗೆನೇ ದೇವರು ಹೆಚ್ಚಾಗಿ ಮಾತಾಡಿದ್ದಾರೆ. ಆ ದೇವರ ರಾಜ್ಯವನ್ನು ನಾನು ನಿಮಗೆ ಕಂಟಿನ್ಯೂಸ್ ಆಗಿ ಹೇಳ್ಕೊಡ್ತೀನಿ. ನಾವು ತುಂಬ ಇದ್ರ ಬಗ್ಗೆ ತಿಳ್ಕೋಬೇಕು. ಯಾಕಂದರೆ ದೇವರ ಮಾಸ್ಟರ್ ಪ್ಲ್ಯಾನ್, ದೇವರ ಐಡಿಯಾನೇ ಏನಾಗಿತ್ತಂದರೆ ಹೇಗೆ ಪರಲೋಕದಲ್ಲಿ ದೇವರ ಚಿತ್ತ ನಡೀತದೋ, ಹೇಗೆ ಪರಲೋಕದಲ್ಲಿ ತಂದೆ, ಕುಮಾರನಾದ ಯೇಸು, ಪವಿತ್ರಾತ್ಮನು ಅವರ ಅಲ್ಲಿ ಆಡಳಿತ ಆಗ್ತದೋ, ಹಾಗೆಯೇ ಅನಾದಿ ತೀರ್ಮಾನ ದೇವರು ಮಾಡಿದರು. ಒಂದು ಭೂಮಿಯನ್ನು ಸೃಷ್ಟಿ ಮಾಡೋಣ, ಅದರಲ್ಲಿ ನಮ್ಮ ಸಾರೂಪ್ಯದಲ್ಲಿ ಮನುಷ್ಯರನ್ನು ಸೃಷ್ಟಿ ಮಾಡಿ ಮನುಷ್ಯರನ್ನು ಅಲ್ಲಿ ಇಟ್ಟು ಈ ಮನುಷ್ಯರು ಈಗ ನಾವು ಹೇಗೆ ಪರಲೋಕದಲ್ಲಿ ಅಂದರೆ ತಂದೆ, ಕುಮಾರನಾದ ಪವಿತ್ರಾತ್ಮನ ಹೇಗೆ ಆ ಪರಲೋಕದಲ್ಲಿ ಅವರ ಚಿತ್ತ ನೆರವೇರ್ತದೋ, ಅವರ ಆಡಳಿತ ನಡೀತದೋ, ಭೂಮಿಯಲ್ಲಿ ಮನುಷ್ಯರು ಆಳ್ವಿಕೆ ಮಾಡಲಿ. ಮನುಷ್ಯರು, ಅದಕ್ಕೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಮನುಷ್ಯರನ್ನು ಸೃಷ್ಟಿ ಮಾಡಿ ದೇವರು ಹೇಳಿದರು, ನೀವು ಭೂಮಿಯನ್ನು, ಜಲರಾಶಿಯನ್ನಾಗಲಿ, ಮೀನುಗಳನ್ನಾಗಲಿ ಎಲ್ಲದ ಮೇಲೆ ದೊರೆತನ ಮಾಡಿರಿ ಅಂತ ಆ ಅಧಿಕಾರವನ್ನು ಕೊಟ್ಟಿದ್ದನ್ನು ನೋಡ್ತೀವಿ. ಆಗ ದೇವರ ಪ್ಲ್ಯಾನ್ ಏನಾಗಿತ್ತಂದರೆ ಈ ಭೂಮಿ ಮನುಷ್ಯರು ಆಳಬೇಕು. ಅಂದರೆ ಈ ಭೂಮಿಯಲ್ಲಿ ಮನುಷ್ಯರ ಮುಖಾಂತರ ದೇವರ ಚಿತ್ತ ನೆರವೇರಬೇಕಂತಲೇ ಹಾಗೇ ಸೃಷ್ಟಿ ಮಾಡಿದರು. ಆದರೆ ಆದಮ್ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿದ, ಆ ಹಣ್ಣನ್ನು ಆದಮ್ ತಿಂದ ಮೇಲೆ ಏನಾಯ್ತಂದರೆ ಆ ಅಧಿಕಾರವನ್ನು ಅವನು ಸೈತಾನ ಕೈಲೇ ಕೊಟ್ಬಿಟ್ಟ ಅವನು. ಅದಕ್ಕೆ ನೋಡಿ ಯೇಸು ಸ್ವಾಮಿ ಅವರು 40 ದಿನ ಉಪವಾಸ ಇದ್ದು ಬರುವ ಸಮಯದಲ್ಲಿ ಸೈತಾನ್ ಬಂದು ಏನು ಹೇಳ್ತಾನೆ, ನನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟಿದೆ, ನೀನು ನನಗೆ ಅಡ್ಡ ಬಿದ್ದರೆ ಇದೆಲ್ಲವನ್ನು ನಾನು ನಿಮಗೆ ಕೊಡ್ತೀನಿ. ಅವ್ನು ಹಿಂಗೆ ಹೇಳ್ತಾನೆ ನೋಡಿ, ನನಗೆ ಒಪ್ಪಿಸಿಕೊಡಲ್ಪಟ್ಟಿದೆ, ಇದು ನನಗೆ ಯಾರು ಕೊಟ್ಟಿದ್ದಾರೆ. ಆಗ ಯಾರು ಕೊಟ್ಟಿದ್ದು? ಆದಮ್ ಅದನ್ನು ಕೊಟ್ಬಿಟ್ಟ. ಆದಮ್ ಕೊಟ್ಟಿರೋದ್ರಿಂದಲೇ ಈಗ ಅವನು ಹೇಳ್ದ, ನನಗೆ ಅಡ್ಡ ಬಿದ್ದರೆ ಇದೆಲ್ಲ ಕೊಡ್ತೀನಿ. ಆದರೆ ದೇವರು ಅವನಿಗೆ ಅಡ್ಡ ಬೀಳಿಲ್ಲ. ಅಲ್ಲೆಲ್ಲೋಯ್ಯ ನೋಡಿ, ಒರಿಜಿನಲ್ ಪ್ಲ್ಯಾನ್ ದೇವರು ಈ ಮನುಷ್ಯರು ಈ ಭೂಮಿಯನ್ನು ಆಳಬೇಕು ಆತನ ಹಾಗೆ ಅಂತಲೇ ಇಷ್ಟ ಇತ್ತು. ಆದರೆ ಅದು ಸೈತಾನ್ ಕೈಲಿ ಹೋಗ್ಬಿಡ್ತು. ಆದರೆ ಯೇಸು ಸ್ವಾಮಿ ಭೂಮಿಗೆ ಬಂದರು, ಮನುಷ್ಯನಾಗಿ ಬಂದು, ಕೊಲೋಸ್ಯರ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಸೈತಾನ ಎಲ್ಲ ಅಧಿಕಾರವನ್ನು ಶಿಲುಬೆಯಲ್ಲಿ ಅವರು ಜಯಿಸಿದರು. ಅವನ ಸೈತಾನನ ಏನು ಮಾಡಿದ್ರು ಅಂತ ಹೇಳೋ ಸಮಯದಲ್ಲಿ ಅವನ ಎಲ್ಲ ಅಧಿಕಾರವನ್ನು ಅವನಿಂದ ತಗೊಂಡು ಇವತ್ತೇನು ಮಾಡಿದ್ದಾರೆ ಅಂದರೆ ದೇವರ ಮಕ್ಕಳಾಗಿರುವ ನಮಗೆ ಮತ್ತೆ ಕೊಟ್ಟಿದ್ದಾರೆ. ಅಪ್ಪ ಒಂದು ಸಾರಿ ಆದಮ್ ಹತ್ರ ಕೊಟ್ಟು ಅವನು ಸೈತಾನ ಹತ್ರ ಕೊಟ್ಬಿಟ್ಟ, ಈಗ ಮತ್ತೆ ಇವ್ರಿಗೆ ಕೊಟ್ಟರೆ ಮತ್ತೆ ಏನಾದರೂ ಇವರು ಏನಾದ್ರು ಮಾಡಿಬಿಟ್ರೆ ಹಾಗೆ ಯೋಚನೆ ಮಾಡಲಿಲ್ಲ. ದೇವರು ಒಳ್ಳೆಯವರು, ಅವ್ರು ನಮ್ಮನ್ನು ನಂಬುವರಾಗಿದ್ದಾರೆ. ನೋಡಿ, ಕೆಲವು ಸಮಯದಲ್ಲಿ ನಮ್ಮ ಹೊಡೆ ಹುಟ್ಟಿದವರೇ ನಮ್ಮನ್ನು ನಂಬೋದಿಲ್ಲ. ಆದರೆ ದೇವರು ನಮ್ಮನ್ನು ನಂಬಿ ಮತ್ತೆ ಆ ಅಧಿಕಾರವನ್ನು ನಮಗೆ ದೇವರು ಕೊಟ್ಟಿದ್ದಾರೆ. ಈಗ ಆ ಅಧಿಕಾರ ನಮ್ಮಲ್ಲಿ ಇರೋದ್ರಿಂದಲೇ ಈಗ ದೇವರು ಏನು ಹೇಳ್ತಾರೆ ಅಂತ ಹೇಳೋ ಸಮಯದಲ್ಲಿ, ನೀವು ಲೂಕ ಪುಸ್ತಕದಲ್ಲಿ ಓದುವ ಸಮಯದಲ್ಲಿ, ಲೂಕ ಬರೆದಿರುವ ಶುಭ ಸಂದೇಶದಲ್ಲಿ 17ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ಓದುವಾಗ, ಪರಲೋಕ ರಾಜ್ಯವು ಅಲ್ಲಿದೆ ಇಲ್ಲಿದೆ ಅಂತ ಹೇಳಿದರೆ ಅದೆಲ್ಲ ನೀವು ಹುಡುಕಿ ಹೋಗ್ಬಿಡಿ. ಪರಲೋಕ ರಾಜ್ಯವು ಅದು ನಿಮ್ಮಲ್ಲಿದೆ. ಈಗ ದೇವರ ರಾಜ್ಯ ಅಂದರೆ ಒಂದು ಸ್ಥಳ, ಪರಲೋಕ ರಾಜ್ಯ ಅಂದರೆ ಅದು ಯೇಸು ಕ್ರಿಸ್ತನಾಗಿದ್ದಾರೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಪರಲೋಕ ರಾಜ್ಯವು ನಿಮ್ಮಲ್ಲಿ ಇದೆ ಅಂತ ದೇವರು ಹೇಳುವಾಗ, ಅದಕ್ಕೆ ಗಲಾತ್ಯರ 2ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಪೌಲ್ ಹೇಳ್ತಾನೆ, ಜೀವಿಸುವುದು ನಾನಲ್ಲ, ನನ್ನಲ್ಲಿ ಯೇಸು ಜೀವಿಸುತ್ತಾರೆ. ಹಲ್ಲೆಲೂಯಾ. ಅಂದರೆ ಯೇಸು ಜೀವಿಸುತ್ತಾರೆ ಅಂದರೆ ಅದು ನೋಡಿ, ದೇವರ ರಾಜ್ಯವು ಇಂಗ್ಲೀಷಲ್ಲಿ ಕಿಂಗ್ಡಮ್ ಅಂತ ಇರ್ತದೆ. ದೇವರ ರಾಜ್ಯ ಅಂದರೆ ಒಂದು ರಾಜ್ಯ ಇದೆ. ಈಗ ನಾವು ಈ ಭೂಮಿಯಲ್ಲಿ ಇದ್ದೀವಿ ನೋಡಿ, ಇದು ಒಂದು ರಾಜ್ಯ. ಹಾಗೆಯೇ ಕಾಣದೇ ಇರುವ ಒಂದು ದೇವರ ರಾಜ್ಯ ಇದೆ. ಆ ರಾಜ್ಯಕ್ಕೆ ಯೇಸುವೆ ರಾಜಾದಿ ರಾಜನಾಗಿದ್ದಾರೆ. ಆಮೆನ್. ಆ ರಾಜ್ಯವನ್ನೇ ಇವತ್ತೇನು ಮಾಡಿದ್ದಾರೆ, ನಮ್ಮಲ್ಲಿಟ್ಟಿದ್ದಾರೆ. ಇವತ್ತು ಆ ಪರಲೋಕ ರಾಜ್ಯವನ್ನು ನಮ್ಮಲ್ಲಿಟ್ಟಿದ್ದಾರೆ.
ನಾನು ಮುಂಚೆ ಕೂಡ ಹೇಳಿದ್ದೀನಿ ನೋಡಿ, ಹಳೆ ಒಡಂಬಡಿಕೆಯಲ್ಲಿ 3 ಅಭಿಷೇಕ ಇತ್ತು. ರಾಜನ ಅಭಿಷೇಕ ಇತ್ತು, ಯಾಜಕನ ಅಭಿಷೇಕ ಇತ್ತು, ಪ್ರವಾದಿ ಅಭಿಷೇಕ ಇತ್ತು. ಈಗ ರಾಜ ಹೋಗಿ ಪ್ರವಾದಿ ಕೆಲಸ ಮಾಡೋಕ್ಕಾಗಲ್ಲ, ಪ್ರವಾದಿ ರಾಜನಾಗ ಮಾಡಲ್ಲ. ಯಾರ್ಯಾರು ಅವ್ರಿಗೆ ದೇವರು ನೇಮಿಸಿದಾರೋ ಅವರವರು ಅದನ್ನೇ ಮಾಡಬೇಕು. ಅವ್ರಿಗೇನು ಅಭಿಷೇಕ ಮಾಡಿಲ್ಪಟ್ಟಿದ್ದು ಆ ಅಭಿಷೇಕ ಪ್ರಕಾರವೇ ಮಾಡಬೇಕು. ಆದರೆ ಈ ಹೊಸ ಒಡಂಬಡಿಕೆಯಲ್ಲಿ ಏಸಪ್ಪ ಮೇಲೆ 3 ಅಭಿಷೇಕ ಇತ್ತು. ಏಸಪ್ಪ ಮೇಲೆ ರಾಜನ ಅಭಿಷೇಕ ಇತ್ತು. ಏಸಪ್ಪ ಮೇಲೆ ಅವರು ಪ್ರವಾದಿಯಾಗಿದ್ದರು. ಮೋಸ ಹೇಳಿದ್ರಲ್ಲ, ನನ್ನ ಹಾಗೆ ಒಂದು ಪ್ರವಾದಿ ಬರ್ತಾರೆ, ನೀವು ಅವ್ರ ಮಾತಿಗೆ ವಿಧೇಯರಾಗಿರಿ ಅಂತ ಅವತ್ತೇ ಮೋಸ ಹೇಳಿದ ಹಾಗೆ ಏಸಪ್ಪ ಮೇಲೆ ಆ ಪ್ರವಾದಿಯ ಅಭಿಷೇಕ ಇತ್ತು, ಅವ್ರ ಯಾಜಕನ ಅಭಿಷೇಕ ಇತ್ತು. ತಂದೆಗೂ ಜನಗಳ ಮಧ್ಯದಲ್ಲಿ ವಿಜ್ಞಾಪನೆ ಮಾಡ್ತಾಯಿದ್ರು, ಪ್ರಾರ್ಥನೆ ಮಾಡ್ತಾಯಿದ್ರು, ಮನ್ನಿಸುವರಾಗಿದ್ದರು. ಯಾಜಕ ಅಭಿಷೇಕ ಇತ್ತು. ಇವತ್ತು ನೋಡಿ, ಆ ಯೇಸು ಮೇಲೆ ಇದ್ದ ಅಭಿಷೇಕ ಯೇಸು ಎಲ್ಲಿದ್ದಾರೆ? ಯೇಸು ನಮ್ಮಲ್ಲಿದ್ದಾರೆ. ಅಂದರೆ ಇವತ್ತು ನಮ್ಮಲ್ಲಿ ಕೂಡ ಆ ಅಭಿಷೇಕ ಇದೆ. ರಾಜನ ಅಭಿಷೇಕ ಇದೆ, ಯಾಜಕನ ಅಭಿಷೇಕ ಇದೆ, ಪ್ರವಾದಿಯ ಅಭಿಷೇಕ ಇವತ್ತು ನಮ್ಮಲ್ಲಿ. ಅದನ್ನೇ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ದೇವರ ರಾಜ್ಯ ಇವತ್ತು ನಮ್ಮಲ್ಲಿ ಇಟ್ಟಿದ್ದಾರೆ. ಈಗ ದೇವರ ವಾಕ್ಯ ಹೇಳ್ತಿದೆ, ರೋಮಪುರದವರಿಗೆ ಬರೆದಿರೋ ಪತ್ರಿಕೆ 14ನೇ ಅಧ್ಯಾಯದಲ್ಲಿ 17ನೇ ವಾಕ್ಯನ ಓದುವಾಗ, ಕುಡಿಯುವುದು ತಿನ್ನುವುದು ಪರಲೋಕ ರಾಜ್ಯ ಅಲ್ಲ. ಮತ್ತು ಏನು ಪರಲೋಕ ರಾಜ್ಯ? ಪರಲೋಕ ರಾಜ್ಯ ಅಂದರೆ ನೀತಿಯಾಗಿದೆ. ಪರಲೋಕ ರಾಜ್ಯ ಅಂದರೆ ಸಮಾಧಾನವಾಗಿದೆ. ಪರಲೋಕ ರಾಜ್ಯವಂದರೆ ಪರಿಶುದ್ಧಾತ್ಮ ಕೊಡುವ ಸಂತೋಷವಾಗಿದೆ. ಇವತ್ತು ನೀವು ನೋಡಿ, ಈ ಸಂದೇಶವನ್ನು ಕೇಳ್ತಾ ಇದ್ದೀರಾ ಅಲ್ವಾ? ನೀವು ಕುತ್ಕೊಂಡು ಯೋಚನೆ ಮಾಡಿ ನೋಡಿ. ಇವತ್ತು ಜನಗಳು ಸಂತೋಷವನ್ನು ಹುಡುಕ್ತಾ ಇದ್ದಾರೆ. ಎಲ್ಲಿ ಸಂತೋಷ ಸಿಗ್ತದೆ ಅಂತ ಇವತ್ತು ಜನ ಹುಡುಕ್ತಾ ಇದ್ದಾರೆ. ಇವತ್ತು ಸಮಾಧಾನವನ್ನು ಹುಡುಕ್ತಾ ಇದ್ದಾರೆ ಜನಗಳು. ಇವತ್ತು ನೀವು ನೋಡಿ, ಮನುಷ್ಯರು ಏನು ಮಾತಾಡ್ತಾರೆ, ಈಗ ನೀತಿ ಇಲ್ಲ, ಇವತ್ತೆಲ್ಲ ನೀತಿ ಏನಿಲ್ಲ, ಈಗ ಅಲ್ಲ ಅನ್ಯಾಯನೇ, ಹಾಗೆಲ್ಲ ಮಾತಾಡ್ತಾ ಇದ್ದಾರೆ. ನೋಡಿ, ಕೇಳಿಸ್ಕೊಂಡಿದ್ದೀರಾ ನಾನು ಹೇಳೋದು? ನೀವು ಯೋಚನೆ ಮಾಡಿ ನೋಡಿ. ಇವತ್ತು ಸಮಾಧಾನ ಹುಡುಕ್ತಾ ಇದ್ದಾರೆ, ಸಂತೋಷ ಎಲ್ಲಿ ಸಂತೋಷ ಸಿಗ್ತದೆ ಅಂತ ಹುಡುಕ್ತಾ ಇದ್ದಾರೆ. ಇವತ್ತು ಎಲ್ಲಿ ನಮ್ಗೆ ಯಾರು ನೀತಿ ಕೊಡಿಸ್ತಾರೆ ಹಾಗೆ ಹುಡುಕ್ತಾ ಇದ್ದಾರೆ. ಆದರೆ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ಆ ಪರಲೋಕ ರಾಜ್ಯವನ್ನು, ಅಂದರೆ ಆ ನೀತಿಯನ್ನು, ಆ ಸಮಾಧಾನವನ್ನು, ಆ ಸಂತೋಷವನ್ನು ದೇವರು ನಮ್ಮಲ್ಲಿ ಇಟ್ಟಿದ್ದಾರೆ. ಈಗ ದೇವರು ಏನು ಹೇಳ್ತಾರೆ ಅಂದರೆ, ಮಗನೇ ನೀನು ಇದನ್ನು ಅನುಭವಿಸು. ಇವತ್ತು ಎಷ್ಟೋ ಜನ ಸಂತೋಷ ಇಲ್ಲದಿದ್ದಾರೆ, ಅವ್ರಿಗೂ ಆ ಸಂತೋಷವನ್ನು ಕೊಡು. ಅವ್ರಿಗೂ ನೀತಿ, ಇವತ್ತು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಈ ನೀತಿಯನ್ನು ತಿಳಿಯಪಡಿಸು. ನೀನು ಸಮಾಧಾನ ಇಲ್ಲದಿದ್ದಾರೆ, ಅವರಿಗೆ ಈ ಸಮಾಧಾನವನ್ನು ನೀನು ಕೊಡಬೇಕು. ನೀನು ಅವ್ರಿಗೆ ಸಮಾಧಾನದ ಮಾರ್ಗ ತಿಳಿಸಬೇಕು. ಆ ಸಮಾಧಾನ ಪ್ರಭು ಹತ್ರ ಅವ್ರನ್ನ ನಡೆಸಬೇಕಂತಾನೆ ಇಷ್ಟಪಡ್ತಾರೆ. ಅದರಿಂದೆಲ್ಲ ಹೇಗಾಗ್ತದಂತೆ, ಇದು ಪವಿತ್ರಾತ್ಮನು ಮಾಡುವರಾಗಿದ್ದಾರೆ. ಯೇಸು ಸ್ವಾಮಿ ಹೇಳಿದರು, ಸತ್ಯದ ಆತ್ಮ ಬರುವಾಗ ನಿಮ್ಮನ್ನು ಎಲ್ಲ ಸತ್ಯದಲ್ಲೂ ದೇವರು ಪವಿತ್ರಾತ್ಮನ ನಡೆಸುವನ್ನು. ಒಂದೊಂದು ಕಡೆ ಹೇಳಿದರು, ಪವಿತ್ರಾತ್ಮನು ಬರುವ ಸಮಯದಲ್ಲಿ ಪವಿತ್ರಾತ್ಮನ ಏನು ಮಾಡ್ತಾರಂತೆ, ಪಾಪದ ಕುರಿತು, ನೀತಿಯ ಕುರಿತು ನಿಮಗೆ ಅರಿವನ್ನು ಬೋಧಿಸುವರಾಗಿರ್ತಾರೆ ಅಂತ ಹೇಳಿದರು. ಆಗ ಇವತ್ತು ಆ ನೀತಿ, ಸಮಾಧಾನ, ಸಂತೋಷ ನಮಗೂ ದೇವರು ಕೊಟ್ಟಿದ್ದಾರೆ. ಅದನ್ನು ನಾವೇನು ಮಾಡಬೇಕಂದ್ರೆ, ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಈ ಭೂಮಿಯಲ್ಲಿ ಅದನ್ನು ನಾವೇನು ಮಾಡಬೇಕು, ಎಲ್ಲರಿಗೆ ಅದನ್ನು ಕೊಡುವವರಾಗಿರಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನಿಮಗೆ ಉಚಿತವಾಗಿ ಕೊಟ್ಟಿದ್ದೀನಿ, ನೀವು ಉಚಿತವಾಗಿ ಕೊಡಿ. ಆದರೆ ನಾವು ಏನು ಮಾಡ್ತಾಯಿದ್ದೀವಿ ಇವತ್ತು? ನಾವು ಯಾರಿಗೂ ಈ ಸಂತೋಷವನ್ನು ಕೊಡೋದಿಲ್ಲ. ನಾವು ಹೊಂದಿಕೊಂಡಿರುವ ಈ ನೀತಿಯನ್ನು ಯಾರಿಗೂ ನಾವು ಹೇಳೋದಿಲ್ಲ. ಇವತ್ತು ನಾವು ಅನುಭವಿಸುವ ಈ ಸಮಾಧಾನ ಯಾರಿಗೂ ನಾವು ಹೇಳೋದಿಲ್ಲ. ಇಲ್ಲ, ನಾನು ಹೇಳ್ತೀನಿ ನೋಡಿ, ಇವತ್ತು ನಾನು ನೀವು, ಅದನ್ನೇ ದೇವರು ಹೇಳ್ತಾ ಇದ್ದಾರೆ. ಇದನ್ನು ಇವತ್ತು ನಾನು ನೀವು ಈ ಭೂಮಿಯಲ್ಲಿ ಅನೇಕರಿಗೆ ಈ ಸಮಾಧಾನ, ಸಂತೋಷ, ಈ ನೀತಿಯ ಮಾರ್ಗವನ್ನು ತಿಳಿಸುವುದಕ್ಕಾಗಿಯೇ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ. ನೋಡಿ, ಯೇಸು ಸ್ವಾಮಿ ಒಂದು ಸಾರಿ ಪ್ರಾರ್ಥನೆ ಹೇಳ್ಕೊಡುವಾಗ ಅವ್ರು ಏನು ಹೇಳಿದ್ರು ಗೊತ್ತಾ ನಿಮಗೆ? ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಹಾಗೆ ಈ ಭೂಮಿಯಲ್ಲಿ ಕೂಡ ನಿನ್ನ ಚಿತ್ತವು ನೆರವೇರಲಿ. ಈಗ ಭೂಮಿಯಲ್ಲಿ ಚಿತ್ತವನ್ನು ನೆರವೇರಿಸಬೇಕಂದ್ರೆ ಯಾರು ನೆರವೇರಿಸೋದು? ನಾನು ನೀವೇ ನಮ್ಮ ಪವಿತ್ರಾತ್ಮನ ಒಂದಿಗೆ ಇದ್ದು ಆ ದೇವರ ಚಿತ್ತವನ್ನು ನೆರವೇರಿಸುವಾಗಲೇ ನಿಜವಾದ ಈಸ್ಟರು, ನಿಜವಾದ ಗುಡ್ ಫ್ರೈಡೇ. ಇಲ್ಲ ನಾವು ಕೇಳ್ಬಿಟ್ಟು ಗುಡ್ ಫ್ರೈಡೇ ವಾಕ್ಯಗಳು ಧ್ಯಾನಿಸಿ ಈಸ್ಟರ್ ಹಬ್ಬವನ್ನು ನಾವು ಆಚರಿಸ್ಬಿಟ್ಟು ನಾವು ದೇವರ ಚಿತ್ತ ಮಾಡಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ನಾನು ಯಾವಾಗಲೂ ಹೇಳಿದ್ದೀನಿ, ದೇವರು ಒಂಟಿಯಾಗಿದ್ದು ಏನು ಮಾಡೋಕ್ಕೆ ಇಷ್ಟಪಡೋದಿಲ್ಲ.
ಅವ್ರು ಏನಾದರೂ ಒಂದು ಮಾಡಬೇಕಂದ್ರೆ ಯಾರಾದರೂ ಅವ್ರು ಬೇಕು ಅವರಿಗೆ. ದೇವರಿಂದ ಮಾಡಲಿಕ್ಕೆ ಸಾಧ್ಯ. ದೇವರು ಅವರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ. ಆದರೆ ದೇವರು ಈ ಭೂಮಿಯನ್ನು ಮನುಷ್ಯನಿಗೆ ಕೊಟ್ಟಿರೋದ್ರಿಂದ ಈಗ ಒಂದು ದೊಡ್ಡ ಜನಾಂಗವಾಗಿ ಮಾಡಬೇಕಂದ್ರೆ ಒಂದು ಅಬ್ರಹಾಂ ಬೇಕು ದೇವರಿಗೆ. ಅಬ್ರಹಾಮನ ದೇವರು ಕರೀತಾರೆ. ಒಂದು ನಾವೆಯನ್ನು ಕಟ್ಟಬೇಕಂದ್ರೆ ನೋಹನ ದೇವರು ಕರೀತಾರೆ, ನೋವನ್ನು ಹಾರಿಸ್ಕೊಳ್ತಾರೆ. ಬಿದ್ದೋಗಿರುವ ಗೋಡೆಗಳನ್ನು ಕಟ್ಟಬೇಕಂದ್ರೆ ನೆಹಮ್ಯನ ದೇವರು ಹಾರಿಸ್ಕೊಳ್ತಾರೆ. ನೆಹಮ್ಯ ಬಾಪ ನೆಹಮ್ಯನ ಹಾರಿಸಿಕೊಂಡು ಆ ಗೋಡೆನ ಕಟ್ಟುತ್ತಾರೆ. 20 ರಿಂದ 30 ಲಕ್ಷ ಜನಗಳು ಬೇಸತ್ತು ಹೋಗಿಬಿಟ್ಟಿದ್ದಾರೆ ಈ ಐಗುಪ್ತದಲ್ಲಿ. ಅವರ ಮೊರೆ ದೇವರಿಗೆ ಕೇಳಿಸಿತ್ತು. ಅವ್ರನ್ನ ಬಿಡಿಸ್ಬೇಕು. ಈಗ ಬಿಡಿಸ್ಬೇಕಂದ್ರೆ ಒಂದು ಮನುಷ್ಯ ಬೇಕು. ಮೋಸೆನ ದೇವರು ಹಾರಿಸಿಕೊಳ್ತಾರೆ. ಈಗ ಮೋಸ ಸಮಯ ಮುಗಿದ ಮೇಲೆ ಅದನ್ನ ರಾಜ್ಯಗಳನ್ನು ಎಲ್ಲರಿಗೂ ವಿಂಗಡ ಮಾಡಬೇಕು. ಯೋಶುವನ ದೇವರು ಹಾರಿಸಿಕೊಳ್ತಾರೆ. ಇಸ್ರಾಯೇಲ್ ಜನಗಳು ಎಷ್ಟೇ ಬಿತ್ತನೆ ಮಾಡಿ ಅದನ್ನು ಅನುಭವಿಸಿದ ಹಾಗೆ ಮೀದಿಯಾನ್ಯರೆಲ್ಲ ಏನು ಮಾಡ್ತಾರೆ, ಅವ್ರು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಬಿಡಿಸ್ಬೇಕಂದ್ರೆ ದೇವರಿಗೆ ಒಂದು ಗಿದ್ಯೋನ್ ಬೇಕಾಗಿದೆ. ಒಂದು ಯೇಸು ಸ್ವಾಮಿ ಭೂಮಿಗೆ ಬರಬೇಕಂದ್ರೆ ಒಂದು ಮರಿಯಾಳು ಬೇಕಾಗಿದ್ದಾರೆ. ಈ ರಾಜ್ಯದ ಬಗ್ಗೆ ಸಾರಬೇಕಂದ್ರೆ 12 ಶಿಷ್ಯರು ದೇವರು ಹಾರಿಸ್ಕೊಳ್ತಾರೆ. ಕಾಲದಿಂದ ನೀವು ನೋಡುವ ಸಮಯದಲ್ಲಿ ದೇವರು ಒಂಟಿಯಾಗಿ ಯಾವುದನ್ನು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ದೇವರಿಗೆ ಯಾರಾದರೂ ಒಬ್ಬರಿದ್ದರೆ ಅವ್ರನ್ನ ಹಾರಿಸಿಕೊಂಡು ದೇವರು ಅವರ ಮುಖಾಂತರ ತನ್ನ ಮಹಿಮೆ ಪಡಿಸುವರಾಗಿರ್ತಾರೆ. ಅದಕ್ಕೇ ನೋಡಿ ದೇವರ ವಾಕ್ಯ ಹೇಳ್ತದೆ, ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕೆ ದೇವರು ಬುದ್ಧಿಹೀನರನ್ನು ಹಾರಿಸ್ಕೊಂಡ್ರು. ಬಲಿಷ್ಠರನ್ನು ನಾಚಿಕೆಪಡಿಸುವುದಕ್ಕೆ ಬುದ್ಧಿಹೀನರನ್ನು ಹಾರಿಸಿಕೊಂಡ್ರು. ಒಂದು ಪಾಸ್ಟರ್ ನನಗೆ ಹೇಳಿದರು, ಗಾಡ್ ಡಸಂಟ್ ವಾಂಟ್ ಯುವರ್ ಎಬಿಲಿಟಿ, ಗಾಡ್ ವಾಂಟ್ಸ್ ಯುವರ್ ಅವೈಲಬಿಲಿಟಿ. ಅಂದರೆ ಪಾಸ್ಟರ್ ಏನು ಹೇಳಿದ್ರು ಅಂದರೆ ನನಗೆ, ನೋಡಪ್ಪ, ನಿನ್ನ ಸಾಮರ್ಥ್ಯ ದೇವರಿಗೆ ಬೇಕಾಗಿಲ್ಲ, ನಿನ್ನ ಸಮಯ ಬೇಕು, ನಿನಗೆ ಮನಸ್ಸು ಬೇಕು. ದೇವರಿಗೆ ನಾನು ಸೇವೆ ಮಾಡಬೇಕಂತ ಮನಸ್ಸು ನಿನಗಿರಬೇಕು. ದೇವರಿಗಾಗಿ ನನ್ನ ಸಮರ್ಪಿಸ್ತೀನಿ ಅಂತ ಸಮರ್ಪಣೆ ಬೇಕು. ಅಂಥವ್ರನ್ನೇ ದೇವರು ಉಪಯೋಗಿಸ್ಲಿಕ್ಕೆ ಸಾಧ್ಯ. ನಿನಗೆ ಜ್ಞಾನ ಇಲ್ಲದೆ ಇರ್ಬೋದು, ನಿನಗೆ ಇಂಗ್ಲೀಷ್ ಬರದೇ ಇರ್ಬೋದು, ಕನ್ನಡ ಚೆನ್ನಾಗಿ ಮಾತಾಡಲಿಕ್ಕೆ ನಿನಗೆ ಗೊತ್ತಿಲ್ಲದೆ ಇರ್ಬೋದು. ನಿಮಗೊಂದು ಗೊತ್ತಾ, ನನಗೆ ಕನ್ನಡನೇ ಓದೋಕ್ಕೆ ಬರಲ್ಲ, ತಮಿಳ್ ಕೂಡ ಓದೋಕ್ಕೆ ಬರಲ್ಲ. ಆದರೆ ದೇವರ ಕೃಪೆ ನಡೆಸ್ತದೆ. ಇದು ನೋಡಿ, ಇಷ್ಟು ಜನಗಳ ಮುಂದೆ ನಾನು ನಿಂತು ನನಗೆ ಇಂಗ್ಲೀಷಲ್ಲೇ ಓದೋದು, ನಾನು ಇಂಗ್ಲೀಷಲ್ಲೇ ಓದ್ಕೊಂಡೆ ನಾನು ಮಾಡ್ತೀನಿ ಅಂದರೆ ನಮ್ಮ ತಾಲಂದಲ್ಲ, ದೇವರಿಗೆ ಬೇಡ. ಆ ಥರ ಕೃಪೆ ನಮ್ಮನ್ನು ನಡೆಸುವುದಾಗಿದ್ದಾಗ ಕಾಲದಿಂದ ನೀನು ನೋಡುವಾಗ ಯಾರಾದರೂ ಒಬ್ಬರು ಬೇಕು. ಒಂದು ಆಲಯ ಕಟ್ಟಬೇಕಂದ್ರೆ ಅಲ್ಲಿ ಸಾಲೋಮನ್ ಬೇಕಾಗಿತ್ತು. ಸಾಲೋಮನ ಹಿಟ್ಟು ಈಗ ಅದನ್ನೇ ಇಲ್ಲಿ ಬರೀತಾ ಇರೋದು. ಇಲ್ಲಿ ದೇವರೇನು ಹೇಳ್ತಾನೆ, ಆತನ ರಾಜ್ಯವನ್ನು ದೇವರೇನು ಮಾಡಲಿಕ್ಕೆ, ಸ್ಥಾಪಿಸಲಿಕ್ಕೆ ಅವರು ಇಷ್ಟಪಡುವರಾಗಿದ್ದಾರೆ. ಒಂದೊಂದು ಮನುಷ್ಯರ ಹೃದಯದಲ್ಲಿ ಆ ಸಮಾಧಾನ ಬರಬೇಕು. ಒಂದೊಂದು ಮನುಷ್ಯನು ಕೂಡ ಆ ಯೇಸು ಕ್ರಿಸ್ತ ಪವಿತ್ರಾತ್ಮನ ಕೊಡುವ ಸಂತೋಷವನ್ನು ಅನುಭವಿಸಬೇಕು. ಒಂದು ಸಾರಿ ಒಂದು ವ್ಯಕ್ತಿ ಒಂದು ಡಾಕ್ಟರ್ ಹತ್ರ ಹೋಗಿ ಕೇಳಿದಂತೆ, ಡಾಕ್ಟರ್, ನನಗೆ ಸಂತೋಷವಾಗಿರುವಂಥ ಏನಾದರೂ ಒಂದು ಐಡಿಯಾ ಕೊಡಿ, ಏನಾದರೂ ಔಷಧಿ ಇದ್ದರೆ ನನಗೆ ಕೊಡಿ, ನನಗೆ ಸಂತೋಷನೇ ಇಲ್ಲ. ಆಗ ಡಾಕ್ಟರ್ ಹೇಳಿದ್ರಂತೆ, ನೀನು ಇದು ಮಾಡೋಣ, ಅದು ಮಾಡು, ಇದು ಮಾಡು ಅಂತ ಹೇಳಿದ್ದಾರೆ. ಆಗ ಸಂತೋಷ ಬರ್ತದೆ ಅಂತ ಅವನು ಹೇಳಿದ್ರು. ಏನು ಡಾಕ್ಟ್ರ್ ಹೇಳಿದ್ರು ಕೂಡ ಅದು ಮಾಡಿದ್ದೀನಿ ಡಾಕ್ಟ್ರ್, ಇದು ಹೇಳಿದರೆ ಇದು ಮಾಡಿದ್ದೀನಿ ಡಾಕ್ಟ್ರ್, ಎಲ್ಲ ಮಾಡಿದ್ದೀನಿ ಅಂತ ಹೇಳಿದ್ರಂತೆ. ಲಾಸ್ಟಲ್ಲಿ ಡಾಕ್ಟ್ರ್ ಹೇಳಿದ್ರಿ, ಒಂದು ಕೆಲಸ ಮಾಡು, ಇಲ್ಲಿ ಒಂದು ಸರ್ಕಸ್ ನಡೀತಾ ಇದೆ, ಈ ಸರ್ಕಸ್ಸಲ್ಲಿ ಒಂದು ಬಫನ್ ಇದ್ದಾನೆ, ಜೋಕರ್ ಇದ್ದಾನೆ, ನೀ ಆ ಸರ್ಕಸ್ಗೆ ಹೋಗು, ಅಲ್ಲಿ ನೀನು ಹೋದರೆ ಸಾಕು, ಅವನು ಮಾಡುವ ತಮಾಷೆ, ಆ ಜೋಕರ್ ಮಾಡುವ ತಮಾಷೆ ಇದೆಯಲ್ಲ, ಅದನ್ನು ನೋಡಿ ಯಾರು ನಗದೆ ಆಚೆ ಬರಲ್ಲ, ಎಲ್ಲ ನಗ್ತಾನೆ ಆಚೆ ಬರ್ತಾರೆ, ಎಲ್ಲ ಸಂತೋಷದಿಂದ ಬರ್ತಾರೆ. ಅವನೊಂದೇ ಒಂದು ಮಾತು ಹೇಳಿದ, ಡಾಕ್ಟರ್, ಆ ಜೋಕರು ಆ ಎಲ್ಲರನ್ನ ನಗಿಸುವರಾಗಿದ್ದಾರಲ್ಲ, ಅವ್ರು ಬೇರೆ ಯಾರಿಲ್ಲ, ಅದು ನಾನೇ ಆಗಿದ್ದೇನೆ. ಎಂಥ ಒಂದು ಪರಿಸ್ಥಿತಿ ನೋಡಿ. ಇದೆಷ್ಟೋ ಜನ ಬೇರೆಯವ್ರನ್ನ ನಗಿಸುವರಾಗಿದ್ದಾರೆ, ಆದರೆ ರಾತ್ರಿಯಲ್ಲಿ ಹೋಗಿ ಅವರು ಹಾಸಿಗೆಯಲ್ಲಿ ಕಣ್ಣೀರು ಬಿಡ್ತಾ ಇರ್ತಾರೆ. ಒಬ್ರು ಹೇಳಿದರು, ಈ ಹಾಸಿಗೆ ಇರ್ತದೆ ನೋಡಿ, ಅದತ್ರ ಕೇಳಿದ್ರೇ ಅದು ಹೇಳ್ತದಂತೆ, ಈ ಸಹೋದರಿ ಎಷ್ಟು ಕಣ್ಣೀರು ಬಿಟ್ಟಿದ್ದಾರೆ, ಈ ಸಹೋದರಿ ಎಷ್ಟು ಕಣ್ಣೀರು ಬಿಟ್ಟಿದ್ದಾರೆ ಅಂದರೆ ಆ ಹಾಸಿಗೆ ಹೇಳ್ತಿದೆ. ಆ ಪಿಲ್ಲು ಇರ್ತದಲ್ಲ, ದಿಂಬಿರ್ತದಲ್ಲ, ಆ ದಿಂಬಿಗೆ ಗೊತ್ತಿರ್ತದೆ ಅಂತೆ. ಇವತ್ತು ನಾನು ಹೇಳ್ತೀನಿಲ್ಲ, ಇವತ್ತು ಜಗತ್ತು ಸಂತೋಷ ಹುಡುಕ್ತಾ ಇದ್ದಾರೆ. ಇದು ಜಗತ್ತು ಎಲ್ಲಿ ಸಂತೋಷ ಸಿಗ್ತದೆ? ಇವತ್ತು ಸಂತೋಷನ ನೋಡಿ ಪವಿತ್ರಾತ್ಮನ ಮಾತ್ರನೇ ಅದನ್ನು ಕೊಡಲಿಕ್ಕೆ ಸಾಧ್ಯ. ಆ ಸಂತೋಷವನ್ನು ನೀವು ಹೊಂದಿಕೊಂಡು ಸುಮ್ಗಿದ್ರೆ ಆಗ್ತದ? ಅದನ್ನು ಬೇರೆಯವ್ರಿಗೂ ಕೊಡಬೇಕು. ಅದಕ್ಕೇ ನಾನು ನೀವು ಹೇಳಬೇಕು, ಈ ದಿನಗಳಲ್ಲಿ ಎದ್ದು ಈ ಯೇಸು ಕ್ರಿಸ್ತನ ರಾಜ್ಯವನ್ನು ಒಂದೊಂದು ಹೃದಯಗಳಲ್ಲಿ ಸ್ಥಾಪಿಸುವರಾಗಿರಬೇಕು. ಒಂದು ಸಾರಿ ಕೂಡ ನಾನು ಕೇಳಿಸ್ಕೊಂಡಿದ್ದೆ, ಅಮೇರಿಕಾದಲ್ಲಿ ಒಂದು ತುಂಬ ಸುಂದರವಾಗಿರೋ ಒಂದು ಹೆಣ್ಣು, ಒಂದು ಫಿಲಿಮ್ ಆ್ಯಕ್ಟ್ರು, ಅವ್ರ ಹತ್ರ ತುಂಬ ಹಣ ಇತ್ತಂತೆ, ತುಂಬ ಸೌಂದರ್ಯ ಇತ್ತು ಅವ್ರ ಹತ್ರ.
ಅವ್ರ ಹತ್ರ ಯಾವಾಗಲೂ ಬಾಡಿ ಗಾರ್ಡ್ಸ್ ಇರ್ತಾರೆ, ಅಂದರೆ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಹೇಳ್ತೀವಲ್ಲ, ಈ ಬ್ಲ್ಯಾಕ್ ಕ್ಯಾಟ್ಸ್ ಅವ್ರ ಸುತ್ತಲೇ ಇರ್ತಾಯಿದ್ರು. ತುಂಬ ಹಣ ಇತ್ತು, ತುಂಬ ಅವ್ರಿಗೆ ಏನಿತ್ತು, ಹೆಸರಿತ್ತು, ತುಂಬ ಗ್ರೇಟ್ ಆ್ಯಕ್ಟ್ರೆಸ್ ಅವರು. ಒಂದು ದಿವಸ ಏನಾಯಿತು ಗೊತ್ತಾ, ಸ್ವಂತ ಅವರ ಪಿಸ್ಟಲಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಈಗ ನಾನು ನಿಮಗೆ ಕೇಳ್ತೀನಿ, ಆ ಸಿಸ್ಟರ್, ಆ ಸಹೋದರಿ ಹತ್ರ ಸೌಂದರ್ಯ ಇತ್ತಲ್ವಾ, ಹಣ ಇತ್ತಲ್ವಾ, ಬಲ ಇತ್ತಲ್ಲ, 4-5 ಬ್ಲ್ಯಾಕ್ ಕ್ಯಾಟ್ಸ್ ಯಾವಾಗಲೂ ಇದ್ರಲ್ಲ, ಅವರಿಗೆ ಬಲ ಇತ್ತಲ್ಲ, ಹೆಸರಿತ್ತಲ್ಲ, ಎಲ್ಲ ಕಡೆ ಅವರಿಗೆಲ್ಲ ಹೆಸರಿತ್ತಲ್ಲ, ಮತ್ತೆ ಯಾಕೆ ಸತ್ತೋಗ್ಬಿಟ್ರು? ಅವ್ರ ಹತ್ರ ಯೇಸುವಿನ ರಾಜ್ಯ ಎಲ್ಲ, ಆ ಸಮಾಧಾನ ಕೊಡುವ ಪರಿಶುದ್ಧ ಆತ್ಮ ಅವರಲ್ಲಿ ಇರಲಿಲ್ಲ. ಇದು ಅನೇಕರು ತಿಳ್ಕೊಳ್ತಾರೆ, ಒಂದು ಸ್ವಂತ ಮನೆ ಇದ್ಬಿಟ್ರೆ ಸಾಕು ಪಾಸ್ಟರ್, ಸಂತೋಷವಾಗಿ ಇದ್ಬಿಡ್ತೀನಿ. ಒಂದು ಗೋರ್ಮೆಂಟ್ ಕೆಲಸ ಸಿಗ್ಬಿಟ್ರೆ ನಾನು ಸಂತೋಷವಾಗಿ ಇದ್ಬಿಡ್ತೀನಿ. ಒಂದು ಈ ಸಾಲದಿಂದ ಬಿಡುಗಡೆ ಆಗಿಬಿಟ್ರೆ ನಾನು ಸಂತೋಷವಾಗಿರ್ತೀನಿ. ನೋಡಿ, ಅದೆಲ್ಲ ಸುಳ್ಳದು. ನಿಮಗೆ ಸ್ವಲ್ಪ ಈಗ ಕಾಸು ಹಿಂಗೆ ಬಂದು ತಿಳಿದುಕೊಳ್ಳಿ, ಮತ್ತೆ ಏನೋ ಒಂದು ಅಗತ್ಯ ಇರ್ತದೆ. ನಿಮಗೊಂದು ಗೋರ್ಮೆಂಟ್ ಕೆಲಸ ಸಿಕ್ತಂತ ತಿಳ್ಕೊಳ್ಳಿ, ಅಲ್ಲಿ ಮತ್ತೆ ನಿಮಗೆ ಇನ್ನೂ ಮೇಲೆ ಬರಬೇಕು, ಈ ಆಸೆ ಅಂತ ನೋಡಿ, ಇದು ನಮಗೆ ಸಂತೋಷ ತರೋದಿಲ್ಲ. ಸಂತೋಷ ಒಬ್ಬರು ಮಾತ್ರ ಕೊಡೋಕ್ಕೆ ಸಾಧ್ಯ. ರೋಮಪುರದವರು ಬರೆದಿರೋ ಪತ್ರಿಕೆ 14:17 ಹೇಳ್ತದೆ, ಪವಿತ್ರಾತ್ಮನು ಕೊಡುವ ಆ ಸಂತೋಷ. ನಾನು ಹೇಳ್ತೀನಿ ನೋಡಿ, ನಾನು ಪುಲ್ಪಿಟ್ ಮೇಲೆ ನಿಂತು ಹೇಳ್ತೀನಿ, ಕೆಲಸ ಮಾತ್ರ ನನ್ನ ಕಾಸು ಇರೋದಿಲ್ಲ, ಏನು ಕಾಸು ಇರೋದಿಲ್ಲ, ಅದರ ಹೃದಯದಲ್ಲಿ ಒಂದು ಸಂತೋಷ ಇರ್ತದೆ. ನಾನು ಹಾಗೆ ಗಾಡಿಯಲ್ಲಿ ಬರುವ ಸಮಯದಲ್ಲೆಲ್ಲ ಸಂತೋಷವಾಗಿ ಹಾಡ್ಕೊಂಡು ಬರ್ತೀನಿ, ಸಂತೋಷವಾಗಿರ್ತೀನಿ. ಆವಾಗ ನಾನು ಯೋಚನೆ ಮಾಡೋದು, ಹಣ ಸಂತೋಷ ಕೊಡಲಿಕ್ಕಾಗಲ್ಲ, ಎಷ್ಟು ಕೋಟಿಗಳಿದೆ, ಸಂತೋಷ ಇಲ್ಲ. ಕೆಲವು ಸಮಯದಲ್ಲಿ ನಾನು ಹೇಳ್ತೀನಿ ನೋಡಿ, ನಾನು ಹೋಗಿ ಮಲಗುವಾಗ ಸೆಕೆಂಡಲ್ಲಿ ಒಂದು 30 ಸೆಕೆಂಡ್, ಒಂದು ನಿಮಿಷದಲ್ಲಿ ಮಲಗಿಬಿಡ್ತೀನಿ ನಾನು. ಕೆಲವು ಟೈಮಲ್ಲಿ ನಮ್ಮ ಹೆಂಡತಿ ಬೈತಾರೆ, ಏನು ಸುಮ್ಮನೆ ಮಲಗಿದ ತಕ್ಷಣ ನಿದ್ರೆ ಮಾಡಿಬಿಡ್ತೀವಿ. ಹಲ್ಲೆಲೂಯಾ. ಇವತ್ತು ಹೇಳಿದೆ ನೋಡಿ, ನಿದ್ರೆ, ಸಮಾಧಾನ ಇದೆಲ್ಲ ಅವ್ರು ಕೊಡಬೇಕು. ಇವತ್ತೆಷ್ಟೋ ಜನ ಅದನ್ನು ಎಲ್ಲಿ ಸಿಗ್ತದೆ ಅಂತ ಹುಡುಕ್ತಾ ಇದ್ದಾರೆ. ಇವತ್ತು ಅದು ನನಗೂ ನಿಮಗೆ ದೇವರು ಕೊಟ್ಟಿದ್ದಾರೆ. ತನ್ನ ಶಿಲುಬೆಯ ಮುಖಾಂತರ ಆ ಸಮಾಧಾನವನ್ನು, ಆ ಸಂತೋಷವನ್ನು, ಆ ಆಡಳಿತವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆ ರಾಜ್ಯ ಇವತ್ತು ನಮ್ಮಲ್ಲಿದ್ದಾರೆ. ಯೇಸು ಸ್ವಾಮಿ ಜನಿಸುವಾಗಲೇ, ಇವತ್ತು ನೋಡಿ ಮತ್ತಾಯ 4ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ನೀವು ಹೋದ್ ನೋಡಿ, ಅಲ್ಲಿ ಯೇಸು ಸ್ವಾಮಿ ಅವರು ಮೊದಲು ಅವರ ಸೇವೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡುವಾಗಲೇ ಫಸ್ಟ್ ಏನು ಹೇಳಿದ್ರು ಗೊತ್ತಾ? ದೇವರ ರಾಜ್ಯವು ಸಮೀಪಿಸಿದೆ, ಮನಸ್ಸಾಂತರ ಹೊಂದ್ರಿ ಅಂತ ಹೇಳಿದರು. ಈ ಮನಸ್ಸಾಂತರ ಹೊಂದ್ರಿ ಅಂತ ಹೇಳಿದರೆ ಅದರ ಅರ್ಥ ನಾನು ಹೀಗೆ ಹೇಳ್ತೀನಿ ನೋಡಿ, ಅನೇಕ ಅರ್ಥಗಳು ಅನೇಕ ಸೇವಕರು ಹೇಳಿದ್ದಾರೆ. ಒಂದು ಅರ್ಥ ನಾನು ಹೇಳಿದಂದರೆ, ನಿಮ್ಮ ಮನಸ್ಸು ಪರಲೋಕದ ರಾಜ್ಯದ ಕಡೆ ತಿರುಗಲಿ. ಲೆಟ್ ಯುವರ್ ಮೈಂಡ್ ಬಿ ಅ ಕಿಂಗ್ಡಮ್ ಮೈಂಡ್. ನಿನ್ನ ಮನಸ್ಸಿದೆಲ್ಲ ಅದು ದೇವರ ರಾಜ್ಯದ ಮನಸ್ಸಾಗಿರಲಿ ಅಂತ ಹೇಳಿದರು ಅವರು. ಅಂದರೆ ಹೀಗೆ ಹೇಳ್ತೀನಿ ನೋಡಿ, ಈಗ ನೀವು ಯೇಸುವನ್ನು ರಕ್ಷಕನಾಗಿ ನೋಡಿದರೆ ನೀವೇನು ಮಾಡ್ತೀರಿ ಗೊತ್ತಾ? ಯಾವುದಾದ್ರು ಒಂದು ತೊಂದರೆ ಬಂದರೆ ದೇವರ ಹತ್ರ ಹೋಗ್ತೀರಿ, ದೇವರೇ ನನ್ನ ಈ ಪಾಪದಿಂದ ಬಿಡಿಸು, ದೇವರೇ ಗೊತ್ತಿಲ್ಲದ ಹಾಗೆ ಈ ಪಾಪ ಮಾಡಿದ ನಾನು ರಕ್ಷಿಸಿದ್ರೆ ಪಾಪ ಕ್ಷಮಾಪಣೆ ಹೊಂದಿಕೊಳ್ತೀರಾ. ಈಗ ಒಂದು ಕಾಯಿಲೆ ಬಂದುಬಿಟ್ರೆ ನಿಮಗೆ ದೇವರು ಯೇಸು ಸ್ವಾಮಿ ಒಂದು ವೈದ್ಯನಾಗಿ ನೋಡಿದರೆ ನೀವೇನು ಮಾಡ್ತೀರಾ? ಯೇಸು ಸ್ವಾಮಿ ಹತ್ರ ಹೋಗಿ, ಯೇಸು ಸ್ವಾಮಿ ನನಗೆ ಕಾಯಿಲೆ ಬಂದುಬಿಟ್ಟಿದೆ, ನಮಗೆ ಸೌಖ್ಯ ಕೊಡುವಂಥ ವೈದ್ಯನಾಗಿಯೇ ನೋಡ್ತೀರಾ ನೀವು. ಇಲ್ಲದ ಯಾವುದೋ ಒಂದು ಬಿಡುಗಡೆ ನಾಯಕನಾಗಿ ನೋಡುವಾಗ ಏನು ಮಾಡ್ತೀರಾ? ಯಾವುದೋ ಒಂದು ಬಿಡುಗಡೆ ಬೇಕು, ಯಾವುದೋ ಒಂದು ಸೈತಾನ್ ಕ್ರಿಯೆ ಯಾವುದೋ ಒಂದು ಇದಾಗಬೇಕಂದ್ರೆ ನೀವು ಹೋಗಿ ದೇವರೇ ಬಿಡುಗಡೆ ಕೊಡುವಂಥ ಬಿಡುಗಡೆ ಅದೇ ನೋಡ್ತೀರಾ. ಆದರೆ ನಾನು ಹೇಳ್ತೀನಿ ನೋಡಿ, ಇದೆಲ್ಲ ಕರೆಕ್ಟೇ, ಅದರಲ್ಲಿ ನೀವು ತಪ್ಪು ಹೇಳೋದಿಲ್ಲ. ಆದರೆ ಇದೆಲ್ಲದಕ್ಕಿಂತಲೂ ಇವತ್ತಿನ ನಾನು ನೀವು ಯೇಸು ಕ್ರಿಸ್ತನು ಅವರ ರಾಜನಾಗಿದ್ದಾರೆ. ಆ ಸತ್ಯ, ಆ ಮೈಂಡು ನಮಗೆ ಬರಬೇಕು. ಅದನ್ನೇ ಯೇಸು ಸ್ವಾಮಿ ಹೇಳ್ತಾರೆ. ಇದು ನಿಮ್ಮ ಮನಸ್ಸಾಂತರ ಹೊಂದು ಅಂತ ಹೇಳೋ ಸಮಯದಲ್ಲಿ ನಿನ್ನ ಮೈಂಡ್ ಹೇಗಿರಬೇಕು ಗೊತ್ತಾ? ನಮ್ಮ ಮೈಂಡು ಆ ಪರಲೋಕದ ರಾಜ್ಯದ ಬಗ್ಗೆ ಬರಬೇಕು. ಯೇಸು ಸ್ವಾಮಿ ಹುಟ್ಟುವಾಗಲೇ ನೀವು ಓದಿ ನೋಡಿ, ನೀವು ಮತ್ತಾಯ 2ನೇ ಅಧ್ಯಾಯದಲ್ಲಿ ಓದುವ ಸಮಯದಲ್ಲಿ ಅಲ್ಲಿ ಜ್ಞಾನಿಗಳು ಬರ್ತಾರೆ. ಜ್ಞಾನಿಗಳು ಬಂದು ಏನು ಕೇಳಿದ್ರು ಗೊತ್ತಾ? ಯಹೂದ್ಯರ ರಾಜ ಅವ್ರು ಎಲ್ಲಿ ಹುಟ್ಟಿದ್ದಾರೆ? ಯೇಸು ಹುಟ್ಟುವಾಗಲೇ ರಾಜನಾಗಿ ಹುಟ್ಟರು. ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಕೆಲವು ಅಧಿಕಾರಿಗಳನ್ನು ಹಾರಿಸ್ಕೊಳ್ತೀವಿ, ಓಟ ಹಾಕಿ ಹಾರಿಸ್ಕೊಳ್ತೀವಿ, ಆದರೆ ರಾಜನನ್ನು ಹಾರಿಸ್ಕೊಳ್ಳಲ್ಲ. ಅದು ಹುಟ್ಟುವಾಗಲೇ ರಾಜ ವಂಶದಿಂದ ಬರಬೇಕು. ನಮ್ಮ ಯೇಸು ಅವ್ರು ಹುಟ್ಟುವಾಗಲೇ ಆ ರಾಜನಾಗಿ ಜನಿಸಿದರು. ಒಂದು ಸಾರಿ ಫಿಲಾತನ ಮುಂದೆ ಯೇಸು ಸ್ವಾಮಿ ನಿಂತಿದ್ದಾರೆ. ಫಿಲಾತನ್ ಕೇಳ್ತಾನೆ, ನಿನ್ನ ರಾಜನ? ಯೇಸು ಮೇಲೆ ಎದುರು, ಹೌದು ನನ್ನ ರಾಜ. ಯಾಕೆಂದರೆ ಯೇಸು ಸ್ವಾಮಿಗೆ ಗೊತ್ತು, ಈ ಭೂಮಿಯಲ್ಲಿ ಇರುವ ನೀವು ನೋಡ್ತಾ ಇದ್ದೀರಿ ನೋಡಿ, ಈ ರಾಜ್ಯ ಅಲ್ಲ, ನನ್ನದು ಕಾಣದೇ ಇರುವ ಪರಲೋಕ ರಾಜ್ಯ ಇದೆ. ನನ್ನ ರಾಜ್ಯವು ಪರಲೋಕ ರಾಜ್ಯ, ಅದಕ್ಕೆ ನಾನು ರಾಜನಾಗಿದ್ದೀನಿ. ಒಪ್ಕೊಂಡ್ರು ಅವರು.
ಶಿಲ್ಬೆಯಲ್ಲಿ ಮೇಲೆ ನೀವು ನೋಡುವಾಗ ಮುಳ್ಕ್ರೀಟ ಇಟ್ಟಿದ್ದಾರೆ, ಬಟ್ಟೆ ಎಲ್ಲ ಹರಿದೋಗ್ಬಿಟ್ಟಿದೆ, ಏಟಲ್ಲಿ ತಿಂದಿದ್ದಾರೆ. ಆದರೂ ಕೂಡ ಅವ್ರು ಹೇಳಿದರು, ನಾನು ರಾಜ, ಅವರು ಇಲ್ಲ ಅಂತ ಹೇಳಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತು ಅವರು ರಾಜನಾಗಿದ್ದರು, ದೇವರು ಯೇಸು ರಾಜನಾಗಿದ್ದರು. ನೋಡಿ, ನಾನು ನಿಮಗೆ ಲಾಸ್ಟ್ ಶಿಲುಬೆ ವಿಷಯದಲ್ಲಿ ಹೇಳುವಾಗ ನಾನು ಹೇಳಿದೆ, ಯೇಸು ಸ್ವಾಮಿ ಅವರು ಪ್ರಾಣ ಬಿಡುವಾಗ ಹೇಗೆ ಬಿಟ್ಟರು ಗೊತ್ತಾ? ಶಬ್ದದಿಂದ, ಮಹಾಶಬ್ದದಿಂದ ತನ್ನ ಪ್ರಾಣವನ್ನು ಅವ್ರ ತಂದೆಗೆ ಒಪ್ಪಿಸಿಕೊಟ್ರು. ತನ್ನ ಆತ್ಮವನ್ನು ನೋಡಿದ ಗಂಭೀರತೆ, ರಾಜ ಗಂಭೀರತೆಯನ್ನು ನಾನು ನೋಡಲಿಕ್ಕೆ ಸಾಧ್ಯ. ಪ್ರಾಣ ಬಿಡುವಾಗ ಕೂಡ ಕಲ್ವಾರಿ ಶಿಲುಬೆಲೆ ಕೂಡ ಆತನು ರಾಜ ಅಧಿಕಾರವಾಗಿ ಅಲ್ಲಿ ದೇವರು ತನ್ನ ಪ್ರಾಣವನ್ನು ಬಿಟ್ಟಿದ್ದನ್ನು ನೋಡ್ತೀವಿ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹಾಕ್ಲಿಕ್ಕಿಂತ ಮುಂಚೆ ಅವ್ರ ಕತ್ತೆ ಮೇಲೆ ಬಂದಿದ್ದು ನಿಜ. ಅಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ಓದ್ತೀವಿ, ಯೋಹನ 12ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ, ಜೀವನ್ ಕುಮಾರತಿಯೇ, ಇಗೋ ನಿನ್ನ ರಾಜ ಕತ್ತೆಯ ಮೇಲೆ ಬರ್ತಾ ಇದ್ದಾರೆ ಅಂತ ಬರೆಯಲ್ಬಿಟ್ಟಿದೆ. ಅದು ರಾಜನಾಗಿ ಒಂದು ಸಾರಿ ಕತ್ತೆ ಮೇಲೆ ಬಂದರು. ಆದರೆ ಈಗ ಬರ್ತಾರೆ, ಮತ್ತೆ ಯೇಸು ಸ್ವಾಮಿ ಬರಲಿಕ್ಕಿದ್ದಾರೆ. ಈ ಸಲ ಹೇಗೆ ಬರ್ತಾರೆ ಗೊತ್ತಾ? ರಾಜಾದಿ ರಾಜನಾಗಿ ಬರಲಿಕ್ಕಿದ್ದಾರೆ. ತುತ್ತೂರಿ ಶಬ್ದದೊಂದಿಗೆ ಬರಲಿಕ್ಕಿದ್ದಾರೆ, ಪ್ರಧಾನ ದೂತನೊಂದಿಗೆ ಬರಲಿಕ್ಕಿದ್ದಾರೆ, ಗಂಭೀರವಾಗಿ ಬರಲಿಕ್ಕಿದ್ದಾರೆ. ಅಂದರೆ ಹುಟ್ಟುವಾಗಲಾಗಲಿ, ಅವರಿದ್ದ ದಿನಗಳಾಗಲಿ, ಮರಣದ ಸಮಯದಲ್ಲಾಗಲಿ, ಬರುವುದಾಗಿರಲಿ, ಈ ಎಲ್ಲವನ್ನು ನೋಡುವಾಗ ದೇವರು ರಾಜ, ಅವರು ರಾಜಾದಿ ರಾಜನಾಗಿದ್ದಾರೆ. ರಾಜ ಅವರು. ಇಸ್ರೇಲ್ ಜನಗಳು ಯೇಸುವಿಗೆ ಹೋಸಾನ, ಯೇಸುವಿಗೆ ಹೋಸಾನ ಅಂತ ಹೋಸಾನ ಹಾಕಿದ್ರು. ನಮಗೆಲ್ಲ ಗೊತ್ತು, ಗರಿಗಳ ಹಬ್ಬದ ದಿನ ಹೋಸಾನ ಹಾಕಿದ್ರು. ಅಂದರೆ ಈ ರೋಮ ಸಾಮ್ರಾಜ್ಯದಿಂದ ಇವರು ತುಂಬ ಬಾಧೆ ಪಟ್ಟಿದ್ರು. ಅದಕ್ಕೆ ಇವ್ರಿಗೆ ಏನಾಗ್ಬಿಟ್ಟಿದ್ದು, ಬೇಸತ್ತು ಹೋಗ್ಬಿಟ್ಟಿದ್ರು. ಇವ್ರು ತಿಳ್ಕೊಂಡಿದ್ರು, ಒಂದು ದಿನ ಮೆಸ್ಸಿಯ ಬರ್ತಾರೆ, ಬಂದು ಇದೆಲ್ಲ ತೊಂದರೆಗಳೆಲ್ಲ ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಒಂದು ರಾಜ್ಯವನ್ನು ಸ್ಥಾಪಿಸ್ತಾರೆ. ಅಂದರೆ ಈ ಭೂಮಿಯಲ್ಲಿ ಕಾಣ್ತೀವಿ ನೋಡಿ, ಈ ಥರ ಒಂದು ರಾಜ್ಯವನ್ನು ಅವ್ರು ಸ್ಥಾಪಿಸ್ತಾರೆ ಅಂತ ತಿಳ್ಕೊಂಡಿದ್ರು ಇವರು. ಅದಕ್ಕೆ ಹೋಸನ ಅಂತ ಹೇಳ್ತಾ ಇದ್ರು. ಕೆಲವು ಸಮಯದಲ್ಲಿ ನೋಡಿ, ಯೇಸುವನ್ನು ಹಿಡಿದು ರಾಜನಾಗಿ ಮಾಡಲಿಕ್ಕೆ ಅವರೆಷ್ಟೋ ಟ್ರೈ ಮಾಡಿದರು. ಆದರೆ ಯೇಸು ಅಲ್ಲಿಂದ ತಪ್ಪಿಸ್ಕೊಂಡು ಹೋದರು ಅಂತ ಸತ್ಯವೇದದಲ್ಲಿ ಹೇಳ್ತಾ ಇದೆ. ಆಗ ಅವ್ರು ಏನು ತಿಳ್ಕೊಂಡ್ಬಿಟ್ಟಿಂದ, ಲೌಕಿಕವಾಗಿ ಒಂದು ರಾಜ್ಯವನ್ನು ದೇವರು ಸ್ಥಾಪಿಸಲಿಕ್ಕಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಯಾವಾಗ ಯೇಸುವನ್ನು ಹಿಡ್ಕೊಬಿಟ್ರು, ಯಾವಾಗ ಯೇಸುವನ್ನು ಹೊಡಿತಾ ಇದ್ರು, ಯಾವಾಗ ಯೇಸುವನ್ನು ತೊಂದರೆ ಕೊಡೋಕೆ ಹೇಳಿದ್ರು ಬಿಟ್ಟರು, ಇವ್ರು ತಿಳ್ಕೊಬಿಟ್ರು ಇವರೆಲ್ಲಪ್ಪ ಇವರು ಅಂತ. ಆವಾಗ ಏನು ಮಾಡ್ರು, ಇವರೆಲ್ಲ ಉಲ್ಟಾ ಆಗಿಬಿಟ್ರು. ಆತನ ಶಿಲುಬೆಲೆ ಹಾಕಿ ಅಂತ. ಯೇಸು ಬಂದು ಈ ಭೂಮಿಯಲ್ಲಿ ಕಾಣುವ ಒಂದು ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಬರಲಿಲ್ಲ, ಪರಲೋಕದ ರಾಜ್ಯವನ್ನು ಈ ಭೂಮಿಯಲ್ಲಿ ಸ್ಥಾಪಿಸಲಿಕ್ಕಾಗಿ ಬಂದಿದ್ದು. ಅಂದರೆ ಪರಲೋಕದಲ್ಲಿ ಹೇಗೆ ತನ್ನ ಚಿತ್ತ ನೆರವೇರ್ತದೋ, ಈ ಭೂಮಿಯಲ್ಲಿ ಆತನು ಅದನ್ನು ನೆರವೇರಿಸುವುದಕ್ಕಾಗಿಯೇ ಅವರು ಬಂದಿದ್ದು. ಈಗ ಹೊರದೇಶಕ್ಕೆ ಹೋಗಿ ನೀವು ನೋಡಿ, ಅಲ್ಲೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಎಡಭಾಗದಲ್ಲಿ ಡ್ರೈವಿಂಗ್ ಸ್ಟೇರಿಂಗ್ ಇರ್ತದಂತೆ. ನಮ್ಮ ಇಂಡಿಯಾದಲ್ಲೆಲ್ಲ ನೀನು ರೈಟ್ ಹ್ಯಾಂಡ್ ಸ್ಟೇರಿಂಗು. ಅದು ಒಂದೊಂದು ರಾಜ್ಯದಲ್ಲಿ ಒಂದೊಂದು ನಿಯಮಗಳಿರ್ತದೆ. ಈಗ ಫಾರಿನಲ್ಲಿ ನೀವು ನೋಡಿ, ಅವರೆಲ್ಲ ಜಾಸ್ತಿ ಅನ್ನ ಸಾಂಬಾರೆಲ್ಲ ತಿನ್ನಲ್ಲ, ಅವರಿಗೆಲ್ಲ ಬ್ರೆಡ್ ಪಿಜ್ಜಾ ಅದೇ ಬೇಕು. ಆದರೆ ನಮಗೆಲ್ಲ ಒಂದು 4 ಚಪಾತಿ ತಿಂದರೆ ಕೂಡ ಸ್ವಲ್ಪ ಅನ್ನ ಇದ್ರೇ ಸಮಾಧಾನ. ಹಾಗೆ ನಾನು ಏನು ಹೇಳ್ತೇನೆ ಅಂದರೆ, ಕಲ್ಚರ್, ಆ ಊರುಗಳ ಕಲ್ಚರ್. ಹಾಗೆಯೇ ಆ ಪರಲೋಕದ ರಾಜ್ಯವನ್ನು ಈ ಭೂಮಿಯಲ್ಲಿ ಸ್ಥಾಪಿಸಲಿಕ್ಕಾಗಿಯೇ ದೇವರು ಇಷ್ಟಪಡುವರಾಗಿದ್ದಾರೆ. ಹಾಗೆ ಒಂದು ಮೈಂಡಲ್ಲಿ ಇರಬೇಕು, ಇವತ್ತಿಂದ ನಮಗೆ ನಮ್ಮ ದೇವರು ರಾಜ್ಯವಾಗಿದ್ದಾರೆ, ಅವರ ರಾಜ್ಯಾದಿ ರಾಜನು. ಅದಕ್ಕೆ ನೋಡಿ, ನಮ್ಮ ನಡತೆ ಆಗಿರಬೇಕು, ನಮ್ಮ ಮನಸ್ಸು ಆಗಿರಬೇಕು. ನಾನು ಯಾವಾಗಲೂ ಹೇಳುವ ಹಾಗೆ, ನೀವೊಂದು ಪಂಚೆ ಕಟ್ಕೊಂಡಿರಿ, ತುಂಬ ಪಂಚೆ ಗಲೀಜಾಗಿಬಿಟ್ಟಿದೆ, ಶರ್ಟ್ ಹಳೇದಾಗಿರ್ತದೆ, ಇಲ್ಲ ಒಂದು ಯಾವುದಾದ್ರು ಶಾರ್ಟ್ಸ್ ಹಾಕ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ಳಿ. ಯಾರಾದರೂ ನಿಮ್ಮ ಫ್ರೆಂಡ್ ಕರೆಸಿ ಬಾಬಾ ಟೀ ಕುಡಿ ಅಂದರೆ ಅಲ್ಲೇ ಕುತ್ಕೊಬಿಡ್ತೀರಾ. ಎಲ್ಲಿ ಅದು ಫುಟ್ಪಾತ್ ಇರಲಿ, ಗಲೀಜಿರಲಿ, ಎಲ್ಲಿ ಬೇಕಾಗಿ ಕುತ್ಕೊಬಿಡ್ತೀರಾ. ಯಾಕೆಂದರೆ ಪಂಚೆ ತಾನೆ, ಶಾರ್ಟ್ಸ್ ತಾನೆ ಅಂತ. ಅದೇ ಒಂದು ಶೂಟ್ ಹಾಕ್ಕೊಂಡಿರಿ, ನೀವು ಒಳ್ಳೆ ಶೂಟ್ ಹಾಕ್ಕೊಂಡಿರಿ. ಯಾರಾದರೆ ಪೆಟ್ಟಿಗೆ ಅಂಗಡಿಯಲ್ಲಿ ನಿಂತು ನಿಮ್ಮ ಫ್ರೆಂಡು ಬಾಪ ಟೀ ಕುಡಿ ಏನಂದರೆ, ಶೂಟ್ ಅದೇನು ಮಾಡ್ತೀರಾ ಅಂದರೆ ನೋಡಿ, ಆ ಶೂಟ್ ಹಾಕಿರುವಾಗ ಏನಾಯಿತು, ನಿಮ್ಮ ಮನಸ್ಸು ಇದು ಬೆಲೆ ಬಾಳ್ತದೆ. ಈಗ ಆ ಮನಸ್ಸು ನಮಗೆ ಬರಬೇಕು. ನಮ್ಮ ದೇವರು ರಕ್ಷಕನು, ನಮ್ಮ ದೇವರು ವೈದ್ಯನು, ಸೌಖ್ಯಪಡಿಸೋ ದೇವರು, ನಮ್ಮ ದೇವರು ಬಿಡುಗಡೆ ನಾಯಕನು, ಇದೆಲ್ಲ ಓಕೆ. ಆದರೆ ಒಂದು ಗೊತ್ತಿರಬೇಕು, ನಮ್ಮ ದೇವರು ರಾಜಾದಿ ರಾಜನು. ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಏನು ಓದಿದೆ ನಾವು? ನಮ್ಮನ್ನು ಪ್ರೀತಿಸಿ ತನ್ನ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿ ರಾಜ ವಂಶಸ್ಥದವರಾಗಿಟ್ಟಿದ್ದಾರೆ. ನಮ್ಮನ್ನು ರಾಜಕೀಯ ವರ್ಗದವರ
ದೇವರಾಗಿ ನಮ್ಮನ್ನು ಮಾಡಿದ್ದಾರೆ. ಆ ಮೈಂಡು ಇವತ್ತು ನಮ್ಮಲ್ಲಿ ಬಂದರೆ ಮಾತ್ರನೇ ನಾವೇನು ಮಾಡ್ತೀವಿ, ಬೇರೆಯವರು ಹೋಗಿ ಈ ರಾಜ್ಯನ ಬಗ್ಗೆ ನಾವು ಮಾತಾಡ್ತೀವಿ. 2 ಕೊರಿಂಥಿಯ 5ನೇ ಅಧ್ಯಾಯದಲ್ಲಿ 18, 19, 20ನೇ ವಾಕ್ಯ ಓದಿ ನೋಡಿ. ನಾವು ಅಂಬಾಸಡರ್ಸ್, ನಾವು ರಾಯಭಾರಿಗಳಾಗಿದ್ದೀವಿ. ಇವತ್ತೊಂದು ಪ್ರಾಡಕ್ಟ್ ಸೇಲ್ ಮಾಡೋಕ್ಕೆ ಕೆಲವರು ಏನು ಮಾಡ್ತಾರೆ, ಹೋಗಿ ಹಾಗೆ ಹೀಗೆ ಅಂತ ಹೇಳ್ಕೊಂಡಿರ್ತಾರೆ. ಅದು ಸುಳ್ಳಿರುತ್ತೆ. ನಮ್ಮ ಸತ್ಯ ದೇವರು, ಮಹಿಮೆಯ ರಾಜನು, ಇಲ್ಲದಗಳನ್ನ ಇರುವ ಹಾಗೆ ಕರೆಯುವ ದೇವರು, ಸತ್ತೋಗಿರೋದಕ್ಕೆ ಜೀವ ಕೊಡುವ ದೇವರು, 100 ವಯಸ್ಸಲ್ಲಿ ಕೂಡ ಪುತ್ರ ಸಂತಾನವನ್ನು ಕೊಡುವ ದೇವರು ಅಬ್ರಹಾಮ್ಗೆ. ಅಂಥ ಒಂದು ದೇವರ ಬಗ್ಗೆ ಸಾರಲಿಕ್ಕೆ ಇವತ್ತು ನಾವು ಸಂಕೋಚ ಪಡ್ತಾ ಇದ್ದೀವಿ. ಯಾಕೆ ಗೊತ್ತಾ? ನಮಗೆ ಗೊತ್ತಿಲ್ಲ ಆತನು ರಾಜಾದಿ ರಾಜನು. ಇವತ್ತು ನಾನು ಹೇಳ್ತೀನಿ ನೋಡಿ, ನಾವು ರಾಜರಾಗಿರ್ಬೋದು, ನಮ್ಮ ದೇವರು ಅವರು ರಾಜಾದಿ ರಾಜನಾಗಿದ್ದಾರೆ. ಅವರು ರಾಜನಾಗಿದ್ದಾರೆ. ಆ ರಾಜನ ಮೈಂಡು ಈಗ ಈ ರಾಜನು ಹೇಗೆ ನಮ್ಮಲ್ಲಿದ್ದಾರೋ ಹಾಗೆಯೇ ನಾನು ಹೇಳ್ತೀನಿ ನೋಡಿ, ಆ ರಾಜ್ಯದ ಕೆಲವು ಪ್ರಿನ್ಸಿಪಲ್ಗಳಿದೆ. ಇವತ್ತು ನೀವು ಹೇಳ್ಬೋದು, ಪಾಸ್ಟರ್ ಆ ದೇವರ ರಾಜ್ಯ ನನ್ನಲ್ಲಿದ್ದರೆ, ಆ ರಾಜ್ಯನೇ ನನ್ನ ಜೊತೆ ಇದ್ದರೆ ಮತ್ತೆ ಯಾಕೆ ನನಗೆ ಅನೇಕ ಸಮಯ ಕಷ್ಟಗಳಿದೆ, ತೊಂದರೆಗಳಿದೆ? ನೋಡಿ, ರಾಜ್ಯ ಅಂತ ಹೇಳುವಾಗ ಆ ರಾಜ್ಯದಲ್ಲಿ ಕೆಲವು ನಿಯಮಗಳಿದೆ, ಕೆಲವು ಪ್ರಿನ್ಸಿಪಲ್ ಇದೆ. ಅದನ್ನು ಫಾಲೋ ಮಾಡಬೇಕು. ಅದನ್ನು ಫಾಲೋ ಮಾಡೋಕ್ಕೆ ಅಭ್ಯಾಸ ಮಾಡಬೇಕು, ಕಲಿಸಿಕೊಡ್ಬೇಕು ನಾವು. ಯೋಶುವ ಒಂದು ದಿವಸ ಭಯಪಡ್ತಾರೆ. 20 ಲಕ್ಷ ಜನಗಳನ್ನು ಹೇಗೆ ನಾನು ನಡೆಸೋದು ಅಂತ ಭಯಪಡುವಾಗ ದೇವ್ರು ಹೇಳ್ತಾರೆ, ನೀನು ಭಯಪಡಬೇಡ, ಈ ಪುಸ್ತಕವನ್ನು ನೀನು ಓದು, ನೀನು ಇದನ್ನು ಧ್ಯಾನಿಸು, ಇದು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಆಗ ನೀನು ಕೃತಾರ್ಥನಾಗಿರ್ತೀಯ, ನೀನು ಸಫಲವುಳ್ಳವನಾಗಿರ್ತೀಯ ಅಂತ ನೋಡಿ ಇದನ್ನು ಅವ್ರಿಗೆ ಹೇಳ್ಕೊಡ್ತಾರೆ. ಯೋಶುವಾಗಿ ಇದು ಪುಸ್ತಕದಲ್ಲಿ ಬರೆಯಲು, ಇದನ್ನು ಓದು, ಇದರಲ್ಲಿ ಇದೆ, ಪ್ರಿನ್ಸಿಪಲ್ ಇದೆ. ಹೀಗೆ ಹೇಳ್ತೀನಿ ನೋಡಿ, ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಓದಿ. ಈಗ 1ರಿಂದ 14ವರೆಗೂ ಅನೇಕ ಆಶೀರ್ವಾದಗಳು ದೇವರು ಇಟ್ಟಿದ್ದಾರೆ. ನಿನ್ನ ಮೇಲಾಗಿರ್ತೀಯ, ನಿನ್ನ ಕಳಂಜಗಳು ತುಂಬಿರ್ತದೆ, ನೀನು ಹೋಗುವಾಗಲೂ ಬರುವಾಗಲೂ ಆಶೀರ್ವದಿಸಲ್ಪಟ್ಟಿರ್ತೀಯ, ನಿನ್ನ ಪುಟ್ಟಿಗಳು ತುಂಬಿರ್ತದೆ, ನಿನ್ನ ಪುತ್ರ ಸಂತಾನ ಅನೇಕ ಆಶೀರ್ವಾದಗಳಿದೆ. ಈ ಆಶೀರ್ವಾದಗಳಿಗೆ ಒಂದು ಪ್ರಿನ್ಸಿಪಲನ್ನು ಇಟ್ಟಿದ್ದಾರೆ ದೇವರು, ಒಂದು ನಿಯಮವನ್ನು ಇಟ್ಟಿದ್ದಾರೆ. ಏನು ಗೊತ್ತಾ? ನೀನು ನನ್ನ ಆಜ್ಞೆಗಳನ್ನು ಕೈಕೊಳ್ಳುವಾಗ, ನನ್ನ ಮಾರ್ಗದಲ್ಲಿ ನೀನು ನಡೆಯುವಾಗ ಈ ಆಶೀರ್ವಾದಗಳು ನಿನ್ನನ್ನು ಹಿಂಬಾಲಿಸುವುದಾಗಿರ್ತದೆ. ಹಾಗೆ ದೇವರು ನಮ್ಮಲ್ಲಿದ್ದಾರೆ. ಹಾಗೆಯೇ ದೇವರ ನಿಯಮಗಳನ್ನು, ದೇವರ ಪ್ರಿನ್ಸಿಪಲ್ಗಳನ್ನು ನಾವು ಕೈಕೊಂಡು ನಡೆಯುವಾಗ ನಾನು ಹೇಳ್ತೇನೆ ನೋಡಿ, ನಾವು ದೇವರ ಮಹಿಮೆಯನ್ನು ನಾವು ನೋಡುವರಾಗಿರ್ತೀವಿ. ಒಂದು ರಾಜ್ಯ, ಅವನ ರಾಜ್ಯವಿದೆ ನೋಡಿ, ಆ ರಾಜ್ಯ ಎಷ್ಟು ಆಶೀರ್ವಾದವಾಗಿದೆ, ಇಲ್ಲ ರಾಜ್ಯ ಹೇಗಿದ್ದಾರೆ ಅಂತ ನಾವು ಹೇಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಗೊತ್ತಾ? ಆ ರಾಜ್ಯದಲ್ಲಿರುವ ಒಂದು ಪ್ರಜೆಯನ್ನೇ ನೀನು ನೋಡಬೇಕು. ಆ ರಾಜ್ಯದಲ್ಲಿರುವ ಪ್ರಜೆ ಅವನು ಚೆನ್ನಾಗಿದ್ದರೆ, ಅವನ ಊಟಕ್ಕೆ ಬಟ್ಟೆಗೆ ಅವನು ಯಾವುದಕ್ಕೂ ಕೊರತೆ ಇಲ್ಲ, ಅವನೆಲ್ಲದಲ್ಲೂ ಚೆನ್ನಾಗಿದ್ದಾನೆ ಅಂದರೆ ನೀನು ತಿಳ್ಕೋಬೇಕು ಆ ರಾಜ ಸರಿ ಇದ್ದಾರೆ ಅಂತಲೇ ಅರ್ಥ. ಯಾಕೆಂದರೆ ರಾಜ್ಯ ತನ್ನ ರಾಜ್ಯವನ್ನು ಆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಒಂದು ಪಾಸ್ಟರ್ ತಮಾಷೆಗೆ ಹೇಳಿದರು, ಒಂದು ಗಂಡನ ಸ್ವಭಾವ, ಒಂದು ಗಂಡನು ಹೇಗಿದ್ದಾನೆ ಅಂತ ಹೇಗೆ ತಿಳ್ಕೊಳ್ಬೋದು ಅಂದರೆ ಅವ್ರ ಹೆಂಡತಿ ನೋಡಿದ್ರೆ ತಿಳ್ಕೊಬಿಡ್ಬೋದಂತೆ. ಅವತ್ತು ಹೆಂಡತಿ ಚೆನ್ನಾಗೆ ಹೇಗೆ ಸಂತೋಷವಾಗಿದ್ದಾರೆ, ಆಶೀರ್ವಾದವಾಗಿದ್ದಾರೆ ಅಂತ ಅಂದರೆ ಅವ್ರ ಗಂಡ ಚೆನ್ನಾಗಿದ್ದಾರೆ ಅಂತ ಅರ್ಥ. ಅರ್ಕಲ್ ಬಟ್ಟೆ, ಸಮಾಧಾನ ಇಲ್ಲ, ಯಾವಾಗ ಕಣ್ಣೀರಲ್ಲಿದ್ದಾರೆ ಅಂದರೆ ಯಜಮಾನನ ಸರಿ ಇಲ್ಲ ಅಂತ ಅರ್ಥ ಅಂತೆ. ಅವ್ರು ಹೇಳಿದ್ರು, ನೀವು ಯೋಚನೆ ಮಾಡಿ ಕರೆಕ್ಟ್ ಇಲ್ಲ ಅಂತ. ಆಗ ಹೇಗೆ ಆ ಯಜಮಾನನ ಸರಿ ಇದ್ದರೆ ತನ್ನ ಹೆಂಡತಿ, ತನ್ನ ಮಕ್ಕಳು ಸರಿ ಇರ್ತಾರೋ, ಹಾಗೆಯೇ ನಮ್ಮ ದೇವರು ಅವ್ರ ರಾಜಾದಿ ರಾಜನು. ಈ ರಾಜಾದಿ ರಾಜನ ಮಕ್ಕಳು, ಪ್ರಜೆಗಳು ನಾವಾಗಿರೋದ್ರಿಂದ ನಮ್ಮ ಏನು ಅಗತ್ಯ ಇದ್ದರೆ ಕೂಡ ತನ್ನ ರಾಜ್ಯದ ಪ್ರಕಾರ ನಮ್ಮ ಅಗತ್ಯಗಳನ್ನು ಸಂಧಿಸುವರಾಗಿರ್ತಾರೆ. ಅದಕ್ಕೆ ಫಿಲಿಪ್ಪರಲ್ಲಿ ಬರೆಯಲ್ಪಟ್ಟಿದಲ್ಲ, ನಮ್ಮ ದೇವರು ತನ್ನ ಐಶ್ವರ್ಯ ಪ್ರಕಾರ ನಮ್ಮ ಅಗತ್ಯಗಳನ್ನು ಸಂಧಿಸ್ತಾರೆ. ಈಗ ನಾವೇನು ಮಾಡಬೇಕು? ಆ ಕಿಂಗ್ಡಮ್ ವರ್ಕಲ್ಲಿ ಮಾಡಬೇಕು, ಆ ದೇವರ ರಾಜ್ಯದ ಕೆಲಸವನ್ನು ನಾವು ಮಾಡಬೇಕು. ನಾವು ಅದಕ್ಕೇ ಯೇಸು ಸ್ವಾಮಿ ಹೇಳಿದರು, ಏನು ಕುಡಿಬೇಕು, ಏನು ತಿನ್ನಬೇಕು, ಏನು ಬಟ್ಟೆ ಹಾಕೋಬೇಕು, ಇದೇ ಯೋಚನೆ ಮಾಡಬೇಡಿ, ದೇವರ ರಾಜ್ಯವು ನೀತಿಯನ್ನು ಹುಡುಕಿರಿ, ನಿಮಗೆ ಬೇಕಾಗಿರಿ ಎಲ್ಲ ಕೊಡಲ್ಪಡ್ತದೆ. ಅಂದರೆ ಕೆಲವ್ರಿಗೆ ನೋಡಬೇಕು, ಯಾವಾಗ ನೋಡಿದ್ರೆ ಕೂಡ ನಾಳೆ ಏನು ತಿಂಡಿ ಮಾಡೋದು, ನಾಳೆ ನೈಟ್ ಏನು ಮಾಡೋದು, ಹಬ್ಬ ಬರ್ತದೆ ಯಾವ ಡ್ರೆಸ್ ತಗೊಳ್ಳೋದು, ಏನಾದರೂ ಒಂದು ಚಿಂತೆ ಇವನ. ಅಂದರೆ ಅದು ಬೇಡ ಅಂತ ಹೇಳಿಲ್ಲ, ಅಂದರೆ ಇವರಿಗೆ ಯಾವಾಗಲೂ ಅದೇ ಚಿಂತೆ. ಈಗ ದೇವರು ಹೇಳ್ತಾರೆ, ಅದೇ ಚಿಂತೆಯಲ್ಲೇ ಇರಬೇಡ,
ನನ್ನ ರಾಜ್ಯವನ್ನು ಈ ಭೂಮಿಯಲ್ಲಿ ನಾನು ಸ್ಥಾಪಿಸಲಿಕ್ಕೆ ಇಷ್ಟಪಡ್ತೇನೆ. ಆಗ ಆ ರಾಜ್ಯವನ್ನು ನಾವೇನು ಮಾಡಬೇಕು? ಈ ಭೂಮಿಯಲ್ಲಿ ಆ ಸಮಾಧಾನವನ್ನು, ಆ ಸಂತೋಷವನ್ನು, ಇವತ್ತೆಲ್ಲೂ ನೀತಿ ಇಲ್ಲ ಅಂತ ಹೇಳ್ತಾರಲ್ಲ, ಇಲ್ಲ, ಒಂದು ನೀತಿ ಕೊಡುವ ದೇವರಿದ್ದಾರೆ ಅಂತ ಜನಗಳಿಗೆ ನಾವು ತಿಳಿಯಪಡಿಸ್ಬೇಕು. ನಾವು ನಮ್ಮ ದೇವರು ನೀತಿಯ ರಾಜನು. ಒಂದು ವಿಧವೆ ಒಂದು ನ್ಯಾಯಾಧಿಪತಿ ಹತ್ರ ಹೋಗಿ ಎಷ್ಟೋ ಸಾರಿ ಅವರು ನ್ಯಾಯ ಕೇಳುವಾಗ ಸತ್ಯವೇದ ಹೇಳ್ತದೆ, ಅವನು ನ್ಯಾಯನೇ ಕೊಡಿಸಲ್ಲ. ಲಾಸ್ಟಲ್ಲಿ ತನಗೆ ತಾನು ಹೇಳ್ಕೊಳ್ತಾನೆ, ನಾನು ಮನುಷ್ಯರಿಗೂ ಭಯಪಡಲ್ಲ, ದೇವರಿಗೂ ಭಯಪಡಲ್ಲ, ಆದರೆ ಈಕೆ ಕಾಟ ನನಗೆ ಸಾಕಾಗಿದೆ ಅಂತ ನ್ಯಾಯ ಕೊಡಿಸಿದ. ಆಗ ದೇವರು ಹೇಳಿದರು, ಅನ್ಯಾಯಗಾರನಾಗಿರುವ ಆ ನ್ಯಾಯಾಧೀಶನೇ ನ್ಯಾಯ ಕೊಡಿಸುವಾಗ ನಮ್ಮ ದೇವರು ನಮಗೆ ನ್ಯಾಯ ಕೊಡಿಸ್ತಾ ಇರ್ತಾರ? ಖಂಡಿತವಾಗಿ ನೀವೆದುರು ನೋಡುವ ಆ ನೀತಿ, ನೀವೆದುರು ನೋಡುವ ಸಮಾಧಾನ, ನೀವೆದುರು ನೋಡುವ ಸಂತೋಷವನ್ನು ದೇವರು ನಿಮಗೆ ಕೊಡುವರಾಗಿದ್ದಾರೆ. ಕನೆಕ್ಟ್ ವಿತ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನೊಂದಿಗೆ ನೀವು ಕನೆಕ್ಟ್ ಆಗಿ ಸ್ವಲ್ಪ ಏನು ತಿನ್ನೋದು, ಏನು ಕುಡಿಯೋದು, ಏನು ಮಾಡೋದನ್ನು ಅದನ್ನೆಲ್ಲ ದೇವರ ಮೇಲೆ ಹಾಕಿ, ದೇವರೇ ನಿನ್ನ ರಾಜ್ಯವನ್ನು ದೇವರೇ ನಾನು ಈ ಭೂಮಿಯಲ್ಲಿ ಸ್ಥಾಪಿಸಲು ದೇವರೇ ನನ್ನನ್ನು ಸಮರ್ಪಿಸುತ್ತೇನೆ ಅಂತ ನಾವು ಸಮರ್ಪಿಸಬೇಕು. ನಾವು ಸಮರ್ಪಿಸುವಾಗಲೇ ನಾನು ಹೇಳ್ತೇನೆ ನೋಡಿ, ದೇವರ ಆ ಮಹಿಮೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಕೆಲವು ಸಮಯದಲ್ಲಿ ನಾನು ಹೇಳ್ತೇನೆ ನೋಡಿ, ಒಂದು ಚರ್ಚಲ್ಲಿ 3 ರೀತಿಯ ಜನಗಳಿರ್ತಾರಂತೆ. 3 ರೀತಿಯ ಜನಗಳಿರ್ತಾರೆ. ಕೆಲವರು ಇಲ್ಲಿ ಇದೆ ಅಲ್ವಾ, ಈ ಇಲ್ಲಿ ಥರ ಇರ್ತಾರಂತೆ. ಇಲ್ಲಿ ಏನು ಮಾಡ್ತದೆ ಅಂದರೆ, ಅದು ಯಾವಾಗ ನೋಡಿದ್ರೆ ಬ್ಯುಸಿ, ಅಲ್ಲಿ ಓಡ್ತದೆ, ಇಲ್ಲಿ ಓಡ್ತದೆ, ಅಲ್ಲಿ ಬಚ್ಚಿಟ್ಕೊಳ್ತದೆ. ಅದಕ್ಕೆ ಬೇಕಾಗಿರೋದನ್ನೆಲ್ಲ ಏನಾದರೂ ಮಾಡಿ ಆಚೆ ಮಾಡಿ ತೊಗೊಂಡೋಗಿ ತನ್ನಲ್ಲಿ ಭದ್ರವಾಗಿ ಇಟ್ಕೊಬಿಡ್ತದೆ. ಅವು ಯಾವಾಗಲೂ ಬ್ಯುಸಿ, ನನಗೆ ಅಂತ ಸೇರಿಸಿ ಇಟ್ಕೊಳ್ಳೋದು. ತುಂಬ ಭದ್ರತೆಯಾಗಿರೋದು. ಹಾಗೆ ಕೆಲವರು ಇದ್ದಾರೆ ಅಂತೆ. ಅಂದರೆ ಕೆಲವ್ರಿಗೇನು ಗೊತ್ತಾ, ಅದು ಮಾಡೋದು, ಇದು ಮಾಡೋದು, ಅಲ್ಲಿ ಹೋಗೋದು, ಇಲ್ಲಿ ಮಾಡೋದು, ಇದು ಮಾಡೋದು, ಯಾವಾಗಲೂ ಅವ್ರಿಗೆ ಬ್ಯುಸಿ, ಏನಾದರೂ ಮಾಡಿ ಸೇರಿಸ್ಕೋಬೇಕು. ಅವ್ರಿಗೆ ಬ್ಯುಸಿ, ಅವ್ರಿಗೆ ದೇವರ ರಾಜ್ಯದ ಬಗ್ಗೆ ಟೈಮೇ ಇಲ್ಲ ಅವರಿಗೆ. ಹೀಗೆ ಹೇಳ್ತೀನಿ ನೋಡಿ, ಹಣ ಸಂಪಾದನೆ ಮಾಡಬೇಕು. ಅವ್ರಿಗೆ ಚರ್ಚಿಗೂ ಬರೋಕ್ಕಿಲ್ಲ, ಅವ್ರಿಗೆ ಭಾನುವಾರ ಕೂಡ ಇಲ್ಲ, ಯಾವಾಗಲೂ ಹಣ. ಕೆಲವರು ಬೇರೆ, ಕೆಲವರು ನಾನು ಏನು ಮಾಡಬೇಕು, ಹೆಸರುಗಳಿಸಬೇಕು, ನಾನು ಮೇಲೆ ಬರಬೇಕು, ನನ್ನ ಶಕ್ತಿ. ಅಂದರೆ ನೀವು ಒಳ್ಳೇದು, ಅದೆಲ್ಲ ಒಳ್ಳೆಯದೇ. ಅದು ದೇವರ ರಾಜ್ಯವನ್ನೇ ನೀನು ಆ ದೇವರ ಚಿತ್ತವನ್ನೇ ನೀನು ಇಷ್ಟಪಡ್ತಾ ಇಲ್ವಲ್ಲ. ಯಾಕಂದ್ರೆ ದೇವರು ಹೇಳಿದ್ರು, ಪರಲೋಕದಲ್ಲಿರುವ ನಿನ್ನ ಚಿತ್ತ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನಿನ್ನ ಚಿತ್ತ ನೆರವೇರಲಿ ಅಂತ ಪ್ರಾರ್ಥನೆ ಮಾಡಿ. ಇವತ್ತು ನಾವೇನು ಮಾಡ್ತೀವಿ, ಸೌಖ್ಯ ಕೊಡು ದೇವರೇ, ಆರೋಗ್ಯ ಕೊಡು, ಕೆಲಸ ಕೊಡು, ಹಣ ಕೊಡು, ಇದು ಕೊಡು, ಅದು ಕೊಡು, ಇದನ್ನೇ ಪ್ರಾರ್ಥನೆ ಮಾಡಿ ಏನು ಮಾಡ್ತಾ ಇದ್ದೀವಿ ಅಂದರೆ, ದೇವರ ಪರಿಪೂರ್ಣವಾದ ಚಿತ್ತವನ್ನು ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ, ಆತನ ರಾಜ್ಯವನ್ನು ನಾವು ಸ್ಥಾಪಿಸ್ತಾ ಇಲ್ಲ. ಒಂದು ರಾಜ್ಯ ಅಂದರೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಎಲ್ಲವೂ ಆತನಿಗೆ ಸ್ವಂತವಾಗಿರ್ತದೆ. ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡ್ತೀವಿ, 1 ಕೊರಿಂಥಿಯ 10ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ, ಭೂಮಿಯು ಸಮಸ್ತವು ಯೆಹೋವನದೇ. ಆಗ ದೇವ್ರದ್ದು ಎಲ್ಲವೂ. ಅದ್ರ ಬಗ್ಗೆ ಅದಕ್ಕೆ ನಾನು ಹೇಳ್ತೇನೆ, ನಾವು ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಈ ಭಾನುವಾರದಿಂದ ನಮ್ಮ ಮೈಂಡು ಕಿಂಗ್ಡಮ್ ಮೈಂಡ್ ಆಗಿರಬೇಕು. ಈಗ ಒಂದು ಕೂಟ ಇಲ್ಲಿ ಥರ ಹೇಳಿದಲ್ಲ, ಅವ್ರು ಯಾವಾಗಲೂ ಸೇರಿಸ್ಬೇಕು, ಬ್ಯುಸಿ, ಅಲ್ಲಿ ಓಡ್ತಾರೆ. ಆ ಫಂಕ್ಷನ್ ಹೋಗ್ಬೇಕು ಪಾಸ್ಟರ್, ಈ ಫಂಕ್ಷನ್ ಹೋಗ್ಬೇಕು ಪಾಸ್ಟರ್, ಅವ್ರು ಬೇಜಾರು ಮಾಡ್ಕೊಬಿಡ್ತಾರೆ ಪಾಸ್ಟರ್, ಇವ್ರು ಬೇಜಾರು ಮಾಡ್ಕೊಬಿಡ್ತಾರೆ ಪಾಸ್ಟರ್. ಕೆಲವ್ರು ಇರ್ತಾರೆ ಬೆಕ್ಕು ಥರ ಅವರು. ಈ ಬೆಕ್ಕು ಹೇಗೆ ಗೊತ್ತಾ, ಈ ಬೆಕ್ಕು ಏನು ಮಾಡ್ತದೆ ಅಂದರೆ, ಅವರ ಬೆಳಗ್ಗೆ ಹಾಲು ಕೊಟ್ಬಿಡ್ತಾರೆ, ನೈಟ್ ಹಾಲು ಕೊಟ್ಬಿಡ್ತಾರೆ. ಹಾಲು ಕುಡ್ಕೊಂಬಿಟ್ಟು ಅದು ತೃಪ್ತಿ, ಯಾರು ಬಂದರೆ ಯಾರು ಹೋದರೆ ಏನಿಲ್ಲ, ಅದು ಪಾಟಿಗೆ ಅದು ಇರ್ತದೆ. ಹಾಗೆ ಕೆಲವರು ಯಾರು ಹೆಂಗಾದರೂ ಹೋಗಲಿ, ಮನೆಗೆ ತಂದಾಕಿದ್ದು ಇದು ಮಾಡಿದ ಹಾಗೆ ಮಾಡಿದ ಅವು ಹಾಗೆ. ಅವ್ರಿಗೆ ದೇವರ ರಾಜ್ಯ ಏನಿಲ್ಲ, ದೇವರ ಚಿತ್ತ ಏನಿಲ್ಲ, ಆಗಿಲ್ಲ. ಆದರೆ ದೇವ್ರ ವಾಕ್ಯದಲ್ಲಿ ನೀವು ನೋಡಿ, ಹೆಚ್ಚಾಗಿ ಸಿಂಹದ ಬಗ್ಗೆ ದೇವರು ಮಾತಾಡ್ತಾರೆ, ಹಾಗೆ ಹೆಚ್ಚಾಗಿ ಹದ್ದಿನ ಬಗ್ಗೆ ದೇವರು ಮಾತಾಡ್ತಾರೆ. ಈ ಸಿಂಹ ನಿಮಗೆ ಗೊತ್ತಾ? ನಿಮಗೆ ಇವತ್ತು ನಿಜ ಹೇಳ್ಕೊಡ್ತೀನಿ ನೋಡಿ, ಸಿಂಹ ಅದು ತುಂಬ ಬಲಿಷ್ಠವಾದ ಮೃಗ ಅಂತ ಹೇಳೋಕ್ಕಾಗಲ್ಲ. ಆನೆಗಿಂತ ಸಿಂಹ ಬಲ ಇಲ್ಲ, ಸಿಂಹಕ್ಕಿಂತ ಆನೆನೇ ತುಂಬ ಬಲ. ಆದರೆ ಆನೆಗೆ ಅದು ಗೊತ್ತಿಲ್ಲ. ಈ ಸಿಂಹ ನೋಡಿ, ಸೋಮಾರಿ, ಝೂಗೆ ಹೋಗಿ ನೋಡಿ, ಮೈಸೂರು ನೋಡಿ, ಅದು ಯಾವಾಗ ನೋಡಿ ಮಲ್ಕೊಂಡಿರ್ತದೆ, ಅದಕ್ಕೆ ಏನಿಲ್ಲ, ಅದು ಯಾವಾಗ ನಿದ್ರೆ ಮಾಡೋದೇ ಕೆಲಸ ಅದಕ್ಕೆ. ಆದರೆ ಈ ಸಿಂಹ ಇದೆ ನೋಡಿ, ಅದರ ಮೆಂಟಾಲಿಟಿ ಹೈ, ಅದರ ಆ್ಯಟಿಟ್ಯೂಡ್ ತುಂಬ ದೊಡ್ಡದು. ಅಂದರೆ ಆ ಸಿಂಹ ಇದೆ ನೋಡಿ, ಅದು ಆನೆನ ನೋಡುವಾಗ ಹೇಗೆ ನೋಡ್ತದೆ ಅಂದರೆ, ಅಪ್ಪ ಮಧ್ಯಾಹ್ನ ಒಳ್ಳೆ ಊಟ, ನನಗೆ ಒಳ್ಳೆ ಊಟ ಇದೆ. ಆನೆ ಸಿಂಹನ ನೋಡುವಾಗ ಅಪ್ಪ ಅಷ್ಟೇ, ನಮ್ಮ ಕತೆ ಕ್ಲೋಸ್ ಅಂತ. ಮೈಂಡ್
ಅದಕ್ಕೇನೆ ದೇವರು ಸಿಂಹನ ಹೇಳ್ತಾರೆ ಅಂದರೆ ನಿನ್ನ ಮೈಂಡ್, ನನ್ನ ದೇವರು ರಾಜಾದಿ ರಾಜನು, ಆತನ ಮಗ, ಆತನ ಮಗಳಂತ ಹೈ ಥಾಟ್ಸಲ್ಲಿ ಇರಬೇಕು ನಾವು. ಆಗ ಮಾತ್ರನೇ ದೇವರ ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ. ಹದ್ದಿಗೆ ಬಗ್ಗೆ ಮಾತಾಡ್ತಾರೆ ದೇವರು. ಹದ್ದು ನೋಡಿ, ಅದು ಮೇಲಾಗಿ ಹಾರ್ತದೆ. ಅದಕ್ಕೆ ದೇವರ ಮಕ್ಕಳು ನಾವು ಮೇಲಾಗಿರಬೇಕು. ಕಡೆದಾಗಿ ಕೆಲವು ಕಾರ್ಯಗಳನ್ನು ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಸೌಲ್ಗೂ ದಾವೀದಿಗೆ ಹೋಲಿಸಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಸೌಲು ಅವಿದ್ಯತೆನವನು, ಅವನು ದೇವರು ಹೇಳಿದ ಮಾತನ್ನು ಕೇಳದೆ ಹೋಗ್ಬಿಟ್ಟ. ಅವನು ಸೈತಾನ್ ಕೂಡ ಹಾಗೇನೆ. ಸೈತಾನ್ ಏನು ಮಾಡಿದ? ದೇವರಿಗೆ ಅವಿದ್ಯತೆಯನಾಗಿ ನಡ್ಕೊಂಡ. ಅವನು ತಳ್ಳಲ್ಪಟ್ಬಿಟ್ಟ. ಸೌಲು ತಳ್ಳಲ್ಪಟ್ಬಿಟ್ಟ. ಸೌಲ್ ಕೂಡ ಅವನ ರಾಜ್ಯ ನೋಡಿ, ಆ ಸೈತಾನ ಅವನು ತಳ್ಳಲ್ಪಟ್ಟ. ಸೌಲ್ ಕೂಡ ಅವನ ರಾಜ್ಯವನ್ನು ಕಳ್ಕೊಬಿಟ್ಟ. ಈ ಸೌಲ್ ಏನು ಗೊತ್ತಾ, ಅವನ ಜನಗಳನ್ನ ಹಿಂಸೆ ಮಾಡ್ತಾ ಇದ್ದ, ಯಾವಾಗಲೂ ಜನಗಳನ್ನ ತೊಂದರೆ ಮಾಡ್ತಾ ಇದ್ದ. ಸೈತಾನ್ ಕೂಡ ಇವತ್ತು ಹಾಗೇನೆ ಜನಗಳನ್ನು ತೊಂದರೆ ಮಾಡ್ತಾನೆ, ಹಿಂಸೆ ಮಾಡ್ತಾನೆ, ಕಾಯಿಲೆಗಳು ತಂದಾಕ್ತಾನೆ, ಅಸಮಾಧಾನ ತಂದಾಕ್ತಾನೆ. ಸೌಲು ಜನಗಳು ಹಾರಿಸಿಕೊಂಡಿದ್ದು, ಆದರೆ ದಾವೀದನ ದೇವರು ಹಾರಿಸಿಕೊಂಡ್ರು. ಇವತ್ತು ಒಂದು ಸತಿ ಹೇಳ್ದೆ ನೋಡಿ, ಈ ಸೌಲು ಅವನು ಜನಗಳ ಹಿಂಸೆ ಮಾಡುವನಾಗಿ ಏನಾಯ್ತಂದರೆ, ಒಂದು ದಿವಸದಲ್ಲಿ ಯುದ್ಧದಲ್ಲಿ ಅವನು ಸತ್ತೋದ ಅವನು. ಆದರೆ ನೋಡಿ, ಅವರ ಮಗ ಕೂಡ ಅನ್ಯಾಯವಾಗಿ ಅದರಲ್ಲಿ ಸತ್ತ, ಯೋನಾಥನ್. ಹೀಗೆ ಹೇಳ್ತು ನೋಡಿ, ದಾವೀದನ ಸ್ನೇಹಿತನು ಈ ಸೌಲಿಂದ ಅನ್ಯಾಯವಾಗಿ ಅಲ್ಲಿ ಸತ್ತೋದ ಅವನು. ಇವತ್ತು ನಾನು ಹೇಳ್ತೀನಿ, ನಮಗೆ ಸಂಬಂಧಪಟ್ಟ ಅನೇಕ ಜೋನಾಥನ್ಗಳು ಇವತ್ತು ಸೌಲ್ ಕೂಟದಲ್ಲಿದ್ದಾರೆ, ಸೈತಾನ ಕೂಟದಲ್ಲಿದ್ದಾರೆ. ಇವತ್ತು ನಾನು ನೀವು ಅವ್ರನ್ನ ಬಿಡಿಸದೆ ಹೋದರೆ, ಅವತ್ತು ಹೇಗೆ ಜೋನಾಥನು ಆ ಸೌಲ್ ಜೊತೆ ಸತ್ತದನ್ನು, ಹಾಗೆ ಆತನು ಕೂಡ ನಮ್ಮ ಸ್ನೇಹಿತರು ಮರಣ ಹೊಂದಲಿಕ್ಕೆ ಸಾಧ್ಯವಿರ್ತದೆ. ಈ ಸೌಲ್ ಏನು ಗೊತ್ತಾ, ಅವನಿಗೆ ಹೆಸರು ಗಳಿಸ್ಬೇಕು. ಹೆಸರು ಯಾರೊಬ್ಬರು ಒಂದು ಹಾಡು ಹಾಡಿದರು, ಸೌಲ್ ಕೊಂದಿದ್ದು 1000, ದಾವೀದ್ ಕೊಂದಿದ್ದು 10,000. ಅಷ್ಟೇ ಅವನಿಗೆ ತುಂಬ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಯಾಕೆಂದರೆ ಇವನಿಗೆ ಹೆಮ್ಮೆ, ಇವನಿಗೆ ಹೆಸರು ಕಳಿಸ್ಬೇಕು. ಸೈತಾನ್ ಕೂಡ ಅದೇನೇ ಮಾಡೋದು. ಅಲ್ಲ, ನಮ್ಮ ಟೆಂಪ್ಟ್ ಮಾಡ್ತಾನೆ. ಉನ್ನು ರಾಂಗ್. ಏಸು ತಾಳ್ಮೆಯಾಗಿದ್ರು ನೋಡಿ. ಈ ರಾಜನಾಗಿ ಮಾಡುವಾಗಲೇ ದೇವರು ಹೇಳಿದರು ನೋಡಿ, ಇವನು ರಾಜನಾಗಿ ಬಂದರೆ ನಿಮ್ಮ ಮಕ್ಕಳನ್ನು ತಗೊಂಡ್ಬಿಡ್ತಾನೆ. ನೀವು ಬಿತ್ತನೆ ಮಾಡ್ತೀರಾ, ಅದನ್ನೆಲ್ಲ ತಗೊಬಿಡ್ತಾನೆ. ಏನು ಮಾಡ್ತಾನೆ, ಕೆಲವು ಸಮಯದಲ್ಲಿ ಅವನಿಗೆ ಯಾವುದು ಒಳ್ಳೆಯದೆಲ್ಲ ತಗೊಬಿಡ್ತಾನೆ. ಸೈತಾನ್ ಹಾಗೇನೆ ತಗೊಬಿಡೋದು, ಎಲ್ಲ ತಗೊಳ್ಳೋದು. ದಾವೀದ್ ಏನು ಮಾಡಿದ್ರು ಗೊತ್ತಾ, ದಾವೀದ್ ಕೊಡುವರಾಗಿದ್ದರು. ಗೋಲಿಯಾತ್ ಮೇಲೆ ಜಯವನ್ನು ಹೊಂದಿ ಜನಗಳಿಗೆ ಆಶೀರ್ವಾದ ತಂದರು. ದಾವೀದ್ ಏನು ಮಾಡಿದ್ರು ಗೊತ್ತಾ, ದಾವೀದು ಒಂದು ಕುರಿಗಾಗಿ ತನ್ನ ಪ್ರಾಣ ಇಟ್ಟು ಯುದ್ಧ ಮಾಡಿದ್ದನ್ನು ವಾಪಸ್ ತಂದರು. ದಾವೀದು ನಾವು ನೋಡೋ ಕೊಡುವ ಮನಸ್ಸಿತ್ತು. ಹಲ್ಲೆಲೂಯಾ. ಇವತ್ತು ನಾನು ನೀವು ಸೌಲ ಹಾಗೆ ಅಲ್ಲ, ನಾವು ದಾವೀದನ ಹಾಗೆ. ಒಂದೊಂದು ವಿಷಯ ನೋಡಿ, ದಾವೀದು ಒಂದು ದಿವಸ ಎಲ್ಲ ಕಳ್ಕೊಂಡಿದ್ದಾನೆ. 1 ಸಾಮ್ಯಲ 30 ನೀವು ಓದುವ ಸಮಯದಲ್ಲಿ ಎಲ್ಲ ಕಳ್ಕೊಂಡಿದ್ದಾನೆ. ಅವನು ತನ್ನ ದೇವರಲ್ಲಿ ತನ್ನನ್ನು ಬಲಪಡಿಸಿಕೊಂಡ. ಅವನು ದೇವರ ಹತ್ರ ಹೋಗಿ ಕೇಳ್ತಾನೆ, ದೇವರನ್ನು ಹೋಗೋಣ. ದೇವ್ರು ಹೇಳಿದ್ರು, ನೀವು ಹೋಗು, ನಾನು ನಿನ್ನ ಜೊತೆ ಇರ್ತೀನಿ ಅಂತ. ಅವನು ಕಳ್ಕೊಂಡಿದ್ದು ಎಲ್ಲವನ್ನ ಹಿಂತಿರುಗಿ ತಂದು ಕೊಟ್ಟರು, ಎಲ್ಲವನ್ನ ಹಿಂತಿರುಗಿ ಹೊಂದಿಕೊಂಡ. ನಾನು ನೀವು ಕೂಡ ಪ್ರಾರ್ಥಿಸುವವರಾಗಿ ದೇವರಲ್ಲಿ ನಮ್ಮನ್ನು ಬಲಪಡಿಸ್ಕೊಳ್ಳುವವರಾಗಿರಬೇಕು. ಚಿಕ್ಕ ಕಾರ್ಯ ಬಂದ್ಬಿಟ್ಟು ಸೋತೋಗ್ಬಿಡಬಾರ್ದು. ನೋಡಿ, ದಾವೀದ್ ಎಲ್ಲ ಕಳ್ಕೊಂಡಿದ್ದಾನೆ. ಸ್ವಂತ ಜನಗಳು ಅವನಿಗೆ ವಿರುದ್ಧವಾಗಿ ನಿಂತು ಕಲ್ಲು ಹೊಡೆದು ಈಗ ಸಾಯಿಸಬೇಕು ಅಂತ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಅವನು ಸೋತೋಗ್ಬಿಡಲಿಲ್ಲ. ಇವತ್ತು ಅನೇಕರು ನೋಡಬೇಕು, ಅನೇಕರು ಬೈಬಲ್ ಬಿಸಾಕ್ಬಿಡ್ತಾರೆ. ಇನ್ನು ನಾನು ಬೈಬಲ್ ಓದಲ್ಲ, ಇನ್ನು ಅನೇಕ ಹೇಳ್ತಾರೆ ನಾನು ಚರ್ಚ್ಗೆ ಹೋಗೋದಿಲ್ಲ, ಏನು ಒಳ್ಳೇದಾಗ್ಬಿಡ್ತು. ನೋ, ವೆಯ್ಟ್. ನೀ ಕಾಯುವ ಸಮಯದಲ್ಲಿ, ನೀ ದೇವರ ಸಮ್ಮುಖದಲ್ಲಿ ಇರುವ ಸಮಯದಲ್ಲಿ ದೇವರು ನೀವು ಕಳ್ಕೊಂಡದನ್ನು ಹಿಂತಿರುಗಿ ಕೊಡುವುದು ಮಾತ್ರ ಅಲ್ಲ, ನೀವು ಅನೇಕರಿಗೆ ಒಂದು ಆಶೀರ್ವಾದವಾಗಿ ಇರುವಂತೆ ದೇವರು ಮಾಡುವರಾಗಿರ್ತಾರೆ. ಹಲ್ಲೆಲೂಯಾ. ಇದು ನಾನು ನೀವು ಆ ಪರಲೋಕ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಲೋಕ 1ನೇ ಅಧ್ಯಾಯದಲ್ಲಿ ಓದಿ ನೋಡಿ ನೀವು. ಆತನ ರಾಜ್ಯವು ಅದು ನಿತ್ಯವಾದ ಅದು ರಾಜ್ಯವಾಗಿರ್ತದೆ. ಆ ರಾಜ್ಯವನ್ನು ಇವತ್ತು ಈ ಭೂಮಿಯಲ್ಲಿ ಸ್ಥಾಪಿಸಲಿಕ್ಕೆ ದೇವರು ಇಷ್ಟಪಡುವರಾಗಿದ್ದಾರೆ. ನಾನು ನೀವು ಬೇಕು ದೇವರಿಗೆ. ಎಷ್ಟು ಜನ ನಿಮ್ಮನ್ನು ಸಮರ್ಪಿಸೋಕ್ಕೆ ನೀವು ಇಷ್ಟಪಡ್ತೀರಾ? ಒಂದು ಸಾರಿ 40 ಸೈನಿಕರು ದೇವ್ರನ್ನ ತುಂಬ ನಂಬಿದ್ರು. ಅಧಿಕಾರಿ ಗೊತ್ತಾಯಿತು, ಅವರು ಯೇಸುವನ್ನು ನಂಬೋದಿಲ್ಲ. ಅವನೇನು ಮಾಡಿದರು, ಆ 40 ಜನ ಹಿಡ್ಕೊಂಡ್ಬಂದು ಅವ್ರನ್ನ ಹಿಬ್ನಿಯಲ್ಲಿ ನಿಲ್ಲಿಸಿದ್ರು.
ಹಿಬ್ನಿ ಅಂದರೆ ನಮ್ಮ ಊರಲ್ಲಿ ಬೀಳುವ ಹಾಗಿಲ್ಲ, ಹೊರದೇಶದಲ್ಲೆಲ್ಲ ಬೀಳುವ ಹಿಬ್ನಿ ಮನೆಯೇ ಕಾಣೋದಿಲ್ಲ, ಸ್ವಲ್ಪ ಹೊತ್ತಾದರೆ ಕಾರೇ ಕಾಣೋದಿಲ್ಲ. ಆ ರೀತಿಯಲ್ಲಿ ಹಿಬ್ನಿ ಬೀಳುವ ಕಡೆಯಲ್ಲಿ 40 ಜನ ನಿಲ್ಲಿಸಿದ್ದಾರೆ. ಈಗ ಒಂದು ಕಡೆ ಬೆಂಕಿ ಹಾಕಿದ್ದಾರೆ ನೋಡಿ. ನೀವು ಯೇಸು ಸ್ವಾಮಿಯನ್ನು ಬಿಟ್ಬಿಟ್ರೆ, ಯೇಸು ಸ್ವಾಮಿಯನ್ನು ತಿರಸ್ಕರಿಸಿದರೆ ಇಲ್ಲಿ ಬೆಂಕಿ ಇದೆ, ಬಂದು ನೀವೇನು ಮಾಡ್ಬೋದು, ಆ ಬಿಸಿ ನಿಮ್ಮನ್ನು ಮೈಯನ್ನು ಬಿಸಿ ಮಾಡ್ಕೋಬೋದು, ನೀವು ಬದುಕೋಬೋದು. ಹಾಗಿಲ್ದಿದ್ರೆ ನಿಮ್ಮ ಕತ್ತೆ ಹಾಗೆ. ಈಗ ಹಿಬ್ನಿ ಬೀಳ್ತದೆ. ಈಗ 40 ಜನ ಹಾಗೆ ಇದ್ದರು. ಒಬ್ಬ ಮಾತ್ರ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅವ್ನು ಓಡಿ ಬಂದ್ಬಿಟ್ಟ. ಅವ್ನು ಹೇಳ್ಬೋದು, ನಾನು ಯೇಸು ನನ್ನನ್ನು ತಿರಸ್ಕರಿಸ್ತೀನಿ, ಯೇಸು ಇಲ್ಲ ಅಂತ ಅವ್ನು ತಿರಸ್ಕರಿಸಿದ ತಕ್ಷಣವೇ ಈಗ ಈ ಅಧಿಕಾರಿ ಇಲ್ಲಿ ನಿಂತಿದ್ದಾನಲ್ಲ, ಈ ಅಧಿಕಾರಿ ಒಂದು ಕಾರ್ಯ ನೋಡಿದ. ಇವನ ಕಣ್ಣುಗಳನ್ನು ದೇವರು ತೆರೆದರು. ಇವನ ಕಣ್ಣು ತೆರೆಯುವಾಗ ಈ 40 ಜನ ನಿಂತಿದ್ರಲ್ಲ, ಇವರ 40 ಜನ ಹಿಂದೆ ದೇವದೂತರುಗಳು ಕಿರೀಟವನ್ನು ಇಟ್ಕೊಂಡು ನಿಂತಿದ್ದಾರೆ. ಇವರು ಪ್ರಾಣ ಬಿಟ್ಟಿದ ತಕ್ಷಣವೇ ಇವರಿಗೆ ಪರಲೋಕದ ಕಿರೀಟವನ್ನು ಕೊಟ್ಟು ತಮ್ಮ ಜೊತೆ ಕರ್ಕೊಂಡು ಹೋಗೋದಕ್ಕಾಗಿ ಅಲ್ಲಿ ಸಿದ್ಧರಾಗಿದ್ದಾರೆ. ಆದರೆ ಈ ಒಬ್ಬ ಏನು ಮಾಡಿದ ಅಂದರೆ, ಅವನು ದೇವ್ರನ್ನ ಬಿಟ್ಬಿಡಾನು. ನನಗೆ ದೇವರು ಬೇಡ ಅಂದ ತಕ್ಷಣವೇ ಈ ಅಧಿಕಾರಿ ಇದ್ದಾನಲ್ಲ, ಇವನ ಕಣ್ಣು ದೇವರು ತೆರೆದ್ರು. ಈ ಕಣ್ಣು ತೆರೆಯುವ ಅವನು ನೋಡ್ತಾನೆ, ಆ 40 ಜನ ಹಿಂದೆ ದೇವದೂತರುಗಳು ಕಿರೀಟಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ. ಈಗ ಈ ಒಬ್ಬ ಹಿಂಜಾರಿದ ನೋಡಿ, ಆ ದೂತನು ದುಃಖ ಪಡ್ತದೆ. ಯಾಕಂದರೆ ಅಯ್ಯೋ ಇವನು ಹೀಗೆ ಮಾಡಿಬಿಟ್ನಲ್ಲ ಅಂತ ದುಃಖ ಪಡುವಾಗ ಈ ಅಧಿಕಾರಿ ಏನು ಮಾಡ್ತಾನಂದರೆ, ಅವನು ಬಂದು ಹೇಳ್ತಾನೆ, ನಾನು ಅಲ್ಲಿ ನಿಲ್ತೀನಿ. ಇವನು ಓಡ್ಬಿಟ್ಟನಲ್ಲ, ಇವನು ಹೇಳ್ದೆ ನಾನು ಅಲ್ಲಿ ನಿಲ್ತೀನಿ. ಈಗ ಇವನು ಯಾಕೆ ಅಲ್ಲಿ ನಿಲ್ತೀನಿ ಅಂದರೆ, ಆ ಮಹಿಮೆ ನೋಡಿದ ಅವನು. ಒಂದು ವೇಳೆ ಪ್ರಾಣ ಬಿಟ್ಟರೂ ಕೂಡ ಪರಲೋಕದ ಸಿಂಹಾಸನದಲ್ಲಿ ದೇವರು ತನ್ನ ಕಿರೀಟವನ್ನು ಕೊಟ್ಟು ನನ್ನ ಕೂರಿಸ್ತಾರೆ ಅಂತ ನಾನು ಆ ಸ್ಥಾನದಲ್ಲಿ ನಿಂತಿರ್ತೇನೆ. ನಾನು ಹೇಳಿದ್ದೆ ನೋಡಿ, ಇವತ್ತು ನಮ್ಮ ಕಣ್ಗಳನ್ನು ತೆರೆದರೆ, ನಾವು ದೇವರ ರಾಜ್ಯಕ್ಕಾಗಿ ದುಡಿಯೋದಾಗಿದ್ದರೆ, ನಮಗಿಟ್ಟಿರುವ ಆಶೀರ್ವಾದಗಳು, ಮಹತ್ವಗಳು ನಮ್ಮ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿಲ್ಲ, ನಮಗೆ ಗ್ರಹಿಸೋಕ್ಕೂ ಆಗೋದಿಲ್ಲ. ಅಂಥ ಮಹತ್ವಗಳನ್ನು ದೇವರಿಟ್ಟಿದ್ದಾರೆ. ದೇವರು 40 ದಿನಗಳು ದೇವರ ರಾಜ್ಯದ ಬಗ್ಗೆ ಮಾತಾಡಿದರು. ಯೋಚನೆ ಮಾಡಿ ನೋಡಿ, ಹಿಟ್ಲರ್ ಬಂದರು, ಎಷ್ಟೋ ದೊಡ್ಡ ವ್ಯಕ್ತಿಗಳು ಬಂದು ಏನು ಮಾಡಿ ಜನಗಳ ಹಿಂಸೆ ಮಾಡಿದರು, ಹೆಸರುಗೊಳಿಸಿದರು. ಇವತ್ತು ಅವರೆಲ್ಲ ಯಾರ ಅಡ್ರೆಸ್ಗಿಲ್ಲ. ಆದರೆ ಯೇಸು ಸ್ವಾಮಿಯ ಶಿಷ್ಯರು, ಪೇತ್ರನಾಗಲಿ, ಬರ್ತ್ಯುಮಿ ಆಗಲಿ, ಬೇರೆ ಎಷ್ಟು ಸೇವಕರಾಗಲಿ ಯೇಸುಗಾಗಿ ಕಷ್ಟಪಟ್ಟರು. ಇವತ್ತು ಅವರ ಹೆಸರುಗಳಲ್ಲಿ ಸಭೆಗಳು ಸ್ಥಾಪಿಸಿದೆ. ಸೆಂಟ್ ಪೀಟರ್ಸ್ ಚರ್ಚ್, ಬರ್ತ್ಯುಮಿಯ ಚರ್ಚ್. ಯಾಕೆ? ದೇವರಿಗಾಗಿ ನಿಂತುಕೊಳ್ಳುವವರಿಗೆ ಶಾಶ್ವತವಾದ ಭಾಗ್ಯವನ್ನು ಕೊಡ್ತಾರೆ. ಹಿಟ್ಲರ್ ಆಗಲಿ, ಬೇರೆ ದೊಡ್ಡ ವ್ಯಕ್ತಿಗಳು, ಅವರೆಲ್ಲ ಬಂದರು ಸ್ವಲ್ಪ ದಿನ, ಅದು ಶಾಶ್ವತ ಇಲ್ಲ. ಶಾಶ್ವತ ಅಂದರೆ ದೇವರ ರಾಜ್ಯಕ್ಕಾಗಿ. ಅದಕ್ಕೆ ಬಿಲ್ಲಿ ಗ್ರಾಮ್ ಏನು ಹೇಳಿದ್ರು ಗೊತ್ತಾ? ಅವ್ರನ್ನ ಅಮೇರಿಕನ್ ಪ್ರೆಸಿಡೆಂಟ್ ಮಾಡೋಕ್ಕೆ ಅವ್ರನ್ನ ಕರೆಯುವಾಗ ಅವ್ರು ಹೇಳಿದ್ರು, ನನಗೆ ಅಮೇರಿಕನ್ ಪ್ರೆಸಿಡೆಂಟ್ ಆಗಿರೋಕ್ಕೆ ಇಷ್ಟ ಇಲ್ಲ, ಈ ದೇವಾದಿ ದೇವನಿಗೆ, ಈ ರಾಜನಿಗೆ ನಾನು ಪ್ರೆಸಿಡೆಂಟ್ ಆಗಿರ್ತೀನಿ ಅಂತ. ನೋಡಿ, ಅವರ ಗಂಭೀರವಾದ ಒಂದು ಸೇವೆನ ಮುಗಿಸಿ ಎಲ್ಲರಿಗಿಂತ ಹೆಚ್ಚಾದ ಆತ್ಮಗಳನ್ನು ಅವರು ಆದಾಯಪಡಿಸಲಿಕ್ಕೆ ಕಾರಣವಾಯಿತು. ಏನು ಕಾರಣ ಗೊತ್ತಾ? ಇವತ್ತು ನಾನು ಹೇಳಿದ್ರೆ, ಸೌಲ್ ಹಾಗೆ ಚಿಕ್ಕ ಕಾರ್ಯದ ಹಿಂದೆ ಹೋಗ್ಬೇಡಿ. ಒಂದು ಹೆಸರು ಗಳಿಸೋದಕ್ಕಾಗಿ, ಒಂದು ರಾಜ್ಯಕ್ಕಾಗಿ, ಒಂದು ಆಸೆಗಾಗಿ ಹೋಗ್ಬಿಡಿ. ದಾವೀದನಾಗಿ ಏನೇ ಬಂದರೆ ಕೂಡ ನೀವು ದೇವರಲ್ಲಿ ಬಲಪಡಿಸಿಕೊಂಡು ನಿಲ್ಲುವುದಾಗಿದ್ದರೆ ನಿಮ್ಮನ್ನು ಇಟ್ಟು ಈ ರಾಜ್ಯವನ್ನು ದೇವರು ಸ್ಥಾಪಿಸಲಿಕ್ಕಿದ್ದಾರೆ. ಗಾಡ್ ಈಸ್ ಗೋಯಿಂಗ್ ಟು ಯೂಸ್ ಯು ಟು ಬಿಲ್ಡ್ ಹಿಸ್ ಕಿಂಗ್ಡಮ್. ಈ ರಾಜ್ಯವನ್ನು ಇಲ್ಲಿ ಕಟ್ಟುವುದಾಗಿದ್ದರೆ ಪರಲೋಕದಲ್ಲಿ ನಿಮಗಿರುವ ಬಹುಮಾನ ನಾನು ಹೇಳ್ತೇನೆ ನೋಡಿ, ಅದು ವರ್ಣಿಸೋಕ್ಕೆ ಆಗೋದಿಲ್ಲ. ವಿ ಆರ್ ಗೋಯಿಂಗ್ ಟು ಸಿ. ನಾ ಕಂಟಿನ್ಯೂಸ್ ಆಗಿ ಈ ದೇವರ ರಾಜ್ಯದ ಬಗ್ಗೆ ನಾನು ನಿಮಗೆ ಕಲಿಸಿಕೊಡ್ತೀನಿ. ಇವತ್ತೊಂದು ತೀರ್ಮಾನ ಮಾಡಿ, ನೀನು ದೇವರ ರಾಜ್ಯವನ್ನು, ನೀತಿಯನ್ನು ಮೊದಲು ಹುಡುಕು. ಸ್ವಲ್ಪ ಸಮಯ ಎಲ್ಲ ಆ ಕಡೆ ಬಿಡಿ. ಇಲ್ಲಿ ಹಾಗೆ ಇಲ್ಲಿ ಓಡೋದೇ ಬಿಡಿ. ಬೆಕ್ಕಾಗಿ ತೃಪ್ತಿಯಾಗಿರ್ಬೇಡಿ. ಸಿಂಹ ಹಾಗೆ ದೇವರ ಕೆಲಸವನ್ನು ಮಾಡ್ತೇನೆ, ದೇವರಿಗಾಗಿ ನಿಲ್ತೀನಿ ಅಂತ ಬನ್ನಿ. ನಾನು ಕೂಡ ನಿಲ್ಲನ್ನ, ನಾವು ಸೇರಿ ಆತನ ರಾಜ್ಯವನ್ನು ಕಟ್ಟನ್ನ. ಎಲ್ಲ ಯೌವನಸ್ಥರು ಕೂಡ ನಿಮ್ಮನ್ನು ಸಮರ್ಪಿಸಿ ದೇವರ ಕೈಯಲ್ಲಿ ಒಂದು ಉಜ್ಜೀವನ ಬರಲಿಕ್ಕಿದೆ. ಈ ಕೊರೋನಾ ವೈರಸ್ ಎಲ್ಲ ಮುಗಿದ ಮೇಲೆ ಒಂದು ದೊಡ್ಡ ಆಶೀರ್ವಾದದ ಗಾಳಿ ಬೀಸಲಿಕ್ಕಿದೆ. ಉಜ್ಜೀವನ ಭಾರತ ದೇಶದಿಂದ ಹೊರದೇಶಕ್ಕೆ ಹೋಗ್ತದೆ. ಒಂದು ದಿವಸ ಅಲ್ಲಿಂದ ಇಲ್ಲಿ ಬಂದಿದ್ದು ಮಿಷನರಿಗಳು, ಇಲ್ಲಿಂದ ಅಲ್ಲಿಗೆ ದೇವರ ಮಹಿಮೆ ಹೊರಡಲಿಕ್ಕಿದೆ. ಎಷ್ಟು ಜನ ಅದರಲ್ಲಿ ನಾನು ಕೂಡ ಇರಬೇಕು ಪಾಸ್ಟರ್ ಇಷ್ಟಪಡ್ತೀರಾ? ಮೆಂಟಾಲಿಟಿ ನಿಮ್ಮದು ಪರಲೋಕದ ರಾಜ್ಯದ ಬಗ್ಗೆ ಇರಲಿ.
ಮಿಲಿಟ್ರಿಗೆ ಹೋಗಿ ಬಂದಿರ್ತಾರೆ ನೋಡಿ, ಅವ್ರ ನಡೆನೇ ಗಂಭೀರವಾಗಿರ್ತದೆ. ಇವತ್ತು ನಮ್ಮ ನಡೆ, ನಮ್ಮ ನುಡಿ ಹೇಗಿರಬೇಕು? ಗಂಭೀರವಾಗಿರಬೇಕು. ಯಾರಿಗಾದ್ರೆ ಪಾಸ್ಟರ್ ಚೆನ್ನಾಗಿದ್ದೀರಾ ಸಿಸ್ಟರ್? ಏನು ಹೇಳ ಪಾಸ್ಟರ್? ಚೆನ್ನಾಗಿದ್ದಾರೆ ಬದು, ಏನು ಹೇಳ ಪಾಸ್ಟರ್? ಮಾತಲ್ಲೇ ಜೀವ ಇಲ್ಲ, ಮಾತಲ್ಲೇ ಒಂದು ಅಧಿಕಾರ ಇಲ್ಲ. ಮಾತಲ್ಲಿ ಅಧಿಕಾರ ಇರಬೇಕು. ಏನಿಲ್ದಿರೋದು ಪರವಾಗಿಲ್ಲ, ಯೇಸು ನಮ್ಮ ಜೊತೆ ಇದ್ದಾರೆ. ಹಾಗೆ ನೀವು ಬಂದು ನೋಡಿ, ಯು ವಿಲ್ ಬಿ ಎ ಬ್ಲೆಸ್ಸಿಂಗ್ ಟು ಮೆನಿ. ನೀವು ಅನೇಕರಿಗೆ ಆಶೀರ್ವಾದವಾಗಿರ್ತೀರ. ಪ್ರವಚನೆಯಾಗಿ ಹೇಳ್ತೀನಿ ನೋಡಿ, ನಿಮ್ಮ ಡಿಕ್ಷನರಿಯಲ್ಲಿ ಬರ್ಕೊಳ್ಳಿ. ನೀವು ಈ ದೇವರ ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಪವಿತ್ರಾತ್ಮನಿಗೆ ನೀವು ಒಪ್ಪಿಸಿಕೊಡುವುದಾಗಿದ್ದರೆ ಯು ವಿಲ್ ಬಿ ಎ ಬ್ಲೆಸ್ಸಿಂಗ್. ನಾವಿಲ್ಲಂದ್ರೆ ಕೂಡ ನಮ್ಮ ಬಗ್ಗೆ ಕೆಲವರು ಮಾತಾಡೋರಾಗಿರ್ತಾರೆ. ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ. ಈ ದೇವರ ರಾಜ್ಯ ಯೇಸು ಸ್ವಾಮಿನೇ 40 ದಿನ ಮಾತಾಡಿದ್ದಾರೆ. ಅಲ್ಲೆಲ್ಲೋ ಆಗ ಇನ್ನು ಹೆಚ್ಚಾಗಿ ಇದನ್ನು ತಿಳ್ಕೊಳ್ಳೋಣ. ರೈಸ್, ಜೀವನ್ ಕುಮಾರನೇ, ಕುಮಾರತಿ ಹೇಳು, ದೇವರಾಜ್ಯವನ್ನು ಕಟ್ಟು, ದೇವರಾಜ್ಯವನ್ನು ಕಟ್ಟು. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನನ್ನ ಸಭೆಯನ್ನು ಆಶೀರ್ವದಿಸ್ತೀನಿ ದೇವರಪ್ಪ. ನಿನ್ನ ಯಹೂದ ಸಿಂಹವಾಗಿದೆಯಲ್ಲ ದೇವರಪ್ಪ, ಆ ಯಹೂದ ಸಿಂಹದ ಮಕ್ಕಳಾಗಿ ದೇವರಪ್ಪ ಜನಗಳೆದ್ದು ಪ್ರಕಾಶಿಸಲಿ ದೇವರಪ್ಪ. ಎಲ್ಲ ಶುಭ ಕೃಪೆಯು ಹಿಂಬಾಲಿಸಲಿ. ಒಂದು ಸಾರಿ ಕೂಡ ದೇವರಪ್ಪ ಮೀಡಿಯಾ ಟೀಮನ್ನು ನಾನು ಅನುಗ್ರಹಿಸಿ ಪ್ರಾರ್ಥಿಸ್ತೇನೆ. ದೊಡ್ಡ ಕಾರ್ಯಗಳು ಮಾಡು, ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೆನ್, ಆಮೆನ್. ನಮ್ಮ ಸರ್ಕಾರದಿಂದ ನಮಗೆ ಆಚೆ ಬರಲಿಕ್ಕೆ ಪರ್ಮಿಷನ್ ಸಿಕ್ಕ ಗಂಟಲು ಮನೆಯಲ್ಲೇ ಇರ್ರಿ. ಹೆಚ್ಚಾದ ಸಮಯ ಪ್ರಾರ್ಥನೆ ಮಾಡಿ ವಾಕ್ಯ ಓದಿ ನಿಮ್ಮನ್ನು ಸಿದ್ಧ ಮಾಡಿಕೊಳ್ಳಿ. ದೇವರ ರಾಜ್ಯ, ವಿ ಆರ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ಕಿಂಗ್ಡಮ್ಗೆ ನಿಮ್ಮನ್ನು ಸಿದ್ಧ ಮಾಡಿಕೊಳ್ಳಿ. ಹಾಗೆ ಯಾರಿಗಾದರೆ ಕಾಣಿಕೆ ದಶಮ ಭಾಗ ಕೊಡಬೇಕಂದ್ರೆ ನಮಗೆ ನೀವು ಟಿ ವಿಯಲ್ಲಿ ನೋಡ್ಬೋದು. ಗೂಗಲ್ ಪೇ ಇದೆ, ಹಾಗೆ ಪೇಟಿಎಮ್ ಇದೆ, ಫೋನ್ಪೇ ಇದೆ. ನೀವು ಕೊಡಿ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನೀವು ಕೊಡುವಾಗ ಧಾರಾಳವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಾರ್ಥನೆ ಮಾಡೋಣ ಕಣ್ಗಳು ಮುಚ್ಚಿ. ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ದೇವರ ವಾಕ್ಯ ಕೇಳುವ ಪ್ರತಿಯೊಬ್ಬರು ದೇವರಪ್ಪ, ಇದುವರೆಗೂ ದೇವರಪ್ಪ ಅವರ ಮನಸ್ಸು ಹೇಗಿದ್ದರೆ ಕೂಡ ದೇವರಪ್ಪ ಇವತ್ತಿಂದ ದೇವರೇ ನೀನು ರಾಜನಾಗಿರೋದ್ರಿಂದ ದೇವರೇ ನಾವೆಲ್ಲ ನಿನ್ನ ಮಕ್ಕಳಾಗಿರೋದ್ರಿಂದ ಆ ರಾಜನ ಸ್ವಭಾವ ದೇವರಪ್ಪ, ಆ ರಾಜನ ಮಾತಿಲ್ಲಿ ಅಧಿಕಾರ ಇರ್ತದೆ ಅಂತ ದೇವರಪ್ಪ. ಅವ್ರ ಮಾತಿಲ್ಲಿ ಅಧಿಕಾರ ಇರಲಿ ದೇವರಪ್ಪ. ಭೂಮಿಯಲ್ಲಿ ಕಟ್ಟುವುದನ್ನು ಕಟ್ಟಲ್ಪಡ್ತದೆ, ಪರಲೋಕದಲ್ಲಿ ಬಿಚ್ಚುವುದನ್ನು ಬಿಚ್ಚಲ್ಪಡ್ತದೆ ಅಂತ ಕೆಲವುದನ್ನು ಭೂಮಿಯಲ್ಲಿದ್ದಾರೆ. ಸೈತಾನ ಕ್ರಿಯೆಗಳನ್ನು ಕಟ್ಟುವರಾಗಿಯೂ ದೇವರ ಸಮಾಧಾನ, ಸಂತೋಷ ಅನೇಕರಿಗೆ ದೇವರಪ್ಪ ಇವ್ರ ಮುಖಾಂತರ ಹೊಂದಿಕೊಳ್ಳೋಕ್ಕೆ ಕಾರಣವಾಗಲಿ ಅಂತ ಪ್ರಾರ್ಥಿಸ್ತೀನಿ. ಬಲಗೈ ಆಧಾರವಾಗಿರಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳೊಂದನ್ನು ಮರೆಯಬೇಡ. ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯತೆಯು ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಇಂದು ಎಂದು ಸದಾ ಕಾಲ ಇರಲಿ. ಆಮೆನ್. ಹಲ್ಲೆಲೂಯಾ. ಯು ಆರ್ ಬ್ಲೆಸ್ಡ್. ಬೇಗ ನಾವು ಸಭೆಯಲ್ಲಿ ನೋಡಲಿಕ್ಕಿದ್ದೀವಿ. ಆಮೆನ್. ಸಂತೋಷವಾಗಿರಿ. ಯು ಆರ್ ಬ್ಲೆಸ್ಡ್. ಆಮೆನ್.